ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಈ ಒಂದು ವಿಶೇಷ ಪಾಡ್ಕಾಸ್ಟ್ನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಜೀವನದಲ್ಲಿ ಅನೇಕ ಕನಸುಗಳನ್ನು ಕಟ್ಕೊಂಡಿದ್ದರು. ಆ ಕನಸುಗಳಿಗೆ ಆದಷ್ಟು ಬೇಗ ಯಶಸ್ಸು ಸಿಗಲಿಲ್ಲ, ಸಾಕಷ್ಟು ಕಷ್ಟಗಳನ್ನು ಪಟ್ಟರು. ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವರು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಕೊಂಡು ಈಗ ಒಂದು ಒಳ್ಳೆಯ ಸ್ಥಾನಕ್ಕೆ ತಮ್ಮನ್ನು ತಾವು ಗುರುತಿಸ್ಕೊಂಡಂತಹ ವ್ಯಕ್ತಿ. ಕಿರುತೆರೆಯಲ್ಲಿ ಅವರ ಹೆಸರು ಈಗ ಭಾಳ ಕೇಳಿ ಬರ್ತಾ ಇದೆ. ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ ಅವರದೇ ಆದಂಥ ಒಂದು ರೀತಿಯಲ್ಲಿ, ನಟನಾ ಶೈಲಿಯಲ್ಲಿ. ಅವರೇ ಈಗ ಉದಯ ಟಿ ವಿಯಲ್ಲಿ ಬರ್ತಿರುವಂತಹ ಮೈನಾ ಒಂದು ಸೀರಿಯಲ್ ಏನಿದೆ, ಆ ಒಂದು ಸೀರಿಯಲ್ನ ನಾಯಕ ಧ್ರುವ ಅನ್ನೋ ಕ್ಯಾರೆಕ್ಟರನ್ನು ಅವರು ಅಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದರಲ್ಲಿ ಅವರ ರಿಯಲ್ ಆದ ಹೆಸರು ಸಿದ್ಧಾರ್ಥ ಎಸ್ ಸ್ವಾಮಿ ಅಂತ. ಇವರು ಬರೀ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗಿನಲ್ಲಿ ಕೂಡ ಅವರ ಒಂದು ಆ್ಯಕ್ಟಿಂಗನ್ನು ತೋರಿಸ್ಬಿಟ್ಟು ಸೈ ಅನ್ನಿಸ್ಕೊಂಡಂತಹ ವ್ಯಕ್ತಿ. ಇಂಥವರು ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಬಂದಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸಿದ್ಧಾರ್ಥ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಹೇಗಿದೆ ಲೈಫ್? ಸೂಪರ್ಬ್ ಆಗಿದೆ. ಈಗ ಚೆನ್ನಾಗಿದೆ. ಮೊದಲು ಹೇಗಿತ್ತು? ಮೊದಲು ಚೆನ್ನಾಗಿತ್ತು. ನಾನು ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ. ಕಷ್ಟಗಳಿರುತ್ತೆ ಜೀವನದಲ್ಲಿ, ಅದು ಇಲ್ಲ ಅಂದರೆ ಅದು ಸುಮ್ಮನೆ ಬೋರ್ ಆಗುತ್ತೆ, ಸಪ್ಪೆ ಆಗುತ್ತೆ ಜೀವನ. ಸೊ ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಬೇರೆ ಬೇರೆ ಥರ ಕಷ್ಟಗಳು ಬಂತು, ಹೋಯಿತು. ಸಿದ್ಧಾರ್ಥ ಅವರು ನಟನೆಗೆ ಬರೋಕ್ಕಿಂತ ಮುಂಚೆ ಅವರ ಒಂದು ಜೀವನ ಶೈಲಿ ಚಿಕ್ಕವರಿದ್ದಾಗಿಂದ ಯಾವ ಥರ ಬೆಳೆದ, ಎಲ್ಲಿ ಅವರು ಮೂಲತಃ ಅಂತ? ನೀವು ಬೆಂಗಳೂರವರ ಅಥವಾ? ನಾನು ಮೂಲತಃ ಬೆಂಗಳೂರನ್ನೇ, ಬೆಂಗಳೂರಲ್ಲೇ ಹುಟ್ಟಿ. ನಮ್ಮ ತಾಯಿ ಮಾಗಡಿ ಕಡೆಯಿಂದ. ನಾನಂತೂ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದು. ಸೊ ಪ್ರಾಪರ್ ಬೆಂಗಳೂರು ಪಕ್ಕ ಬೆಂಗಳೂರು ಹುಡುಗ. ಪಕ್ಕ ಬೆಂಗಳೂರು ಹುಡುಗ ಆಗಂಥವರು ಇದಕ್ಕಿದಂಗೆ ಹೋಗ್ಬಿಡ್ತಾರೆ ನಮ್ಮ ತೆಲುಗು ಇಂಡಸ್ಟ್ರಿಗೆ ಹೋಗ್ಬಿಡ್ತಾರೆ. ಮತ್ತು ಅದಕ್ಕೆ ಆದರೂ ಕೂಡ ನಾನು ನಮ್ಮ ಕನ್ನಡನ ಬಿಡಬಾರ್ದು, ಯಾಕೆಂದರೆ ಹುಟ್ಟೂರು ಎಲ್ರಿಗೂ ಪ್ರೀತಿ ಅಲ್ವಾ, ಅದೇ ರೀತಿ ಕನ್ನಡಕ್ಕೆ ಬಿಡ್ಬಾರ್ದು. ಮತ್ತೆ ಕನ್ನಡದಲ್ಲಿ ಬಂದಿರೋದು. ಅವ್ರನ್ನ ಕೇಳ್ತಾ ಹೋಗೋಣ, ಎಲ್ಲನೂ ಮಾತಾಡಿಸ್ತಾ ಹೋಗೋಣ. ನಿಮ್ಮ ಒಂದು ಬಾಲ್ಯದಿಂದ ನೀವು ಹೇಳೋದಾದರೆ ನಿಮ್ಮ ವಿದ್ಯಾಭ್ಯಾಸ, ಕುಟುಂಬ ಎಲ್ಲ ಏನು ಹೇಗಿದೆ ಅಂತ? ತುಂಬ ಚೆನ್ನಾಗಿತ್ತು. ಏನಾಯಿತು ಅಂದರೆ ನಮ್ಮ ತಾಯಿ ಕಂಪ್ಲೀಟಾಗಿ ಎಜುಕೇಷನ್ಗೆ ತುಂಬ ಪ್ರಯಾರಿಟಿ ಕೊಡೋರು ಯಾವಾಗಲೂ. ಸೊ ಎಜುಕೇಷನ್ನೇ ಮುಖ್ಯವಾಗಿರೋದ್ರಿಂದ ನನ್ನ ಜೀವನದಲ್ಲಿ ICSE ಸಿಲೆಬಸ್ಸಲ್ಲೇ ಓದಿಸ್ಬೇಕು ಅಂತ ಅವರು ಕನಸಿದ್ದಿದ್ದರಿಂದ ICSEಯಲ್ಲೇ ಓದಿಸಿದ್ರು. ಆಮೇಲೆ 10th ತನಕ, 10th ಆದಮೇಲೂ ಕೂಡ 11th ಆ್ಯಂಡ್ 12th ನಾನು ಕ್ಲಿಯರ್ ಆಯಿತು. ಅದು ಕೂಡ ISCಯಲ್ಲೇ ಮಾಡಿದ್ದು. ಆಮೇಲೆ ಏನಂತಾರೆ, NIT ಸುರತ್ಕಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಅದು JEE ಎಕ್ಸಾಮ್ ಆ ಟೈಮಲ್ಲಿ ನಮ್ಮ ತಂದೆ ತೀರ್ಕೊಳ್ತಾರೆ. ಸೊ ಅದು ನಮ್ಮ ಫ್ಯಾಮಿಲಿಗೆ ತುಂಬ ಎಫೆಕ್ಟ್ ಆಯಿತು. ಸೊ ಅದರಿಂದ ನಾನು JEE ಮುಗ್ಸೋಕ್ಕಾಗಲಿಲ್ಲ. ಸೊ ಇನ್ನೊಂದು ವರ್ಷ ಬರೀತೀನಿ ಅಂತ ಹೇಳಿದೆ. ಸಾಕಷ್ಟು ಕಡೆ ಇದು ಹೇಳಿದ್ದೀನಿ. ಬಟ್ ಅದಾದಮೇಲೆ ಡಿಗ್ರಿ ಬಂದೆ, BSc ಮಾಡಿಕೊಂಡೆ, ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್. ಅದು ಮಾಡ್ತಾ ನನಗೊಂದು ಆಸಕ್ತಿ ಇತ್ತು ಡೈರೆಕ್ಷನ್ ಕಡೆ. ಸೊ ಅಲ್ಲಿಂದ ಡೈರೆಕ್ಷನ್ ಕಡೆ ವರ್ಕ್ ಮಾಡಿಕೊಂಡು ಬೇರೆ ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ಕ್ರಾಫ್ಟ್ ಕಲಿತಾ ಹೋದೆ. ಆಮೇಲೆ ಆಡಿಷನ್ ಮಾಡಿದೆ. ಆ್ಯಂಡ್ ಒಂದು 23-24 ಆಡಿಷನ್ ಆದಮೇಲೆ ಒನ್ ಆಫ್ ಸೆಕೆಂಡ್ ಲೀಡ್ ಆಗಿ ರಾಮಾಚಾರಿ ಅನ್ನೋ ಧಾರಾವಾಹಿಯಲ್ಲಿ ಸಿಕ್ತು. ಆಮೇಲೆ ಆಡಿಷನ್ ಕೊಡ್ತಾ ತೆಲುಗಲ್ಲಿ ಸಿಕ್ತು. ಈ ಥರ ಇದು ಓಕೆ. ಬಟ್ ಆದರೆ ನಿಮ್ಮ ಫ್ಯಾಮಿಲಿಗೆ ಅಂತ ಬಂದಾಗ, ಯಾರಿಗೇ ಆಗಲಿ ಕುಟುಂಬ ಅಂತ ಬಂದಾಗ ತಂದೆ ತಾಯಿ ಇಬ್ಬರು ತುಂಬ ಇಂಪಾರ್ಟೆಂಟು. ಬಟ್ ಆದರೆ ನೀವು ಚಿಕ್ಕವರಿದ್ದಾಗೆ ತಂದೆನ ಕಳ್ಕೊಂಡು 17 ನಾನು 17 ವರ್ಷ ಇದ್ದಾಗ. ಆದರೆ ಫ್ಯಾಮಿಲಿಯನ್ನು ನಿಭಾಯಿಸೋದು ಆ ಟೈಮಲ್ಲಿ ನೀವು ನೋಡಿದಂಗೆ ನಿಮ್ಮ ತಾಯಿಯವ್ರಿಗೆ ಎಷ್ಟು ಕಷ್ಟ ಆಗಿತ್ತು ಅಂತ? ತುಂಬ ಕಷ್ಟ ಆಗಿತ್ತು. ಸ್ಟಾರ್ಟಿಂಗಲ್ಲಿ ನಂದು 12th ಮುಗಿದಿದ ತಕ್ಷಣ ನನ್ನ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ನಾನು ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಫ್ಯಾಮ್ಲಿಗೆ ಸ್ವಲ್ಪ ಸಪೋರ್ಟ್ ಆಗಲಿ ಅಂತ. ಸೊ 10th ಅವ್ರಿಗೆ ಮೇಯ್ನಾಗಿ ಬೋರ್ಡ್ ಎಕ್ಸಾಮ್ಸ್ಗೋಸ್ಕರ ಪ್ರಿಪೇರ್ ಮಾಡ್ತಿದ್ದೆ. ನಂದು NCERT ಸಿಲೆಬಸ್ ಇರುತ್ತಲ್ವ, ನಮ್ಮದು ISC ನಮ್ಮ ಸಿಲೆಬಸ್ ಏನಿತ್ತು ಅದು NCERT ಮೀರಿನ ಹೆಚ್ಚಾಗಿತ್ತು. ಸೊ ನನಗೆ NCERT ತುಂಬ ಈಸಿ ಅನಿಸೋದು. ಸೊ ಐ ಯೂಸ್ ಟು ಟೀಚ್ 10th ಗ್ರೇಡರ್ಸ್. ಆಮೇಲೆ 10th ಗ್ರೇಡರ್ಸಿಗೆ ಮಾಡ್ತಿದ್ದೆ. 9th, 8th, 11th ಆ್ಯಂಡ್ 12th ಅವ್ರಿಗೂ ಮ್ಯಾಥಮೆಟಿಕ್ಸ್ ಮತ್ತು ಬೇರೆ ಸಬ್ಜೆಕ್ಟ್ಸ್ ಹೇಳ್ಕೊಟ್ಟಿದ್ದೀನಿ. ಅದು ಫೈನಾನ್ಷಿಯಲಿ ಹೆಲ್ಪ್ ಆಗೋದು. ಆ್ಯಂಡ್ ನಾನು ಕಾಲೇಜ್ ಟೈಮಲ್ಲಿ ಹೋಗಬೇಕಾದ್ರೆ ನಂದು ಖರ್ಚುಗಳು ಏನಾದರೂ ಹೊರಗಡೆ ಹೋಗಬೇಕು ಅಂದರೆ ಕಾಲೇಜಿಗೆ ಹೋಗ್ತಾನೆ ಪಾಕೆಟ್ ಮನಿಗೆ ಮತ್ತು ಸ್ವಲ್ಪ ಒಂದು ಅಮ್ಮನಿಗೆ ಸಹಾಯ ಮಾಡಿ ಒಂದು 20,000-25,000 ಆಗೋದು ತಿಂಗಳಿಗೆ. ಆವಾಗಲೇ ಅಷ್ಟೊಂದು ಆಗೋದು ಅಂದರೆ
ಬೇಸಿಕ್ ಸ್ಯಾಲ್ರಿ ಥರ ಆವಾಗಲೇ ಆಗೋದು. ಸೊ ನನಗೆ ಎಲ್ಲಿ ಕೆಲಸ ಹುಡುಕ್ಬೇಕನ್ನೋ ಟೆನ್ಷನ್ ಇಲ್ಲ. ನನಗೆ ಎಟ್ ಸಮ್ ಪಾಯಿಂಟ್ ನನಗೆ ಯಾವ ಥರ ಕಾನ್ಫಿಡೆನ್ಸ್ ಇತ್ತು ಅಂದರೆ ಏನೂ ಇಲ್ಲದ್ರೂ ನಾನು ಟೀಚರ್ ಆಗ್ಬೋದು. ಹಂಗೆ ಈಗ ಅದಾಗೋದು ಕೂಡ ಕಷ್ಟ ಆಗ್ಬಿಟ್ಟಿದೆ. ಬಟ್ ಈಗಿನ ಸಿಚುವೇಶನ್ ಆ ಥರ ಏನಿಲ್ಲ ಸರ್. ನನಗೆ ನೀವು ಕೇಳೋದಾದರೆ ಇವಾಗಿರೋ ಆಪರ್ಚುನಿಟೀಸ್ ಟೈಮಲ್ಲಿ ನಿಮ್ಮ ಸ್ಕಿಲ್ ಲೆವೆಲ್ ಮೇಲೆ ನಿಮಗೆ ಕೆಲಸ ಸಿಗುತ್ತೆ. ನಿಮಗೆ ಕರೆಕ್ಟಾಗಿ ಇವಾಗ ಮೇ ಬಿ ಎಲ್ಲ ಕಡೆನೂ ನಿಮಗೆ ಕೆಲಸ ಸಿಗದೆ ಹೋಗ್ಬೋದು. ನಾವು ಆಪರ್ಚುನಿಟೀಸ್ನ ಹುಡ್ಕೊಳ್ಳೋದಕ್ಕೆ ಏನು ಕಷ್ಟ ಆಗಿಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಯೂಟ್ಯೂಬ್ ಇದೆ. ನಿಮ್ಗೆಲ್ಲೂ ಹೇಳ್ಕೊಡೋಕ್ಕಾಗದೆ ಹೋದರೆ ಯೂಟ್ಯೂಬಲ್ಲಿ ಹೇಳಿ. ನಿಮ್ಮ ಕ್ವಾಲಿಟಿ, ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿದ್ದರೆ ಜನ ನೋಡೇ ನೋಡ್ತಾರೆ. ಅದು ಖಂಡಿತ. ಅದು ಕೂಡ ಈಗ ಒಂದು ದೊಡ್ಡ ಉದ್ಯಮ ಆಗಿಯೇ ಬೆಳೀತಾ ಇರೋದು. ಅದೆಲ್ಲ ಒಂದು ಕಡೆ ಓಕೆ. ಈಗಿದ್ದಂಥ ಸಿದ್ಧಾರ್ಥ್ ಅವರು ಮನೆಯಲ್ಲಿ ಹೆಲ್ಪ್ ಮಾಡ್ತಾಯಿದ್ರು, ಟ್ಯೂಷನ್ ಹೇಳ್ಕೊಡ್ತಾಯಿದ್ರು. ಈಗ ಈ ಒಂದು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು, ಅದೆಲ್ಲ ಏನು ಕತೆ, ಹೆಂಗೆ ಶುರುವಾಯಿತು? ಅದು ಆಕ್ಸಿಡೆಂಟ್, ಕಂಪ್ಲೀಟಾಗಿ ಆಕ್ಸಿಡೆಂಟ್. ಅನ್ಕೊಂಡೇ ಇರಲಿಲ್ವಾ ನೀವು? ಅನ್ಕೊಂಡೇ ಇರಲಿಲ್ಲ. ಬಟ್ ಆದರೆ ನಾವು ಕೇಳ್ಪಟ್ಟಂಗೆ ಏನೋ ನೀವು ಡೈರೆಕ್ಷನ್ ಕಡೆ ಡೈರೆಕ್ಷನ್ ಕಡೆ ತುಂಬ ಇಂಟ್ರೆಸ್ಟ್ ಇತ್ತು. ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನಂಗೆ ಕೈ ನಡ್ಗೋದು ಕ್ಯಾಮ್ರಾ ಮುಂದೆ ಬರೋಕ್ಕೆ, ನಿಜವಾಗ್ಲೂ. ಇವಾಗ ಆ್ಯಕ್ಚುಲಿ ಮೆಟ್ರೋ ಸಾಗ ಅಂತ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಅದು ಸ್ಕೆಚಸ್ ಮಾಡೋದು. ಆ ಟೈಮಲ್ಲಿ 2022 ಅಲ್ಲಿ ಒಂದು ಆಡಿಷನ್ಸ್ ಥರ ಒಂದು ಅವ್ರಿಗೆ ಸ್ಟೋರಿಗೆ ಹಾಕಿದ್ರು, ಅವ್ರಿಗೆ ಆ್ಯಕ್ಟರ್ಸ್ ಬೇಕಾಗಿದ್ದಾರೆ ಅಂತ. ನಾನು ಹೋಗಿ ಆಡಿಷನ್ ಕೊಟ್ಟಿದ್ದಾಗ ನಾನು ಅದು ಏನು ಲೈನ್ಸ್ ಓದಕ್ಕೆ ಬರ್ತಾ ಇಲ್ಲ, ನನಗೆ ಬಾಯಿ ತೊದಲಿಸ್ತಾ ಇದೆ. ಬಟ್ ನಾನು ಅವ್ರ ಹತ್ರ ಮಾತಾಡಿದ್ದು ನೋಡಿ ಫಸ್ಟ್ ಟೈಮ್ ಅದೇ ಕ್ಯಾಮ್ರಾ ಫೇಸ್ ಮಾಡಿದ್ದು. ಅವಾಗ ಆಡಿಷನ್ಸ್ ಶುರು ಮಾಡ್ಕೊಂಡಿದ್ದೆ, ಆಡಿಷನ್ಸ್ ಮಾಡ್ತಿದ್ದೆ. ಇವಾಗ ತುಂಬ ಜನ ಆಡಿಷನ್ಸ್ಗೆ ಹೋಗ್ತಾರೆ, ಅವರೆಲ್ಲರಿಗೂ ಇದು ಅರ್ಥ ಆಗುತ್ತೆ. ನಮಗೆ ಲೈನ್ಸ್ ಬರ್ತಿರಲ್ಲ, ಅಷ್ಟು ನ್ಯಾಚುರಲಾಗಿ ಬರಲ್ಲ. ಸೊ ಅವಾಗ ಏನಾಗಿತ್ತು, ನಾನು ಅವ್ರ ಜೊತೆ ಬಿಹೈಂಡ್ ದ ಕ್ಯಾಮ್ರಾ ಇಂಟರ್ಯಾಕ್ಟ್ ಮಾಡಿದ್ದೆ ಅಲ್ವಾ, ಅವ್ರಿಗೆ ಅದು ತುಂಬ ಕಂಫರ್ಟಬಲ್ ಆಗಿ ಅನ್ನಿಸ್ತು. ಓಕೆ, ಪೀಪಲ್ ಸ್ಕಿಲ್ಸ್ ಚೆನ್ನಾಗಿದೆ ಇವನಿಗೆ ಅಂತ ನನ್ನ ಹೋಸ್ಟ್ ಮಾಡೋಕ್ಕೆ ಬಿಟ್ಟರು. ಸೊ 2022 ಅಲ್ಲಿ ಏಪ್ರಿಲ್ ಮಂತಲ್ಲಿ ನನ್ನ ಮೊದಲನೇ ವಿಡಿಯೋ ಯಾವುದು, ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ಡೇಗಿಂತ 2 ದಿನದ ಹಿಂದೆ ಒಂದು ಪಬ್ಲಿಕ್ ಇಂಟರ್ವ್ಯೂ ಥರ ಎಲ್ರಿಗೂ ಕೇಳಿ, ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಬಗ್ಗೆ ನಿಮ್ಗೆ ಏನು ಆಸಕ್ತಿ, ಅಂದರೆ ಅವ್ರದ್ದು ಯಾವುದಾದ್ರೂ ಹಾಡು ಹಾಡಿ ಅಥವಾ ಆ ಮೂವಿಯಿಂದ ಯಾವುದಾದ್ರೂ ಡೈಲಾಗ್ಸ್ ಹೇಳಿ, ಈ ಥರ ಒಂದು ಇಂಟರ್ವ್ಯೂ ಮಾಡಿದ್ವಿ. ದಟ್ ವಾಸ್ ಮೈ ಫಸ್ಟ್ ವಿಡಿಯೋ. ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಕ್ಯಾಮ್ರಾ ಮುಂದೆ ಬರೋದು ಶುರು ಆಯಿತು. ಕ್ಯಾಮ್ರಾ ಹಿಂದೆ ನನಗೆ ಕಲಿಯೋ ಆಸಕ್ತಿ ತುಂಬ ಇದ್ದಿದ್ದರಿಂದ ಗುಟ್ರುಗು ಅಂತ ಒಂದು ಯೂಟ್ಯೂಬ್ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ವರ್ಜಿನ್ ವೈಶಾಲಿ ಅಂತ ಇನ್ನೊಂದು ಮಾಡಿದ್ದೀನಿ. ಅಂದರೆ ಅದು ಬೋತ್ ಆರ್ ಅವಾರ್ಡ್ ವಿನ್ನಿಂಗ್ ಶಾರ್ಟ್ ಫಿಲ್ಮ್ಸ್. ಸೊ ಅದರಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೆ. ಡೈರೆಕ್ಷನ್ ಅಂದರೆ ಇಷ್ಟಪಟ್ಟು ಆ್ಯಕ್ಟಿಂಗ್. ಬಟ್ ಆ್ಯಕ್ಟಿಂಗ್ ಅವಕಾಶ ಬಂದಿದ್ದೇಗೆ, ಕರೆದಿದ್ದೇಗೆ? ಏನಂದರೆ ನಿಮ್ಮನ್ನ ಇದಕ್ಕಿಂತ ಮುಂಚೆ ನೋಡಿ ಏನಾದರೂ ಈ ಥರ ಶಾರ್ಟ್ ಫಿಲ್ಮಲ್ಲಿ ಮಾಡಿದ್ರೆ ನೋಡಿ ಕರೆದಿದ್ದ ಅಥವಾ ಆಡಿಷನ್ಸ್? ನನಗೆ ಆ್ಯಕ್ಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈಗಲೂ ಬರುತ್ತೆ ಅಂತ ನಾನು ಹೇಳ್ಕೊಳಕ್ಕೆ ಹೋಗಲ್ಲ, ಬಿಕಾಸ್ ಇನ್ನೂ ಕಲಿಯೋದು ತುಂಬ ಇದೆ. ಎಷ್ಟು ಕಲಿತ್ರೆ ಕಲಿಯೋದಿರುತ್ತೆ ಅಂತ ತುಂಬ ತಿಳ್ಕೊಂಡಿರೋ ಹೇಳೋ ಮಾತದು. ಇಲ್ಲ ಸರ್, ನಾನು ತುಂಬ ಕಲಿಯೋದಿದೆ. ನಾನು ಥಿಯೇಟರ್ ಮಾಡೋಕ್ಕೆ ಆಗ್ತಿಲ್ಲ, ಟೈಮ್ ಸಿಗ್ತಾ ಇಲ್ಲ. ಬಟ್ ಥ್ಯಾಂಕ್ಸ್ ಟು ಇವಾಗ ನಾನು ಮಾಡ್ತಿರೋ ಎರಡು ಪ್ರಾಜೆಕ್ಟಲ್ಲಿ ನನಗೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ. ಇವಾಗ ನಮ್ಮ ಕ್ಯಾರೆಕ್ಟರ್ಗೆ ಯೂಶ್ವಲಿ ಮೆಜಾರಿಟಿ ಸೀರಿಯಲ್ಸಲ್ಲಿ ನೀವು ನೋಡ್ಬೋದು, ಒಂದೇ ಥರ ಶೇಡ್ ಉಳ್ಕೊಂಡ್ಬಿಡುತ್ತೆ. ಅವ್ರು ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಹೋಗ್ತಾ ಇರಲ್ಲ. ಫ್ಯಾಮಿಲಿ ಡ್ರಾಮಾ ಅಂದರೆ ಫ್ಯಾಮಿಲಿ ಡ್ರಾಮಾನೇ ಹೋಗ್ತಿರುತ್ತೆ. ಬಟ್ ಧ್ರುವ ಅನ್ನೋ ಕ್ಯಾರೆಕ್ಟರ್ ನಾನು ಮೈನಾದಲ್ಲಿ ಏನು ಮಾಡ್ತಿದ್ದೀನೋ ತುಂಬ ಶೇಡ್ಸ್ ಇದೆ. ಸೊ ಆ್ಯಸ್ ಅನ್ ಆ್ಯಕ್ಟರ್ ಅದು ನಮ್ಮನ್ನು ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಐ ಆಮ್ ಹ್ಯಾಪಿ. ತುಂಬ ಶೇಡ್ಸ್ ಅಂತ ಇದೆ, ಹೌದು, ಗಮನಿಸ್ದಂಗೆ. ಬಟ್ ಮೊದಲನೇದಾಗ ನೀವು ಕನ್ನಡದಲ್ಲೇ ಮಾಡ್ತೀರಾ, ರಾಮಾಚಾರಿಯಲ್ಲಿ ಮಾಡ್ತೀರಾ, ಹೌದಾ? ಅದು ಹೇಗೆ ಅನ್ಸುತ್ತೆ ಸ್ಟಾರ್ಟಿಂಗಲ್ಲಿ? ಮೊದಲನೇ ಸಲ ಒಂದು ನಿಮ್ಮನ್ನು ಕರೀತಾರೆ ಶೂಟ್ಗೆ ಬನ್ನಿ ಅಂತ, ಇವತ್ತಿಂದನೇ ನಿಮ್ಮ ಶೂಟ್ ಇದೆ, ನಿಮ್ಮ ಕ್ಯಾರೆಕ್ಟರ್ ಇದೆ ಅಂತ ಅನ್ನಿಸ್ದಾಗ ಫಸ್ಟ್ ಟೈಮ್ ಹೋಗ್ತೀನಿ, ಹೆಂಗಿತ್ತು ನಿಮ್ಮ ಮೈಂಡಲ್ಲಿ? ಫಸ್ಟ್ ಆಫ್ ಆಲ್ ನಾನು ಟಿವಿ ಮುಂದೆ ಅಂದರೆ ಟಿವಿ ಮೇಲೆ ಬರ್ತೀನ ಬರಲ್ವಾ ಅಂತ ನನಗೆ, ಯಾಕಂದರೆ ಸಾವಿರಾರು ಜನ ಕೋಟ್ಯಾಂತರ ಜನ ನೋಡ್ತಾರೆ ಸೀರಿಯಲ್. ಹೌದು. ಫಸ್ಟ್ ಟೈಮ್ ನಾನು ಬರ್ತಿದ್ದೀನಿ, ಹೆಂಗೆ ಅನ್ನಿಸ್ತಾ ಇತ್ತು? ಭಯ ಆಗ್ತಿತ್ತು. ನಿಜ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅಂದರೆ ಕೇಳ್ಪಟ್ಟಿದ್ದೀನಿ ಶೂಟಿಂಗ್ ಮಾಡ್ತಾರೆ, ಬಟ್ ಇಷ್ಟ ಆಗಲಿಲ್ಲ ಅಂದರೆ ಅದು ಟೆಲಿಕಾಸ್ಟೇ ಮಾಡಲ್ಲ, ಕಟ್ ಮಾಡಿಬಿಡ್ತಾರೆ ಅಂತೆಲ್ಲ ಕೇಳ್ಪಟ್ಟಿದ್ದೆ. ಸೊ ನಾನು ಮಾಡೋದವ್ರಿಗೆ ಇಷ್ಟ ಆಗುತ್ತಾ, ಅದು ಟಿ ವಿ ಮೇಲೆ ಬಂದ ಮೇಲೆ ಜನರಿಗೆ ಇಷ್ಟ ಆಗುತ್ತಾ, ಅವೆಲ್ಲ ನಂಗೆ ಸಿಕ್ಕಾಪಟ್ಟೆ ಭಯ ಇತ್ತು. ನಾನು ಅವತ್ತು ನಂಗೆ ಇನ್ನೂ ನೆನಪಿದೆ, ಮೊದಲನೇ ಸೀನ್ ಬುಲೆಟ್ ಬೈಕ್ ಮೇಲೆ ಕೂತಿರ್ತೀನಿ, ಒಂದು ಫೋನ್ ಕೌಂಟರ್, ಅಂದರೆ ನಾನು ಬರ್ತಾ ಇದ್ದೀನಮ್ಮ ಅಂತ ನಾನು ಏನೋ ಒಂದು ಹೇಳ್ತೀನಿ. ಅದು ಮಾತಾಡಬೇಕಾದ್ರೆ ನಾನು ಒಂದು ಸಿಂಪಲ್ ಲೈನ್ ನಂಗೆ ಹೇಳೋಕ್ಕಾಗ್ತಿಲ್ಲ. ಆಡಿಷನಲ್ಲಿ ಚೆನ್ನಾಗಿ ಮಾಡಿದ್ದೆ, ಅವ್ರು ಸುಮ್ಮನೆ ಸೆಲೆಕ್ಟ್ ಮಾಡಿದ್ರು ಅಂತಲ್ಲ, ಆಡಿಷನಲ್ಲಿ ಚೆನ್ನಾಗಿ ಮಾಡಿದ್ದೆ. ಬಟ್ ಆ ಕ್ಷಣದಲ್ಲಿ ನಾನು ನಿಜವಾಗ್ಲೂ ಶೂಟ್ ಮಾಡ್ತಿದ್ದೀನ ಅನ್ನೋ ಒಂದು ಆ ರಿಯಲೈಸೇಷನ್ ಹಿಟ್ಟಾದ್ಮೇಲೆ ಭಯ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ.
ಭಯ ಜಾಸ್ತಿ ಇತ್ತು. ಅಂದರೆ ಯಾಕಂದರೆ ಆಡಿಷನ್ ಒಂದು ಇದೇ ಬೇರೆ ಇರುತ್ತೆ ವಾತಾವರಣ, ಬಟ್ ಶೂಟಿಂಗ್ ವಾತಾವರಣ ಅಲ್ಲಿ ಬೇರೆ ಇರುತ್ತೆ, ಅಲ್ಲಿ ಜನ ಬೇರೆ ಇರ್ತಾರೆ. ಎಕ್ಸಾಕ್ಟ್ಲಿ. ಅಲ್ಲಿರೋ ಡೈರೆಕ್ಷನ್ ಆಗಿರ್ಬೋದು, ಅಲ್ಲೆಲ್ಲ ಜನಗಳು. ಹೌದು, ಅದು ಗಾಬರಿ ಆಗಿತ್ತಾ? ಸಿಕ್ಕಾಪಟ್ಟೆ ಗಾಬರಿ ಆಗಿತ್ತು. ಅಂದರೆ ಸಪೋರ್ಟಿವ್ ಹೇಗಿತ್ತು ಅಲ್ಲಿ ಮತ್ತು ಆ ಒಂದು ಟೀಮಿಂದು ನಿಮಗೆ? ಚೆನ್ನಾಗಿತ್ತು ಸರ್. ಸಪೋರ್ಟ್ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ ಆ್ಯಕ್ಟರ್ಗಳು. ಹೌದು. ಲಕ್ಕಿಲಿ ನನ್ನ ಫಸ್ಟ್ ಶಾರ್ಟಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದಿದ್ದು, ಬೈಕಲ್ಲಿ ಸುಮ್ಮನೆ ಕೂತ್ಕೊಂಡು ಫೋನಲ್ಲಿ ಮಾತಾಡೋದು. ಸೊ ನನಗೆ ಎಲ್ಲರೂ ಸಪೋರ್ಟಿವ್ ಆಗಿದ್ರು. ಅವ್ರಿಗೇನು ಇವಾಗ ಸೀರಿಯಲ್ಸಲ್ಲಿ ಏನಿರುತ್ತೆ, ಕೆಲಸ ಮುಂದೆ ಹೋಗಬೇಕು. ಒಬ್ಬ ಆ್ಯಕ್ಟರ್ ನಿಮ್ಮ ಕೆಲಸನ ಸ್ಲೋ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಬೈತಾರೆ. ಬಟ್ ಅವತ್ತು ನನಗೆ ಅವ್ರು ಸಪೋರ್ಟಿವ್ ಆಗಿದ್ದರು. ಅವ್ರಿಗೂ ಗೊತ್ತಿತ್ತು ನನ್ನ ಮೊದಲನೇ ಶಾರ್ಟ್ ನನ್ನ ಲೈಫಲ್ಲಿ ಈ ಥರ ಕ್ಯಾಮ್ರಾ ಮುಂದೆ ಅಂತ ಸಪೋರ್ಟಿವ್ ಆಗಿದ್ದರು. ಸೊ ನನಗೇನು ಅಷ್ಟು ತೊಂದರೆ ಆಗಲಿಲ್ಲ. ನೀವೇ ಆ್ಯಕ್ಟ್ ಮಾಡಿದ್ದು ಫಸ್ಟ್ ಟೈಮು ಟಿ ವಿಲಿ ಬಂದಾಗ, ಅಥವಾ ನೀವು ಅದನ್ನು ನೋಡಿದಾಗ ಹೆಂಗೆ ಫೀಲ್ ಆದ್ರೆ? ನಿಮ್ಮ ಮನೆಯವ್ರು ಹೆಂಗೆ ಫೀಲ್ ಆದರು? ನಮ್ಮಮ್ಮ ತುಂಬ ಕಲಿಯೋದಿದೆಯೋ ಅನ್ನೋರು. ಇನ್ನು ತುಂಬ ಕಲಿಯೋದಿದೆ, ಏನು ಸುಮ್ಮನೆ ಇವಾಗ ಟಿ ವಿ ಮೇಲೆ ಬಂದುಬಿಟ್ರೆ, ಟಿ ವಿಯಲ್ಲಿ ಬಂದುಬಿಟ್ರೆ ನಿಂಗೇನು ಇಟ್ಸ್ ನಾಟ್ ಅನ್ ಅಚೀವ್ಮೆಂಟ್, ತುಂಬ ಕೆಲಸ ಇದೆ ಅಂತಲೇ ಹೇಳಿದರು ನನಗೆ. ಅದನ್ನು ಕಲಿಬೇಕು ಸಿಕ್ಕಾಪಟ್ಟೆ. ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ವಾ ಏನಂತ? ಸ್ಟಾರ್ಟಿಂಗಲ್ಲಿ ಅವ್ರಿಗೆ ನಿಜವಲ್ಲೂ ಇಷ್ಟ ಆಗಿರಲಿಲ್ಲ. ಅಲ್ಲ, ಯಾಕಂದರೆ ನಿಮ್ಮಮ್ಮವರು ತುಂಬ ಡಾಕ್ಟರ್ ರಾಜ್ಕುಮಾರ್. ಹೌದು ಹೌದು, ನಾನು ತುಂಬ ಕಡೆ ಹೇಳಿದ್ದೆ, ತುಂಬ ಕಡೆ ಹೇಳ್ಕೊಂಡಿದ್ದೆ. ಹೌದು, ಅವ್ರಿಗೆ ನಿಜವಲ್ಲೂ ಇಷ್ಟ ಆಗಿರಲಿಲ್ಲ. ನಾನು ಏನು ಫಸ್ಟ್ ಆಫ್ ಆಲ್ ಅವರು ಮಗ ಹೇಗೆ ಮಾಡಿದ್ರೆ ಇಷ್ಟಪಟ್ಬಿಡ್ತಾರೆ, ಚೆನ್ನಾಗಿ ಮಾಡಿದ್ರೆ ಸೂಪರ್, ಬೇಜಾರಾಗಬಾರ್ದು ಅಂತ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಮ್ಮಮ್ಮ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ಯಾಕೆ ಹೋಗ್ತಿದ್ಯಾ ಅಂತಲೇ ಕೇಳೋರು. UPSC ಮಾಡ್ಕೋಬೋದು. ಅವ್ರು ಯಾವುದೇ ತಾಯಿಗಾದ್ರೂ ಒಂದು ಸೆಕ್ಯೂರ್ಡ್ ಲೈಫ್ ಇದ್ದರೆ ಮಗನಿಗೆ ಖುಷಿ ಆಗುತ್ತೆ. ಸೆಟಲ್ ಆಗಬೇಕು. ಆಬ್ವಿಯಸ್ಲಿ ಒಂದು ಪಾಯಿಂಟ್ ಆದಮೇಲೆ ಮದುವೆ ಮಾಡಿಸ್ಬೇಕು. ಆ ಟೈಮಲ್ಲಿ ಅವ್ನಿಗೆ ಕೆಲಸ ಇದೆಯೋ ಇಲ್ವೋ. ಇವಾಗ ಆರ್ಟಿಸ್ಟ್ ಲೈಫ್ ಹೇಗೆ ಅಂದರೆ, ನನ್ನ ಕೋ ಆ್ಯಕ್ಟರ್ ವಿಜಯಲಕ್ಷ್ಮಿ ಅವರು ಒಂದು ಮಾತು ಹೇಳ್ತಾರೆ, ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಆರ್ಟಿಸ್ಟ್ ಲೈಫ್ ಅಂತ. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಹೌದು. ಸೊ ಅಟ್ ವಾಟ್ ಪಾಯಿಂಟ್ ನಮಗೆ ಕೆಲಸ ಇಲ್ಲದೆ ಹೋಗುತ್ತೋ, ಒಂದು ವರ್ಷ ನಮ್ಮ ಕೆಲಸ ಇರಲ್ಲ, ಅವಾಗ ಏನು ಮಾಡ್ತೀವಿ? ಅದು ನಮ್ಮ ತಾಯಿಗೆ ತುಂಬ ಭಯ ಇತ್ತು. ಸೊ ಎಲ್ಲರೂ ಒಂದು ಸೆಕ್ಯೂರ್ ಆಗಿರೋದು ನೋಡ್ಕೊಳ್ಳಿ ಅನ್ನೋದು. ಎಕ್ಸಾಕ್ಟ್ಲಿ ಇದು ಯಾಕಂದ್ರೆ ಒಂದಿನ ಇರುತ್ತೆ, ಒಂದು ತಿಂಗಳು ಇರ್ಬೋದು, ಇನ್ನೂ ಒಂದು 2 ತಿಂಗಳು ಫ್ರೀ ಇರ್ಬೋದು, ಈ ಥರ ಹೋಗ್ಬಿಡುತ್ತೆ. ಕೆಲಸ ಇಲ್ಲದೆ ಇರ್ಬೋದು, ಯಾರು ಗೊತ್ತು, ಟಚ್ ವುಡ್ ಹತ್ರ ಆಗಬಾರ್ದು. ಬಟ್ ಸ್ಟಿಲ್ ಕೆಲಸ ಇದೆ ಅಂದಮೇಲೆ, ನಾನು ಇವಾಗ ಯಾರಾದರೂ ನನಗೆ ಕಾಲ್ ಮಾಡಿದ್ರೆ ಏನೋ ಒಂದು ಕೆಲಸ ಇದೆ, ನಾನು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಯಾವತ್ತು ಆಪರ್ಚುನಿಟಿ ಬರುತ್ತೆ ಹೇಳೋದಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವು ನನಗೆ ಕಾಲ್ ಮಾಡಿದ ತಕ್ಷಣ ನಾನು ಅಂದರೆ ಬ್ಯುಸಿ ಇದ್ದೆ, ಬೇರೆ ಮೀಟಿಂಗ್ ಇತ್ತು, ಬಟ್ ಸ್ಟಿಲ್ ಮಾಡಬೇಕು. ಬಿಕಾಸ್ ಆಪರ್ಚುನಿಟೀಸ್ ಯಾವಾಗಲೂ ಎಲ್ರಿಗೂ ಬರಲ್ಲ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ನಾನು ಯಾವತ್ತೂ ಏನಕ್ಕೂ ಇಲ್ಲ ಅನ್ನಲ್ಲ. ಅಲ್ಲ, ಅದು ಒಂದು ಒಳ್ಳೆಯ ಗುಣ. ಯಾಕೆಂದರೆ ಒಬ್ಬ ಆ್ಯಕ್ಟರ್ ಆಗಿರೋರಿಗೆ ಬೆಳಿಬೇಕು ಅಂತಂದರೆ ಹೆಂಗೆ ಅವರು ಸಮಾಜ ಹತ್ರ ಕನೆಕ್ಟ್ ಆಗ್ತಾರೆ, ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಾವಿರಾರು ಜನ ನೋಡ್ತಾ ಇರ್ತಾರೆ ಅವ್ರ ಬಿಹೇವಿಯರ್ ಕೂಡ ಹೆಂಗಿರುತ್ತೆ ಅಂತ. ಯಾಕಂದರೆ ಅವ್ರ ನಡವಳಿಕೆಯಿಂದನೇ ಅವರು ಮೇಲಕ್ಕೆ ಹೋಗೋದಾಗಿರ್ಬೋದು, ಕೆಳಗಡೆ ಬರೋದಾಗಿರ್ಬೋದು, ಎರಡೂ ಕೂಡ ನಿಂತಿರುತ್ತೆ. ಕಾನ್ಸ್ಟೆಂಟ್ ಆಗಿರೋದು ತುಂಬ ಕಷ್ಟ ಕೆಲವೊಂದು ಟೈಮಲ್ಲಿ. ಹೌದು, ಈ ಒಂದು ಫೀಲ್ಡಲ್ಲಿ ಅಂತ. ಯಾಕಂದರೆ ನೀವು ಈಗ ನೋಡಿದ್ರೆ, ಯಾಕಂದರೆ ಇವಾಗಲೇ 3 ರಿಂದ 4 ವರ್ಷದ ಜರ್ನಿ ನಿಮ್ಮದು. ನೀವು ಶುರು ಮಾಡಿ. ನಾನು ಫಸ್ಟ್ ಸ್ಕ್ರೀನ್ ಮೇಲೆ ಬಂದಿದ್ದು ನಾನು ರಾಮಾಚಾರ್ಯಲ್ಲಿ ಜೂನ್ 29. ಸೊ ಜೂನ್ 29, 2022. ಸೊ 3 ವರ್ಷ ತುಂಬಿತು. ನೀನು ಬಂದಿದ್ರೆ ನಿಮಗೂ ಸಾಕಷ್ಟು ಅನುಭವ ಆಗಿದೆ. ಇನ್ನು ರಾಮಾಚಾರಿ ಒಂದು ಕಡೆ ಬಂದರೆ ಆ್ಯಕ್ಟ್ ಮಾಡಿದ್ರಿ, ಅದು ಓಕೆ ಎಲ್ಲ ಶುರುವಾಯಿತು, ಜರ್ನಿನೂ ಶುರು ಮಾಡಿಬಿಟ್ರಿ. ಆ ನಂತರ ನೆಕ್ಸ್ಟು ನಮ್ಮ ಕನ್ನಡದಲ್ಲೇ ಕರಿಬೋದಿತ್ತು. ಬಟ್ ತೆಲುಗಿಂದ ಆಪರ್ಚುನಿಟಿ ಬಂದಿದ್ದು ಹೆಂಗೆ? ಅಲ್ಲಿ ಹೆಂಗೆ ಕಾಂಟ್ಯಾಕ್ಟ್ ಬಂತು ನಿಮಗೆ? ಯಾರು ಏನು ಅಂತ? ಇಲ್ಲಿ ಎಷ್ಟೊಂದು ಕ್ಯಾಸ್ಟಿಂಗ್ ಏಜೆನ್ಸಿಗಳಿದೆ. ಸೊ ಅಲ್ಲಿ ಆಡಿಷನ್ಸ್ ಕೊಡ್ತಾನೆ ಇದ್ದೆ. ಎಲ್ಲಿ ಕ್ಯಾಸ್ಟಿಂಗ್ ಕಾಲ್ ಕೊಡ್ತಾ ಇದ್ರಾ? ಎಲ್ಲ ಕಡೆ ಅಂದರೆ ನಿಮ್ಗೆ ತೆಲುಗು ಬರುತ್ತೆ ಅಂತ? ತೆಲುಗು ಇಲ್ಲ, ನನಗೆ ತೆಲುಗು ಸರಿಯಾಗಿ ಬರ್ತಾ ಇರಲಿಲ್ಲ. ಈಗ ಬರುತ್ತಾ? ಈಗ ಬರುತ್ತೆ. ಕಲ್ತಿದ್ದೀರಾ? ಕಲಿಬೇಕು. ಎಸ್, ನಾನು ಯಾವುದೇ ಜಾಗಕ್ಕೆ ಹೋದ್ರೂ ಅಲ್ಲಿರೋ ಭಾಷೆ ಕಲಿಬೇಕು, ಬೇಸಿಕ್ ಆಗಾದರೂ. ಅದೊಂದು ನಾನು ಆ್ಯಕ್ಚುಲಿ ಎಲ್ರಿಗೂ ಕೇಳೋದಕ್ಕೆ ಅಂದರೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಆ ಜಾಗದಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಬೇಸಿಕ್ ಅದು. ಆ ಭಾಗಕ್ಕೆ ಹೊಂದ್ಕೊಳ್ಳೋ ಹಾಗೆ ಅಟ್ಲೀಸ್ಟ್ ಕಮ್ಯುನಿಕೇಶನ್ ಮಾಡೋಕ್ಕಾದ್ರೂ ಒಂದು ಬೇಕು ನಮಗೆ. ಅದನ್ನು ವಿ ಆರ್ ಸೋಷಿಯಲ್ ಆ್ಯನಿಮಲ್ಸ್. ನಾವು ಜನರ ಜೊತೆ ಬೆರೆಯೋಕೆ ನಮ್ಮ ಜೀವನನೇ ಅದ್ರ ಮೇಲೆ ಬೇಸ್ಡ್ ಆಗಿರುತ್ತೆ. ನಿಜ. ಇಲ್ಲ, ಯಾವುದೇ ಒಂದು ಆ್ಯಕ್ಟರ್ ಆದರೂ ಕೂಡ ಆ ಭಾಗ ಜನರಿಗೆ ಹೊಂದ್ಕೋಬೇಕಂದ್ರೆ ಅಲ್ಲ, ಯಾವುದೇ ಫೀಲ್ಡಲ್ಲಿ ಇರಲಿ, ಹೌದು,
ಒಂದು ಜಾಗದಲ್ಲಿ ನೀವು ಒಂದಿಷ್ಟು ತಿಂಗಳು ಅಥವಾ ಒಂದಿಷ್ಟು ವರ್ಷ ಬದುಕ್ತಾ ಇದ್ದೀರಾ, ಆ ಜಾಗದ್ದು ಅನ್ನ ನೀರು ತಿಂತಾ ಇದ್ದೀರಾ, ಕುಡಿತಾ ಇದ್ದೀರಾ ಅಂದರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು. ಆ ಜಾಗದ ಲ್ಯಾಂಗ್ವೇಜ್. ಇವಾಗ ತುಂಬ ಜನ ಟ್ರಿಪ್ ಹೊಡಿತಾರೆ ಬೇರೆ ದೇಶಕ್ಕೆ, ಥೈಲ್ಯಾಂಡ್ಗೆ ಹೋಗ್ತಾರೆ, ವಿಯೆಟ್ನಾಮ್ಗೆ ಹೋಗ್ತಾರೆ, ಚೈನಾಗೆ ಹೋಗ್ತಾರೆ, ಜಪಾನ್ಗೆ ಹೋಗ್ತಾರೆ. ಅಲ್ಲಿನ ಏನು ಮೊಶಿ ಅದ್ರದ್ದು ಎಲ್ಲ ಕಲ್ತ್ಕೊಂಡು ಬರ್ತಾರೆ. ಅರಿಗಾತೋ ಗೊಸೈಮಸ್ ಇವೆಲ್ಲ ಕಲ್ತ್ಕೊಂಡು ಬರ್ತಾರಲ್ಲ, ಅಲ್ಲಿರೋ ಅಲ್ಲಿರೋ ಇಂಟ್ರೆಸ್ಟ್ ಇಲ್ಲಿ ಯಾಕೆ ಬರಲ್ಲ? ಹೌದು, ಅದು ಖಂಡಿತ. ಅದು ಎಲ್ಲರೂ ಯೋಚನೆ ಮಾಡಬೇಕು. ಯಾಕಂದರೆ ಇದು ಎಲ್ರಿಗೂ ಒಂದು ಸಣ್ಣದಾದಂಥ ಒಂದು ಅಡ್ವೈಸ್ ಕೂಡ. ಮುಂದೆ ಅಂದರೆ ಅಡ್ವೈಸ್ ಅನ್ನ ಕೊಡದೇ ಇದ್ರು ಅವ್ರು ಅಡ್ವೈಸ್ ಆಗಿ ತಗೋಬೇಕಾಗುತ್ತೆ. ಬಟ್ ಒಂದು ಬೇಸಿಕ್ ಕ್ವೆಶ್ಚನ್ ಅಂತ ಹೇಳ್ಬೋದು ನೀವು. ಬಿಕಾಸ್ ಅಡ್ವೈಸ್ ಕೊಡೋಷ್ಟು ದೊಡ್ಡವನು ನಾನಲ್ಲ. ಇಟ್ಸ್ ಅ ಕ್ವೆಶ್ಚನ್. ಹೊರಗಡೆ ಇವಾಗ ಪ್ಯಾರಿಸ್ಗೆ ಹೋಗ್ತಾರೆ, ಇವಾಗ ಯುರೋಪ್ಗೆ ಹೋಗ್ತಾರೆ, ಅಲ್ಲಿ ಫ್ರೆಂಚ್ ಅಥವಾ ಇಟಾಲಿಯನ್ ಕಲ್ತ್ಕೊಂಡು ಬರ್ತಾರೆ. ವೈ ನಾಟ್ ಇನ್ ಇಂಡಿಯಾ? ಹೌದು, ನಿಜ, ಕರೆಕ್ಟ್. ಇದಾದ್ಮೇಲೆ ನೀವು ಹೋಗ್ತೀರಾ, ತೆಲುಗಿಗೆ ಹೋಗ್ತೀರಾ, ಎಲ್ಲ ಸೆಲೆಕ್ಟ್ ಆಗ್ತೀರಾ, ಮೇನ್ ಲೀಡ್ ನಿಮಗೆ ಸಿಗುತ್ತೆ ಅಲ್ಲಿ. ಏನು ಅನಿಸುತ್ತೆ? ಇಲ್ಲಿ ಅಲ್ಲೇನೋ ಸಣ್ಣ ಪಾತ್ರ ಮಾಡ್ಕೊಂಬಂದಿದ್ದು, ಇಲ್ಲಿ ಏನಪ್ಪ ಇಷ್ಟು ದೊಡ್ಡದಾಗಿ ನನಗೆ ಸಿಕ್ಬಿಡ್ತು, ಒಂದು ಒಳ್ಳೆ ಚಾನ್ಸು, ಖುಷಿ ಆಗುತ್ತೆ. ಇದ್ರ ಜೊತೆಗೆ ನಾನು ಇನ್ನೊಬ್ಬ ಈ ಭಾಷೆ ನನಗೆ ಹೊಸದು, ಇದನ್ನು ಕಲ್ತಿಲ್ಲ, ಕಲಿಬೇಕು, ಹೆಂಗೆ ಮಾಡೋದು, ಏನು ಮ್ಯಾನೇಜ್ ಮಾಡೋದು ಅಂತ ಏನು ಅನಿಸ್ತಾ ಇತ್ತು ಅವಾಗ? ಏನು ಸ್ವಲ್ಪ ನನಗೆ ಮೇಯ್ನಾಗಿ ಏನು ಥಾಟ್ ಇತ್ತು ಅಂದರೆ, ನಾನು ಫಸ್ಟ್ ಆಫ್ ಆಲ್ ಭಾಷೆ ಕಲಿಬೇಕಂತ ಇತ್ತು. ಯಾಕಂದರೆ ಅಲ್ಲಿ ನಾವು ಫಂಬಲ್ ಮಾಡ್ತಿದ್ರು ಡಬ್ಬಿಂಗ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಲಿಪ್ ಸಿಂಕ್ ಆಗದೆ ಇರೋದು ನನಗೆ ಅಲ್ಲೆಲ್ಲೋ ಕೊರತೆ ಫೀಲ್ ಆಗ್ತಿರುತ್ತೆ. ಏನು ನಾನು ಗೊತ್ತಾಗ್ಬಿಡುತ್ತಲ್ಲ ಡಿಫ್ರೆನ್ಸ್. ನನಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗೋದು ಸೆಕೆಂಡ್ರಿ. ನಮ್ಮ ತಾಯಿಗೆ ಗೊತ್ತಾಗುತ್ತೆ. ಸೊ ಅವರು ನಾನು ಮುಂಚೆ ಹೇಳ್ದ ಹಾಗೆ ಅಷ್ಟು ಈಸಿ ಅಲ್ಲ ಇಂಪ್ರೆಸ್ ಆಗೋದು. ಶಿ ಈಸ್ ವೆರಿ ಕ್ರಿಟಿಕಲ್. ಅಂದರೆ ನೀನು ತಪ್ಪು ಅಂದರೆ ತಪ್ಪು, ಅದು ಓಪನ್ ಆಗಿ ಅನ್ಸುತ್ತೆ. ತುಂಬ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ಇರೋದು ಇದ್ದಂಗೆ ಹೇಳ್ತಾರೆ. ಚೆನ್ನಾಗಿ ಮಾಡ್ತಿದ್ಯಾ, ಚೆನ್ನಾಗಿ ಮಾಡ್ತಿಲ್ಲ, ಸಿಂಪಲ್. ಅದು ಆ್ಯಕ್ಚುಲಿ ಚಿಕ್ಕವ್ರಿಗೆ ಕಷ್ಟ ಆಗ್ಬೋದು. ಚಿಕ್ಕವ್ರಿಗೆ ಅಂದರೆ ಚಿಕ್ಕ ವಯಸ್ಸಿಂದ ಬೆಳೀತಾ ಇರೋರಿಗೆ ಒಂದು ಮೋಟಿವೇಶನ್ ಸಿಗಲ್ಲ. ಮೇ ಬಿ ನಮಗೆ ಫೀಲಿಂಗ್ ಸ್ವಲ್ಪ ಡಲ್ ಆಗೋಗ್ತೀವಿ, ಕಾನ್ಫಿಡೆನ್ಸ್ ಬರಲ್ಲ, ಆ ಥರ ಎಲ್ಲ ಹೇಳ್ಬೋದು. ಆದರೆ ನನಗೆ ಅದು ತುಂಬ ಮುಖ್ಯ. ಇರೋದು ಇದ್ದಂಗೆ ಹೇಳೋದು ತುಂಬ ಮುಖ್ಯ. ಏನು ಇದ್ರೂ ನೇರವಾಗಿ ಹೇಳಿದ್ರೆ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಳ್ತೀನಿ ಅನ್ನೋ ಮೈಂಡ್ಸೆಟ್. ಎಸ್, ತಗೊಳ್ಳೇಬೇಕು. ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂದರೆ, ಕೆಲವರು ಬೇಜಾರಾಗ್ತಾರೆ, ಕೆಲವರು ಇಲ್ಲ ಇದು ಹೇಳೋದು ನನ್ನ ಒಳ್ಳೇದಕ್ಕೆ ಹೇಳ್ತಿರೋದು. ಕ್ರಿಟಿಸಿಸಮ್ಸ್ನ ನಾನು ಯಾವಾಗಲೂ ರಿಸೀವ್ ಮಾಡ್ಕೊಳ್ತೀನಿ. ಏನಾಯಿತು, ಯಾಕೆ ಚೆನ್ನಾಗಿ ಅನ್ನಿಸ್ತಿಲ್ಲ, ಅದನ್ನ ನಾನು ರಿಸೀವ್ ಮಾಡ್ಕೊಳ್ತೀನಿ. ಸೊ ಮೈ ಫಸ್ಟ್ ಸ್ಟೆಪ್ ವಾಸ್ ಲ್ಯಾಂಗ್ವೇಜ್ ಕರೆಕ್ಟಾಗಿ ಕಲಿಬೇಕು. ಸೆಕೆಂಡ್, ಲ್ಯಾಂಗ್ವೇಜ್ ಕಲಿಯೋ ಪ್ರಾಸೆಸ್ಸಲ್ಲಿ ರಿಯಾಕ್ಷನ್ಸ್ ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅಷ್ಟು ಒಳ್ಳೆಯದು. ಸೊ ನಾನು ಅಲ್ಲಿ ಪ್ರಾಂಪ್ಟರ್ಸ್ ಅಂತ ಇರ್ತಾರಲ್ಲ, ಆ ಪ್ರಾಂಪ್ಟರ್ಸ್ ಹತ್ರ ನಾನು ಯಾವಾಗಲೂ ಮಾತಾಡ್ತಿದ್ದೆ. ಸೊ ಇದರ ಅರ್ಥ ಏನು, ಹೇಗೆ ರಿಯಾಕ್ಟ್ ಮಾಡಬೇಕು, ನಾನು ಒಂದ್ಸಲ ಕೇಳ್ಕೊಳ್ತಿದ್ದೆ. ಆ್ಯಂಡ್ ದೇ ವರ್ ವೆರಿ ಸಪೋರ್ಟಿವ್. ಅವ್ರಿಗೇನು ಅಂದರೆ, ಯಾರು ಆ್ಯಕ್ಟರ್ಸ್ಗಳು ಕೇಳೋದೇ ಇಲ್ಲ ಈ ಥರ, ಅವ್ರಿಗೊಂದು ಥಾಟು. ಅಂದರೆ ನಾನು ಕುತ್ಕೊಂಡು ಪ್ರಾಂಪ್ಟರ್ ಅಂದರೆ ಅಲ್ಲಿ ಕ್ಯಾಮ್ರಾ ಮುಂದೆ ಹೋಗೋದಕ್ಕಿಂತ ಮುಂಚೆ ಕೂತ್ಕೊಂಡು ಇದೇನಿದು ಲೈನು, ಓಕೆ ಇದು ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತ ನಾನು ಒಂದ್ಸಲ ಕೇಳ್ತಿದ್ದೆ. ಪ್ರಾಂಪ್ಟರ್ಗಳು ತುಂಬ ಜನ ಆ್ಯಕ್ಟರ್ಗಳಿಗೆ ಪ್ರಾಂಪ್ಟ್ ಕೊಡ್ತಿರ್ತಾರೆ. ಸೊ ಅವ್ರಿಗೊಂದು ಬೇಸಿಕ್ಕಾಗಿ ಒಂದು ಹೇಳ್ತಾರೆ. ನಾನು ಅದಕ್ಕೆ ನಾನೇನು ಆ್ಯಡ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಸೊ ಅವ್ರಿಗೂ ಕಂಫರ್ಟಬಲ್, ರೀಟೇಕ್ಸ್ ಆಗಲ್ಲ, ಬಿಕಾಸ್ ಟೈಮ್ ಕೂಡ ಸೇವ್ ಆಗುತ್ತೆ. ಅಲ್ಲಿ ಲೈಟಿಂಗ್ ಆಗೋಷ್ಟ್ರಲ್ಲಿ ನಮ್ದು ಮಾತುಕತೆ ಆಗಿರುತ್ತೆ, ನಾವು ಅಲ್ಲಿ ಹೋಗಿ ಒನ್ ಟೇಕಲ್ಲಿ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟಿರ್ತಾರೆ, ಹೋಗ್ಬಿಡೋದು, ಮುಗಿಸ್ಕೊಂಡು ಬರ್ತಾ ಇರೋದು ಅಷ್ಟೇ. ನಮ್ಮ ಕೆಲಸ ಏನು, ಅಲ್ಲಿ ನಾವು ಹೋಗೋದು ಯಾಕೆ, ಕೆಲಸ ಮಾಡೋಕ್ಕೆ, ಶೂಟಿಂಗ್ ಮಾಡೋದಕ್ಕೆ, ನಮ್ಮ ಡೈಲಾಗ್ಸ್ ಹೇಳೋದಕ್ಕೆ, ರಿಯಾಕ್ಷನ್ಸ್ ಕರೆಕ್ಟಾಗಿ ಕೊಡೋದಕ್ಕೆ, ನಮ್ಮ ಇಂಟರಾಕ್ಷನ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟರ್ ಏನು ಹೇಳ್ತಾರೋ ಅದನ್ನು ನಾವು ಮಾಡಿ ಎಕ್ಸಿಟ್ ಆಗೋದು. ದ್ಯಾಟ್ ಈಸ್ ಅವರ್ ವರ್ಕ್. 12 hours a day, 9 to 9 ಅಂತ ಹೇಳ್ತಾರಲ್ಲ, ಅದಕ್ಕಿಂತ 2 hour ಮುಂಚೆ, ಅದಕ್ಕಿಂತ 2 hour ಆದಮೇಲೆ ದಟ್ ಈಸ್ ಬಫರ್ ಟೈಮ್. ಸೊ 12 to 14 hours a day ನಾವು ಕೆಲಸ ಅಷ್ಟೇ ಮುಗಿಸ್ಕೊಂಡು ಬರಬೇಕು. ಸೊ ನನ್ನ ಥಾಟ್ ಇದ್ದಿದ್ದು ಅಷ್ಟೇ, ಕೆಲಸ ಮಾಡಬೇಕು, ಲ್ಯಾಂಗ್ವೇಜ್ ಕಲಿಬೇಕು, ಅದಕ್ಕೆ ಜಸ್ಟಿಫಿಕೇಷನ್ ಕೊಡಬೇಕು. ನನಗೊಂದು ಪಾತ್ರ ಕೊಟ್ಟಿದ್ದಾರೆ ಅಂದರೆ ಅದೊಂದು ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿನ ನಾನು ಅಚ್ಚುಕಟ್ಟಾಗಿ ಮಾಡಬೇಕಷ್ಟೆ, ನಂಗೆ ಇನ್ನೇನಿರಲಿಲ್ಲ. ಈಗ ಅಲ್ಲಿ ಮಾಡಿದ್ರಿ, ಹೋಗಿ ಎಲ್ಲ ಆಯಿತು, ತುಂಬ ಅದು ಹೆಸರು ಕೂಡ ಮಾಡುತ್ತೆ. ತುಂಬ ಅಲ್ಲಿನ ಜನರ ಒಂದು ರೆಸ್ಪಾನ್ಸ್ ನಿಮ್ಮ ಹೆಂಗಿತ್ತು? ತೆಲುಗು వాళ్ళు ಇಷ್ಟಪಟ್ಬಿಟ್ರೆ ತುಂಬ ಪ್ರೀತಿ ಕೊಡ್ತಾರೆ, ತುಂಬ ಪ್ರೀತಿ ಕೊಟ್ಟರು. ಎಸ್ಪೆಷಲಿ ನಾನು ಮಾಡಿದ ಸ್ಟಾರ್ಮಾ ಅಂದರೆ ಅಲ್ಲಿನ ಟಾಪ್ ಚಾನಲ್ ಅದು. ಇಲ್ಲಿ ನಮಗೆ ಜಿ ಕನ್ನಡ ಹೇಗಿದೆಯೋ ಅಲ್ಲಿ ಸ್ಟಾರ್ಮಾ ಇಸ್ ದ ಟಾಪ್ ಚಾನಲ್. ಯಾವ ಥರ ಫೀಡ್ಬ್ಯಾಕ್ ಬಂತು ಅಂದರೆ ಇವತ್ತಿಗೂ, ಅಂದರೆ ಅದಾದಮೇಲೆ ನಾನು ಮಧ್ಯದಲ್ಲಿ ಬಿಟ್ಟೆ ಆ ಸೀರಿಯಲ್ನ, ಬಿಕಾಸ್ ಡೇಟ್ಸ್ ಮ್ಯಾಚ್ ಆಗಲಿಲ್ಲ. ನಾನು ಕನ್ನಡದಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಿತ್ತು.
ಸ್ವಲ್ಪ ಮಾತುಕತೆ ಆಯಿತು. ಆಮೇಲೆ ಚಾನೆಲ್ ಅವ್ರ ಹತ್ರ ಮಾತಾಡೇ ಬಿಟ್ಟಿದ್ದು. ಇಟ್ಸ್ ನಾಟ್ ಲೈಕ್ ಇಟ್ ವಾಸ್ ಅನ್ ಆರ್ಗ್ಯುಮೆಂಟ್ ಆ ಥರ ಏನಿರಲಿಲ್ಲ. ಸೊ ನಾನು ಅದು ಬಿಟ್ಟಾದಮೇಲೆ 1 ಇಯರ್ ಆದಮೇಲೂ ಕೂಡ ಇನ್ನೂ ಮೆಸೇಜಸ್ ಬರುತ್ತೆ, ನೀವು ಯಾಕೆ ಆ ಸೀರಿಯಲ್ ಬರ್ತಿಲ್ಲ. ಅಲ್ಲಿ ಅವ್ರ ಕ್ಯಾರೆಕ್ಟರ್ನ ರಿಪ್ಲೇಸ್ ಕೂಡ ಮಾಡಲಿಲ್ಲ. ದೇ ಗಾಟ್ ಅ ನ್ಯೂ ಕ್ಯಾರೆಕ್ಟರ್ ಹೀರೋ ಆಗಿ. ಸೊ ಆ ಕ್ಯಾರೆಕ್ಟರ್ ಯಾವ ಥರ ಉಳ್ಕೊಳ್ತು ಅಂದರೆ ಎವ್ರಿಬಡಿ ರಿಮೆಂಬರ್ಸ್ ದಟ್ ಕ್ಯಾರೆಕ್ಟರ್. ಅಂದರೆ ಯಾರೂ ಅದನ್ನು ಮರೆಯೋಕ್ಕಾಗಿಲ್ಲ. ಅದು ಸೀರಿಯಲ್ಸಲ್ಲಿ ಎಸ್ಪೆಷಲಿ 6 ಮಂತ್ಸ್ 1 ಇಯರ್ ಮೇಲೆ ಯಾರೂ ನೆನ್ಪಿಟ್ಕೊಳ್ಳಲ್ಲ. ಬಟ್ ಅದನ್ನ ನೆನ್ಪಿಟ್ಕೊಂಡಿದ್ದಾರೆ ಅಂದರೆ ಅದೊಂದು ನನಗೆ ಖುಷಿ ಇಲ್ಲ ಅಂತ ಒಬ್ಬರು ಯಾವುದೇ ಒಂದು ಕ್ಯಾರೆಕ್ಟರ್ನ ಜನ ನೆನ್ಪಿಟ್ಕೊತಾರೆ ಅಂದರೆ ಅವ್ರು ಮಾಡಿರೋ ಒಂದು ಆ್ಯಕ್ಟಿಂಗ್ ಇರ್ಬೋದು, ಅವ್ರು ನಡ್ಕೊಳೋಂಥ ಒಂದು ಶೈಲಿ ಇರ್ಬೋದು, ಅವ್ರು ಎಷ್ಟು ಮನಸ್ಸಿಗೆ ಹತ್ತಾರೆ ಒಂದು ಕ್ಯಾರೆಕ್ಟರ್ನ ಅನ್ನೋದ್ರ ತುಂಬ ಡಿಪೆಂಡ್ ಆಗಿರುತ್ತೆ. ಕ್ಯಾರೆಕ್ಟರ್ ಕೂಡ ಏನಾದರೂ ಇಷ್ಟಪಟ್ಟರೆ ಮನೋಡ್ರಾ. ಹೌದು 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 ಹೌದು. ಅಂದರೆ ತೆಲುಗು ಬರುತ್ತೆ, ತೆಲುಗು ಮಾತಾಡ್ತೀರಾ? ವಸ್ತುಂದಿ ವಸ್ತುಂದಿ. ಅಂದರೆ ನೀವು ಮಾಡಿದ ಒಂದು ಸೀರಿಯಲಿಂದ ಒಂದು ಡೈಲಾಗ್ ಹೇಳೋದಾದರೆ ತೆಲುಗಿಂದು. ನಾನು ಆ ಥರ ಕ್ಯಾಚಿ ಡೈಲಾಗ್ಸ್ ಯಾವುದೂ ಇಲ್ಲ. ನಾರ್ಮಲ್ ಆಗಿ ಈಗ ನೀವು ಸಡನ್ನಾಗಿ ಕೇಳಿಬಿಟ್ರೆ ಹೇಗೆ ಹೇಳಿ, ಸಜೆಷನ್ ಕೊಡಿ, ನೀವೇನಾದರೂ ಒಂದು ಸಜೆಷನ್ ಕೊಡಿ, ನಾನು ಅದಕ್ಕೆ ತೆಲುಗಲ್ಲಿ ಹೇಳ್ತೀನಿ. ಹೌದಾ? ಏನಿಲ್ಲ, ನೀವು ಒಂದೇನೋ ಒಂದು ಸಿಚುವೇಶನ್ ಕೊಟ್ಟಿರ್ತಾರೆ ನಿಮ್ಮ ಒಂದು ಸೀರಿಯಲ್ ತಕ್ಕ ಹಾಗೆ. ಒಂದು ಸಿಚುವೇಶನ್ ಎಂಟ್ರಿ ಆಗಿ ಏನೋ ಒಂದು ಕ್ಲಾಶ್ ಆಗಿರುತ್ತೆ, ನೀವು ಬೈಬೇಕು, ಹೀರೋಯಿನ್ ಏನೋ ಬೈತೀರಾ ಅನ್ಕೊಳ್ಳಿ. ಹೀರೋಯಿನ್ ನಾನು ಯಾವುದು ಬೈದಿಲ್ಲ, ಅದಕ್ಕೆ ಬೈದ್ಬಿಡಿ. ಇಲ್ಲ ಜನರು ಗಿವ್ ಮಿ ಅನ್ ಅದರ್ ಇನ್ಸ್ಟೆನ್ಸ್. ಕರೆಕ್ಟ್. ಪ್ರೀತಿಯಿಂದ ಹೇಳೋದಾದರೆ ಪ್ರೀತಿಯಿಂದ ಏನು ಹೇಳ್ತೀರಾ? ಸಿಟ್ಟು ಮಾಡ್ಕೊಂಡಿರ್ತಾರೆ, ಅವ್ರನ್ನ ಇದು ಮಾಡಬೇಕು, ಮನಸ್ಸನ್ನ ಖುಷಿ ಮಾಡಬೇಕು, ನಿಮ್ಮ ಕಡೆ ಹೊಲಿಸ್ಕೋಬೇಕು, ಏನು ಹೇಳ್ತೀರಾ? ಸೊ ಇವಾಗ ರೀಸೆಂಟಾಗಿ ಕನ್ವಿನ್ಸ್ ಮಾಡಬೇಕಷ್ಟೆ, ಸಿಟ್ಟಾಗಿದ್ದಾರೆ ಊಟ ಮಾಡೋಂತ ಕನ್ವಿನ್ಸ್ ಮಾಡ್ಬೇಕು, ಹೆಂಗೆ ಮಾಡ್ತೀರಾ? ಸರಿ, ఎందుకు సిరి ఇలా అన్నా, కూర్చో సిరి, నా మాట విను. ఓకే సరే, నీకేంటి, నీకు కోపం ఉందా? నా మీద కోపం చూపించు ಸಿರಿ. ಈ ಥರ ಇಷ್ಟೇ. ಅಂದರೆ ಏನು ನಿನ್ನ ಮೇಲೆ ನನ್ನ ಮೇಲೆ ಕೋಪ ಇದೆಯಾ, చూపించు. ఇలా ಸೈಲೆಂಟ್గా ఉండకు ಪ್ಲೀಸ್. ಸಿರಿ ಅನ್ನೋದೊಂದು ನನ್ನ ಕ್ಯಾರೆಕ್ಟರ್ ಪೇರ್. ಸೊ ಅದಕ್ಕೆ ಅಷ್ಟೇ ರಿಕ್ವೆಸ್ಟ್ ಮಾಡ್ಬೋದು, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ಹುಡುಗಿರಲ್ಲ. ತುಂಬ ಸೂಪರ್, ಯಾಕಂದರೆ ನೀವು ಇಷ್ಟು ಚೆನ್ನಾಗಿ ತೆಲುಗು ಕಲ್ತಿದ್ರೆ ಅನ್ನೋದು ಇದರಲ್ಲಿ ಅರ್ಥ ಆಗಿಬಿಡುತ್ತೆ. ಅದರಲ್ಲಿ ಕೂಡ ಒಂದು ಮಾಡ್ಯುಲೇಷನ್ ಇರ್ಬೋದು, ಹೇಳೋವಂಥ ರೀತಿ ಇರ್ಬೋದು, ಅವ್ರಿಗೆ ಅಷ್ಟು ಚೆನ್ನಾಗಿ ಇಷ್ಟ ಆಗಿದೆ ಅಂದರೆ ಇದಕ್ಕೆ ಇದೇ ಕಾರಣ ಅಂತ ಇಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಯಿತು. ಯಾಕೆಂದರೆ ನೀವು ಅಷ್ಟು ಎಫರ್ಟ್ ಹಾಕಿದ್ರೆ ಅಲ್ಲಿ ಅರ್ಥ ಆಗುತ್ತೆ. ಅದಾದಮೇಲೆ ಓಕೆ ಬರ್ತೀರಾ, ಮತ್ತು ಈಗ ಇಲ್ಲಿ ಕನ್ನಡದಲ್ಲಿ ಮತ್ತೆ ಈಗ ಚಾನ್ಸ್ ಸಿಕ್ಕಿದೆ, ಈಗ ಪ್ರೆಸೆಂಟಲ್ಲಿ ಮೈನಾ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಓ ವಂಡರ್ಫುಲ್ ಕ್ಯಾರೆಕ್ಟರ್. ನನ್ನ ಧ್ರುವ ಅನ್ನೋ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಬಿಕಾಸ್ ತುಂಬ ವೇರಿಯೇಷನ್ಸ್ ಇದೆ, ತುಂಬ ನೋವಿದೆ, ತುಂಬ ಹ್ಯಾಪಿ ಸೀಕ್ವೆನ್ಸಸ್ ಇದೆ. ಅಷ್ಟು ಏರಿಳಿತಗಳು ನಿಮಗೆ ಬಹುಶಃ ಅಷ್ಟು ಕ್ಯಾರೆಕ್ಟರ್ಸಲ್ಲಿ ಸಿಗದೆ ಹೋಗ್ಬೋದು ಆ್ಯಸ್ ಅನ್ ಆ್ಯಕ್ಟರ್. ನಾನು ಹೇಳ್ತಾ ಇರೋದು ಇವಾಗ ನಮ್ಮ ಸೀರಿಯಲಲ್ಲೇ ನೋಡಿ, ಇವಾಗ ಒಬ್ಬರು ಕ್ಯಾರೆಕ್ಟರ್ ಇದೆ, ಆ ಕ್ಯಾರೆಕ್ಟರ್ ಅಷ್ಟು ಏರಿಳಿತಗಳಿಲ್ಲ, ಒಂದು ರೀತಿ ಅದೇ ಥರ ಹೋಗುತ್ತೆ. ಬಟ್ ನನ್ನ ಕ್ಯಾರೆಕ್ಟರ್ ಮೊನ್ನೆ ಪೊಲೀಸ್ ಕೈಯಲ್ಲಿ ಒದೆ ತಿಂತೀನಿ, ಪೊಲೀಸ್ಗೆ ಗನ್ ಇಟ್ಕೊಂಡು ಬೇರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಅದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರೋ ಹುಡುಗ. ಈ ಥರ ಎಷ್ಟೊಂದು ಸೀಕ್ವೆನ್ಸಸ್ಸಲ್ಲಿ ಅವ್ನ ಲೈಫ್ ಹೇಗೆ ಹೋಗುತ್ತೆ ಅಂತ ಅವ್ನಿಗೆ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ಪೋರ್ಟ್ರೇ ಮಾಡೋದಿದೆ ಅಲ್ವಾ, ಅದು ಆ್ಯಸ್ ಅನ್ ಆ್ಯಕ್ಟರ್ ಅದೊಂದು ಚಾಲೆಂಜು ಅಷ್ಟೇ, ಅದೊಂದು ಗೌರವನೂ ಅಷ್ಟೇ. ಇಟ್ಸ್ ಅನ್ ಆಪರ್ಚುನಿಟಿ. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಸೂಪರ್, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ತುಂಬ ನಿಮಗೂ ಕೂಡ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ. ಥ್ಯಾಂಕ್ ಯು. ಅಂದರೆ ಈಗ ನೋಡಿ, ನೀವು ಕನ್ನಡದಲ್ಲೂ ಮಾಡಿದ್ದೀರಾ, ತೆಲುಗಿನಲ್ಲೂ ಮಾಡಿದ್ದೀರಾ. ಅಲ್ಲಿರುವಂಥ ಒಂದು ಪ್ರೊಡಕ್ಷನ್ ಹೌಸ್ಗಳಿಗೆ, ಇಲ್ಲಿರುವಂಥ ಪ್ರೊಡಕ್ಷನ್ ಹೌಸ್ಗಳಿಗೆ ಮ್ಯಾನೇಜ್ಮೆಂಟು, ನಿಮ್ಮನ್ನು ನಡೆಸ್ಕೊಳ್ಳೋ ರೀತಿ, ಅಲ್ಲಿ ಇರುವಂಥದ್ದು ಹೆಂಗೆ, ಏನು ವ್ಯತ್ಯಾಸ ಅಲ್ಲಿಗೂ ಇಲ್ಲಿಗೂ ನೀವು ನೋಡಿದಂಗೆ? ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಎಲ್ಲ ಕಡೆ ಎಲ್ಲ ಥರದವರು ಇರ್ತಾರೆ. ಹೌದು, ಯು ಕ್ಯಾನ್ ನೆವರ್ ಕಂಪ್ಲೇಂಟ್. ಯಾಕಂದರೆ ಕನ್ನಡದಲ್ಲಿ ಇವಾಗಿರೋ ಪ್ರೊಡಕ್ಷನ್ ತುಂಬ ಚೆನ್ನಾಗೇ ಇದೆ. ತೆಲುಗಲ್ಲಿ ನನಗೆ ಲಕ್ಕಿ, ನನಗೆ ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ಸಿಕ್ಕಿದೆ. ಬಟ್ ನಮಗೆ ಇನ್ ದಿ ಎಂಡ್ ಏನು ಬೇಕಾಗುತ್ತೆ? ನಿಮಗೆ ಸ್ಯಾಲ್ರಿ ಕರೆಕ್ಟಾಗಿ ಕೊಡ್ತಿದ್ದಾರಾ, ಆನ್ ಟೈಮ್ ಬರ್ತಿದೆಯಾ, ಡೇಟ್ಸ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರಾ, ನಿಮ್ಗೆ ಎಕ್ಸ್ಟ್ರಾ ತೊಂದರೆ ಕೊಡ್ತಿಲ್ವಾ?
ಅದು ಬಿಟ್ಟು ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಆ್ಯಡೆಡ್ ಬೆನಿಫಿಟ್ಸ್ ಅಂತ ಹೇಳೋದಾ ಅಥವಾ ಆ ಥರ ನೋಡೋದಾದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ತೆಲುಗುಗೆ ಹೋದರೆ ಅಲ್ಲಿ ಹ್ಯಾವಿಂಗ್ ಎನ್ ಅಸಿಸ್ಟೆಂಟ್ ಇಸ್ ಕಂಪಲ್ಸರಿ. ಅದಕ್ಕೂ ಅವರೇ ಅಮೌಂಟ್ ಕೊಡ್ತಾರೆ. ಓಕೆ. ಅದ್ರ ಮೇಲೆ ಎಕ್ಸ್ಟ್ರಾ ನೀವು ಅಸಿಸ್ಟೆಂಟ್ಗೆ ಏನಾದರೂ ಎಕ್ಸ್ಟ್ರಾ ಪೇ ಮಾಡ್ತೀರಾ ಅಂದರೆ ಓಕೆ. ಇಲ್ಲೂ ಅಸಿಸ್ಟೆನ್ಸ್ ಇಟ್ಕೊಳ್ಬೋದು. ವಿ ಕ್ಯಾನ್ ಹ್ಯಾವ್ ಅವರ್ ಓನ್ ಅಸಿಸ್ಟೆನ್ಸ್. ಬಟ್ ಅಲ್ಲಿ ಯಾಕೆ ಕಂಪಲ್ಸರಿ ಅಂತ ಹೇಳಿದ್ರೆ ಅದು ಅರ್ಥ ಮಾಡಿಸ್ಬಿಡ್ತೀನಿ. ಇಟ್ ಇಸ್ ಬಿಕಾಸ್ ಆಫ್ ಜಾಗ್ರಫಿ. ನಾವು ಹೈದ್ರಾಬಾದ್ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ನೀವು ಪ್ರತಿಯೊಂದು ಶಾರ್ಟ್ ಆದಮೇಲೂ ನಿಮ್ಮ ಸ್ವೆಟ್ಟಿಂಗ್ ಹೋಗ್ತಾ ಇರುತ್ತೆ. ಪ್ರತಿ ಮೂಮೆಂಟಲ್ಲೂ ಪ್ರತಿ ಶಾರ್ಟ್ ಆದಮೇಲೂ ಟಚ್ ಅಪ್ ಬೇಕೇ ಬೇಕಾಗುತ್ತೆ. ಹೌದು, ಬೇಕೇ ಬೇಕು. ಇಲ್ಲಿ ಆದರೂ ವಿ ಕ್ಯಾನ್ ಮ್ಯಾನೇಜ್. ಇಲ್ಲಾದರೂ ವೆಟ್ ಕ್ಲಾತಲ್ಲಿ ಸುಮ್ಮನೆ ಹಿಂಗೆ ಟ್ಯಾಪ್ ಮಾಡ್ಕೊಂಡು ನಾವು ಶೂಟ್ ಮಾಡ್ಬೋದು. ಅಲ್ಲಿ ಮಾಡೋಕ್ಕಾಗಲ್ಲ, ಅಷ್ಟು ಹಬೆ ಇರುತ್ತೆ. ಹೌದೌದು. ಸೊ ಆ ಥರ ಸಿಚುವೇಶನ್ ಇರೋದ್ರಿಂದ ಹ್ಯಾವಿಂಗ್ ಅನ್ ಅಸಿಸ್ಟೆಂಟ್ ಇಸ್ ಕಂಪಲ್ಸರಿ. ದಿಸ್ ಇಸ್ ಒನ್ ಎಕ್ಸಾಂಪಲ್ ನಾನು ಹೇಳ್ತಿರೋದು. ಈ ಥರ ಬಿಕಾಸ್ ಆಫ್ ದ ಜಾಗ್ರಫಿ, ಅಲ್ಲಿರೋ ವರ್ಕ್ ಕಲ್ಚರ್ ಬೇರೆ ಇರೋದ್ರಿಂದ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಇದೆಲ್ಲ ಆಯಿತು, ಓಕೆ, ಕಂಪೇರ್ ಮಾಡೋದು ಎಲ್ಲ ಓಕೆ. ಬಟ್ ಸೀರಿಯಲ್ ಇಂಡಸ್ಟ್ರಿನೇ ಅಂತ ಬಂದಾಗ ನೀವು ಸೀರಿಯಲಲ್ಲೇ ಉಳಿತೀರಾ, ಏನು ಮುಂದೆ ಸಿನಿಮಾ ಪ್ಲಾನ್? ಸಿನಿಮಾ ಇಸ್ ದ ಪ್ಲಾನ್ ಸರ್. ಇವಾಗ ನಾನೊಬ್ಬ ಆ್ಯಕ್ಟರ್ ಆಗಿ ನಾನೊಬ್ಬ ಡೈರೆಕ್ಟರ್ ಆಗೋಣ ಅಂತ ಬಂದಿದ್ದು. ಹೌದು ಅಲ್ವಾ? ಸೊ ನನ್ನ ಆ್ಯಕ್ಟಿಂಗ್ ಅದು ಬೇಡ, ನೀವು ಅನ್ಕೊಂಡಿಲ್ಲ ಅಂದರೆ ಕರ್ಕೊಂಡು ಬಂದು ಆಕ್ಸಿಡೆಂಟಲಿ ಆ್ಯಕ್ಟರ್ ಆಗೋದೆ. ಆ್ಯಂಡ್ ಇದು ನಮ್ಮ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು, ಇದೊಂದು ದೊಡ್ಡ ಶಾಪ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಯಾರೇ ಇಂಡಸ್ಟ್ರಿಗೆ ಬರೋರು ಸ್ಟಾರ್ಟಿಂಗಲ್ಲಿ ಅವ್ರು ಬೇಕಾದನ್ನು ಮಾಡೋದಕ್ಕಾಗಲ್ಲ. ಅದೇನು ಕೊಡುತ್ತೋ ಅದನ್ನು ಮಾತ್ರ ನಾವು ಮಾಡ್ಬೋದು. ಆಮೇಲೆ ಅಲ್ಲೇ ಸರ್ವೈವ್ ಆಗಿ ಮುಂದೆ ಹೋಗ್ತಾ 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 ನೀವು ಬೇರೆ ಏನೋ ಹುಡ್ಕೊಳ್ತೀರ. ಲಕ್ ಇದ್ದರೆ ಮೇ ಬಿ ಯು ಅಗೇನ್ ಡೂ ವಾಟ್ ಯು ವಾಂಟೆಡ್ ಟು ಡೂ. ಸ್ಟಾರ್ಟಿಂಗಲ್ಲಿ ನೀವೇನು ಕನ್ಸಿಟ್ಕೊಂಡು ಬಂದಿದ್ರು ಮೇ ಬಿ ಅದೊಂದು ಪಾಯಿಂಟಲ್ಲಿ ನೀವು ಮಾಡ್ತೀರ. ಅಂದರೆ ನೀವು ಅಂದ್ಕೊಂಡಿದ್ದು ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಇವಾಗ ನಾನು ಡೈರೆಕ್ಟರ್ ಆಗಬೇಕಂತ ಆಸೆ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಈಗಲೂ ಕೂಡ ಇದೆಯಾ ಡೈರೆಕ್ಟ್? ಈಗಲೂ ಇದೆ. ಆ್ಯಕ್ಟರ್ ಒಂದು ವೇಳೆ ನಿಮಗೆ ಡೈರೆಕ್ಷನ್ ಆ್ಯಕ್ಟಿಂಗ್ ಎರಡು ಇದೆ, ಯಾವುದನ್ನು ಚೂಸ್ ಮಾಡ್ತೀರಾ ಎರಡರಲ್ಲಿ? ಸೊ ಒಂದು ಫಿಲ್ಮ್, ಒಳ್ಳೆ ಫಿಲ್ಮ್ ಬಂತು, ಇನ್ನೊಂದು ಒಳ್ಳೆ ಫಿಲ್ಮ್, ಅದಕ್ಕಿಂತ ಒಳ್ಳೆ ಫಿಲ್ಮ್ಗೆ ಡೈರೆಕ್ಷನ್ ಬಂತು, ಏನು ಮಾಡ್ತೀರಾ? ಡೈರೆಕ್ಷನ್ ಮಾಡ್ತೀನಿ. ಡೈರೆಕ್ಷನ್ ಪೇಮೆಂಟ್ ಸೇಮ್ ಇದೆಯಾ? ಅಲ್ಲ, ಅದೇ ಹೇಳ್ತಿದ್ದೀನಿ. ಅದೇ ಪೇಮೆಂಟ್ ಸೇಮ್ ಇದೆ ಅಂತ ಎರಡರಲ್ಲೂ ಸೇಮ್ ಇದೆ ಅನ್ಕೊಳ್ಳಿ, ಏನು ಮಾಡ್ತೀರಾ? ಡೈರೆಕ್ಷನ್ ಮಾಡ್ತೀನಿ. ಡೈರೆಕ್ಷನ್ ಒಂದು ವೇಳೆ ಈ ಕಡೆ ಡೈರೆಕ್ಷನ್ಗೆ ಅಮೌಂಟ್ ಕಡಿಮೆ ಇದ್ದು ಹೀರೋಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇದೆ, ಏನು ಮಾಡ್ತೀರಾ? ಹೀರೋಗೆ ಸ್ವಲ್ಪ ಪ್ರಾಮಿನೆಂಟ್ ಜಾಸ್ತಿ ಇದ್ರೂ ಓಕೆ. ಸಿ ಅಟ್ ದಿಸ್ ಪಾಯಿಂಟ್ ನಿಮ್ಮ ಕನಸಿಗೆ ಇಂಪಾರ್ಟೆಂಟ್ ಕೊಡ್ತೀರಾ, ಅಲ್ಲಿ ಅಮೌಂಟ್ ಜಾಸ್ತಿ ಇದೆ ಅನ್ನೋ ಲೆಕ್ಕದಲ್ಲಿ? ಇಲ್ಲ, ಆ ಟೈಮಲ್ಲಿ ತುಂಬ ಡಿಫ್ರೆನ್ಸ್ ಆಗೋಯಿತು ಅಂದರೆ, ಅಕಸ್ಮಾತ್ ನನ್ನ ಲೈಫ್ಗೆ ಇದು ಸ್ವಲ್ಪ ಒಂದು ವ್ಯಾಲ್ಯೂ ಆ್ಯಡ್ ಮಾಡೋಷ್ಟು ಅಮೌಂಟ್ ಇದ್ದರೆ ಐ ವಿಲ್ ಟೇಕ್ ಅಪ್. ಅಂದರೆ ಲೈಫ್ಗೆ ಟರ್ನ್ ಮಾಡೋಂಥ ಆಪರ್ಚುನಿಟಿ ಅಮೌಂಟಲ್ಲಿ ಇರುತ್ತೆ, ಲೈಫ್ನ ಟರ್ನ್ ಮಾಡೋಂಥ ಆಪರ್ಚುನಿಟಿ ಡೈರೆಕ್ಷನಲ್ಲಿರುತ್ತೆ, ಏನು ಮಾಡ್ತೀರಾ? ಐ ವುಡ್ ಟೇಕ್ ಅಪ್ ಡೈರೆಕ್ಷನ್. ಲೈಫ್ನ ಟರ್ನ್ ಮಾಡುವಂಥ ಆಪರ್ಚುನಿಟಿ ಅಂದರೆ ಐ ವುಡ್ ಟೇಕ್ ಅಪ್ ಡೈರೆಕ್ಷನ್. ಬಿಕಾಸ್ ಅಮೌಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅಮೌಂಟ್ ಯಾವತ್ತೂ, ಇವಾಗ ನಾನು ಹೇಳಬಾರ್ದು, ಬಟ್ ರೀಸೆಂಟಾಗಿ ಒಂದು ಆಪರ್ಚುನಿಟಿ ಬಂತು, ಸಿಕ್ಕಾಪಟ್ಟೆ ಅಮೌಂಟ್ ಇದೆ. ಫಿಲ್ಮಾ ಸೀರಿಯಲ್? ಇಲ್ಲ, ಒಂದು ಶೋಗೆ. ಓಕೆ, ರಿಯಾಲಿಟಿ ಶೋನಾ? ಕನ್ನಡ ಅಲ್ಲ, ಡೋಂಟ್ ವರಿ ನಾನು. ಓಕೆ, ಬಟ್ ಒಂದು ಶೋ, ಆ ಶೋ ನಾನು ಮಾಡಲಿಲ್ಲ. ಬೇಸಿಕಲಿ ತುಂಬ ಜನ ಅದು ಮಾಡಬೇಕಂತ ಅಂದ್ಕೊಳ್ತಾರೆ, ಮಾಡಲಿಲ್ಲ. ತುಂಬ ಯಥೇಚ್ಛವಾಗಿ ದುಡ್ಡಿರುತ್ತೆ, ಬಟ್ ಅಟ್ ಒನ್ ಪಾಯಿಂಟ್ ನಾನು ಅಲ್ಲಿಗೆ ಸ್ಟಕ್ ಆಗೋಗ್ತೀನೇನೋ ಅನ್ನೋ ಭಯದಲ್ಲಿ ನಾನು ಮಾಡಲಿಲ್ಲ. ಆ್ಯಂಡ್ ನನ್ನ ಪ್ಲ್ಯಾನ್ಸ್ ಬೇರೆ ಇದೆ. ಓಕೆ, ಸಿನಿಮಾ ಇದೆ. ಸಿನಿಮಾದಲ್ಲಿ ಐ ಕ್ಯಾನ್ ಇದರ್ ಡೈರೆಕ್ಟ್ ಆರ್ ಆ್ಯಕ್ಟ್. ಎರಡರಲ್ಲಿ ಹೇಗೆ ನಾನು ಇಂಪ್ರೂವ್ ಆದ್ರೂ, ಕ್ಲಿಕ್ ಆದಮೇಲೆ ಐ ಕ್ಯಾನ್ ಡೂ ಈದರ್. ಇವಾಗ ನಾನು ಒಳ್ಳೆ ಡೈರೆಕ್ಟ್ರಾಗಿ ಮುಂದೆ ಹೋದ್ರೂ ಐ ಕ್ಯಾನ್ ಸ್ಟಿಲ್ ಆ್ಯಕ್ಟ್. ಒಳ್ಳೆ ಆ್ಯಕ್ಟ್ರಾಗಿ ಮುಂದೆ ಹೋದ್ರೂ ಇಫ್ ಐ ಹ್ಯಾವ್ ಎನಫ್ ಮನಿ ಐ ಕ್ಯಾನ್ ಡೈರೆಕ್ಟ್. ಹೌದು, ಯಾಕಂದ್ರೆ ತುಂಬ ಎಕ್ಸಾಂಪಲ್ಗಳು ಇದ್ದಾರೆ. ಇದ್ದಾರೆ. ಹೌದು, ರಿಷಬ್ ಶೆಟ್ಟಿ ಅವರು ಅಷ್ಟೇ ಅಲ್ಲ, ರಾಜ್ಬಿ ಶೆಟ್ಟಿ ಅವರು ಅಲ್ಲ, ತುಂಬ ಜನ. ಅದೇ ರಾಜ್ಬಿ ಶೆಟ್ಟಿ, ನೀವು ಅವ್ರನ್ನ ರೀಸೆಂಟಾಗಿ ಭೇಟಿ ಕೂಡ ಮಾಡಿದ್ದೀರಾ? ರಾಜ್ಬಿ ಶೆಟ್ಟಿ ಅವರು, ಹೌದು, ರೀಸೆಂಟ್ ಆಗಲ್ಲ, 1 year ಆಯಿತು. ಅಲ್ಲ, ಅದೇ ಅವ್ರದ್ದು ಟೋಬಿ ಮೂವಿ ಸಿಕ್ಕಿದೆ. ಒಟ್ಟಿನಲ್ಲಿ ಅವ್ರು ನಿಮಗೆ ಸಿಕ್ಕಿದ್ದಾರೆ, ಮಾತಾಡ್ತಿದ್ದಾರೆ. ಒಳ್ಳೆ ಜ್ಞಾನಿ ಅಂತ ಕರಿಬೋದು ಅದನ್ನ. ಅವ್ರ ಫಿಲಸಾಫಿಕಲ್ ನಾಲೆಡ್ಜ್ ಆಗಿರ್ಬೋದು, ಅವ್ರ ಕ್ರಾಫ್ಟ್ ಮೇಲೆ ನಾಲೆಡ್ಜ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವ್ರನ್ನ ನೋಡ್ತಾ ಇದ್ರೆ. ಅವರು ಸಿಕ್ಕಾಪಟ್ಟೆ ಪುಸ್ತಕಗಳು ಓದ್ತಾರೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ, ಅಷ್ಟೇ ಡೌನ್ ಟು ಅರ್ತ್ ಆಗಿರ್ತಾರೆ.
ಡೈರೆಕ್ಷನ್ ಇಷ್ಟೊಂದು ಇಂಟ್ರೆಸ್ಟ್ ಇರೋ ಕಾರಣ ಏನು? ಡೈರೆಕ್ಷನ್ ಏನಾದರೂ ಕಲ್ತಿದ್ದೀರಾ, ಕೋರ್ಸ್ ಏನಾದರೂ ಮಾಡಿದ್ದೀರಾ, ಇಲ್ಲ ಹೆಂಗೆ? ಕೋರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಕ್ಕೆ ಹೋಗಲ್ಲ, ಅದು ಆಸೆ ಅಷ್ಟೇ, ಅದೊಂದು ಸ್ಟೋರಿ ಟೆಲ್ಲಿಂಗ್ ಆಸೆ. ಈ ಥರ ಮಾಡಬಹುದು ಅಂತ ನಿಮಗೆ ಥಾಟ್ ಬಂತ, ಅದನ್ನು ಮಾಡಬೇಕು. ಮಾಡದೆ ನಾವು ಕುತ್ಕೊಂಡು ತುಂಬ ಜನ ಕಮೆಂಟ್ ಮಾಡ್ತಿರ್ತೀವಿ. ಮಾಡಬೇಕು. ಆ ಮಾಡಬೇಕಂದ್ರೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು, ಒಂದು ಸ್ಕಿಲ್ ಕಲ್ತ್ಕೋಬೇಕು. ಸೊ ನಂಗೆ ಅದು ಆಸೆ. ಅಲ್ಲ ಅಂದರೆ ಇದಕ್ಕಿಂತ ಮುಂಚೆ ಏನಾದರೂ ಒಂದು ಚಿಕ್ಕ ಪುಟ್ಟದಾಗ ಡೈರೆಕ್ಷನ್ ಮಾಡಿರೋವಂಥದ್ದು? ನಾನು ಅಸಿಸ್ಟ್ ಮಾಡಿದ್ದೀನಿ. ನನ್ನದು ಡೈರೆಕ್ಷನ್ದು ಒಂದು ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿದ್ದೆ ಅರೌಂಡ್ 2 years ಬ್ಯಾಕ್. ಆ ಟೈಮಲ್ಲಿ ನನ್ನ ಹತ್ರ ದುಡ್ಡು ಇರಲಿಲ್ಲ, ಸ್ವಲ್ಪ ಜಾಸ್ತಿ ಬೇಕಾಗೋದು ಅನ್ನಿಸ್ತು. ಸೊ ಅಲ್ಲಿಗೆ ಎಂಡ್ ಮಾಡಬೇಕಾಗಿ ಹೋಲ್ಡ್ ಮಾಡಿದ್ದೀರಾ. ಅದಾದಮೇಲೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಅಷ್ಟು ಅಮೌಂಟಿಗೆ ಪ್ರಾಬ್ಲಮ್ ಇಲ್ಲ, ಬಟ್ ಟೈಮ್ ಸಿಗ್ತಾಯಿಲ್ಲ. ಇದು ಡೈರೆಕ್ಷನ್ಗೆ ಅಂತ ಚಾನ್ಸ್ ಸಿಕ್ಕಾಗ ಅಂದರೆ ನೀವು ಬೇರೆ ಡೈರೆಕ್ಟರ್ ಹತ್ರ ಹೋಗಿ ಅಸಿಸ್ಟೆಂಟ್ ಆಗಿದ್ದು ಕೆಲಸನ ಇನ್ನೂ ಸ್ವಲ್ಪ ನೋಡ್ಕೊಂಡು ಕಲಿಯೋಕ್ಕೆ ಇಷ್ಟ, ಇಲ್ಲ ಡೈರೆಕ್ಷನ್ ಮಾಡಬೇಕಂತ? ಆ್ಯಕ್ಚುಲಿ ನಿಮಗೆ RGV ಗೊತ್ತಾ, ರಾಮ್ ಗೋಪಾಲ್ ವರ್ಮಾ ಅವರೊಂದು ಮಾತು ಹೇಳಿದ್ದಾರೆ. ಅದು ಐ ಥಿಂಕ್ ನಾನು ಅದನ್ನು ಅಗ್ರಿ ಮಾಡ್ತೀನಿ. ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮೆಜಾರಿಟಿ ಆಫ್ ದ ಟೈಮ್, ಇದು ಸ್ವಲ್ಪ ನಿಮಗೆ ಕಾಂಟ್ರವರ್ಷಿಯಲ್ ಅನ್ನಿಸ್ಬೋದು, ಬಟ್ ಅವ್ರ ಕೆಲಸ ಕಲಿಯೋದಕ್ಕಿಂತ ಜಾಸ್ತಿ ಇಟ್ ಈಸ್ ಮೋರ್ ಆಫ್ ಅ ಲೇಬರರ್ಸ್ ವರ್ಕ್. ಕ್ರಿಯೇಟಿವ್ಗಿಂತ ಜಾಸ್ತಿ ಫಿಸಿಕಲ್ ಟಾಸ್ಕ್ ಜಾಸ್ತಿ ಇರುತ್ತೆ. ಹೋಗೋದು, ಇದು ಮೂವ್ ಮಾಡೋದು, ಆ ಲಾಜಿಸ್ಟಿಕ್ಸ್ ನೋಡ್ಕೊಳ್ಳೋದು, ಈ ಐಟಮ್ಸ್ ಕರೆಕ್ಟಾಗಿ ಬಂತ ಅಂತ ನೋಡ್ಕೊಳ್ಳೋದು ತುಂಬ ಕಲಿಸುತ್ತೆ. ತುಂಬ ಏನಂತಾರೆ, ಮಿಸ್ಟೇಕ್ಸ್ ಆಗಬಾರ್ದು ಅಂತ ನಿಮಗೆ ಅದು ಬೇಸಿಕ್ಸ್ ಏನೇನು ಮಿಸ್ಟೇಕ್ಸ್ ಆಗಬಾರ್ದು ಅಂತ ತಿಳ್ಕೊಂಡ್ರೆ ಆ್ಯಸ್ ಅ ಡೈರೆಕ್ಟರ್ ನಿಮ್ಗೆ ಅವಾಗ ಅವೆಲ್ಲ ಒಂದು ನಾಲೆಡ್ಜ್ ಇರುತ್ತೆ ಅಲ್ವಾ. ಬಟ್ ದ ಮೊಮೆಂಟ್ ಯು ಆರ್ ಅ ಡೈರೆಕ್ಟರ್, ನೀವೇನು ಯು ಶುಡ್ ಬಿ ಅ ಗುಡ್ ಮ್ಯಾನೇಜರ್ ಆಲ್ಸೋ. ಅಥವಾ ಮ್ಯಾನೇಜರ್ ಅಂತಲೇ ಸಪ್ರೇಟಾಗೂ ಇರ್ತಾರೆ. ನೀವು ಆ್ಯಸ್ ಅ ಡೈರೆಕ್ಟರ್ ನನಗೆ ಇದು ಬೇಕು ಅಂತ ಹೇಳಿದ ತಕ್ಷಣ ದ ಮ್ಯಾನೇಜರ್ ಹ್ಯಾಸ್ ಟು ಡೂ ಎವ್ರಿಥಿಂಗ್. ಲೈನ್ ಪ್ರೊಡ್ಯೂಸರ್ ಅಂತ ಬೇರೆಯವ್ರು ಇರ್ತಾರೆ. ಬೇಸಿಕಲಿ ಅವ್ರೇನು ಮಾಡ್ತಾರೆ, ಇದು ಈ ಲೊಕೇಶನ್ಗೆ ಈ ಅಮೌಂಟ್ ನಮ್ಮ ಹತ್ರ ಬಜೆಟ್ ಎಷ್ಟಿದೆಯೋ ಈ ಎಕ್ವಿಪ್ಮೆಂಟ್ಸ್ ವರ್ಕ್ ಆಗುತ್ತಾ, ಇವೆಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಬೇರೆಯವ್ರು ಇರ್ತಾರೆ, ಮ್ಯಾನೇಜರ್ ಇರ್ತಾರೆ. ಯು ಹ್ಯಾವ್ ಅಸಿಸ್ಟೆಂಟ್ಸ್ ಅರೌಂಡ್ ಯು, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸ್, ಕೋ ಡೈರೆಕ್ಟರ್ಸ್ ಹೂ ವಿಲ್ ಪ್ಲ್ಯಾನ್ ಈ ಆರ್ಟಿಸ್ಟ್ ಈ ಟೈಮಲ್ಲಿ ಬರಬೇಕು ಅಂತ ಅವ್ರು ಪ್ಲ್ಯಾನಿಂಗ್ ಮಾಡ್ತಾ ಇರ್ತಾರೆ. ಡೈರೆಕ್ಟರ್ ಕೆಲಸ ಏನು, ಹಿಸ್ ವರ್ಕ್ ಈಸ್ ಬಿಟ್ವೀನ್ ಸಿನಿಮಾಟೋಗ್ರಫರ್, ಆ್ಯಕ್ಟರ್ ಆ್ಯಂಡ್ ಫೈನಲ್ ಆಗಿ ಎಡಿಟಿಂಗ್ ರೂಮ್ ಆ್ಯಂಡ್ ಅಥವಾ ಮ್ಯೂಸಿಕ್. ಈ ಅವ್ರದ್ದು ಮೇನ್ ಕೆಲಸ ಈ ಥರ ಮೇನ್ ಪಾಯಿಂಟ್ಸ್ ಇರುತ್ತೆ. 24 ಕ್ರಾಫ್ಟ್ಸ್ ಅಂತಾರೆ ಸಿನಿಮಾದು, 24 ಕ್ರಾಫ್ಟ್ಸ್. ಆ ಕ್ರಾಫ್ಟ್ಗಳಲ್ಲಿ ಅವರು ಅಲ್ಲಿ ಅವ್ರ ಇನ್ಫ್ಲೂಯೆನ್ಸ್ ತೋರಿಸ್ತಾರೆ. ಆ್ಯಂಡ್ ದಟ್ ಈಸ್ ದ ಏನಂತಾರೆ ಸ್ಪೈಸ್ ದಟ್ ದ ಡೈರೆಕ್ಟರ್ ಆ್ಯಡ್ಸ್. ಒಂದು ಅಡುಗೆ ಥರ ನೋಡೋದಾದರೆ ಈ ಸ್ಪೈಸಸ್ ಎಲ್ಲ ಈ ಮ್ಯೂಸಿಕ್, ಎಡಿಟಿಂಗ್, ಎಫೆಕ್ಟ್ಸ್, RR ರೀ ರೆಕಾರ್ಡಿಂಗ್ ಅಂತ, ಅದು ಯಾವ ಮೂಮೆಂಟಲ್ಲಿ ಯಾವ ಎಮೋಷನ್ ತರಿಸ್ಬೇಕು ಅಂತ, ಇವೆಲ್ಲ ಡೈರೆಕ್ಟರ್ ವಿಲ್ ಸಿಟ್ ವಿತ್ ದ ಸೌಂಡ್ ಮ್ಯೂಸಿಕ್ ಡೈರೆಕ್ಟರ್. ಇವೆಲ್ಲ ಆಗಿ ಪ್ರೆಸೆಂಟ್ ಮಾಡೋದು ಕೆಲಸ ಡೈರೆಕ್ಟರ್. ಹೌದು. ಇದ್ರ ಕೆಳಗೆ ಏನೇನು ಬರುತ್ತೋ ತುಂಬ ಜನ ಅಸಿಸ್ಟೆಂಟ್ಸ್ ಇರ್ತಾರೆ. ಸೊ ಅಟ್ ಸಮ್ ಪಾಯಿಂಟ್ ನಿಮಗೆ ಏನು ರಿಯಲೈಸ್ ಆಗಬೇಕು ಅಂದರೆ ದಟ್ ಈಸ್ ಅ ಲೇಬರರ್ಸ್ ಟಾಸ್ಕ್. ಸಿಕ್ಕಾಪಟ್ಟೆ ಕೆಲಸ ಕಲಿಸುತ್ತೆ. ತುಂಬ ಜನ ದೊಡ್ಡ ಡೈರೆಕ್ಟರ್ಸ್ಗಳು ಫಸ್ಟ್ ಅಸಿಸ್ಟೆಂಟ್ ಆಗಿ ಕಲ್ತ್ಕೊಂಡಿರೋದು ಆ್ಯಂಡ್ ತುಂಬ ಜನ ಮಾಡಿದ್ದಾರೆ ಆ ಥರ. ಬಟ್ ಎಷ್ಟು ಸಿನಿಮಾ ಅಂತ ವರ್ಕ್ ಮಾಡ್ತಾರೆ, ಅಟ್ ಸಮ್ ಪಾಯಿಂಟ್ ನೀವು ನಿಮ್ದೊಂದು ಸಿನಿಮಾ ಮಾಡಲೇಬೇಕಾಗುತ್ತೆ. ಆವಾಗಲೇ ನೀವು ಗುರ್ತಿಸ್ಕೊಳ್ಳೋದಕ್ಕಾಗೋದು. ನಿಜ. ಸೊ ನಾನು ಕಲಿತು ಹೋಗೋದಕ್ಕೂ ನಾವು ಡೈರೆಕ್ಟಾಗಿ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬಟ್ ನಿಮಗೆ ಅದು ನಾಲೆಡ್ಜ್ ಇಲ್ಲ ಅಂದರೆ ನೀವು ಆಬ್ವಿಯಸ್ಲಿ ಡೈರೆಕ್ಟರ್ ಆಗೋದಕ್ಕಾಗಲ್ಲ. ಅದ್ರ ನಾಲೆಡ್ಜ್ ಬೇಕೇ ಬೇಕು. ಸೊ ನಿಮ್ಮ ಕಲ್ತ್ಕೊಂಡು ನಿಮ್ಮ ವಿಷನ್ನ ನೀವು ತರೋದಕ್ಕಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಟ್ಯಾರಂಟಿನೋ ತಗೊಳ್ಳಿ. ಹಿ ಹ್ಯಾಸ್ ಮೇಡ್ ಸೋ ಮೆನಿ ಫಿಲ್ಮ್ಸ್, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾನೆ. ಹಿ ನೆವರ್ ವರ್ಕ್ಡ್ ಆಸ್ ಅನ್ ಅಸಿಸ್ಟೆಂಟ್. ಮೇ ಬಿ ಹೋಗಿದ್ದಾನೆ, ಸೆಟ್ಟಲ್ಲಿ ಕೂತ್ಕೊಂಡು ನೋಡಿದ್ದಾನೆ. ನಿಮ್ಗೊಂದು ವಿಷನ್ ಇರಬೇಕು. ಆ ವಿಷನ್ ಇದ್ದರೆ, ಬಡ್ಜೆಟ್ ಇದ್ದರೆ, ಡಿಪೆಂಡಿಂಗ್ ಆನ್ ದ ಬಡ್ಜೆಟ್ ವಿಷನ್ ಮ್ಯಾಚ್ ಆಗುತ್ತಂದರೆ ತುಂಬ ಜನ ಫಸ್ಟ್ ಟೈಮ್ ಡೈರೆಕ್ಟರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬ ಜನ, ಅದು ಕರೆಕ್ಟು. ಓಕೆ, ಬಟ್ ನೀವು ಹೇಳೋ ಒಂದು ವಿಚಾರದಲ್ಲಿ ಬಂದರೆ ಅದೂ ಸರಿಯೇ. ಆದರೆ ಈಗ ನೀವು ಇದರಲ್ಲಿ ಮಾಡಿ ಏನೋ ಸೀರಿಯಲ್ ಆಯಿತು, ನಿಮ್ಮ ಸಿನಿಮಾ ಕನಸೂ ತುಂಬ ದೊಡ್ಡದಾಗಿದೆ ಅಂತ ಆಯಿತು. ಬಟ್ ಇದೆಲ್ಲದ್ರ ಮಧ್ಯೆ ಒಂದು ಬಂದು ಹೋಗುತ್ತೆ, ಒಂದು ಸಾಂಗ್ ಬಂದು ಹೋಗುತ್ತೆ ನಿಮ್ಮದು. ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಓ, ತುಂಬ ಬ್ಯೂಟಿಫುಲ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಸಂಗಾತಿ ಆಗುನಿ ಅನ್ನೋ ಒಂದು ಹಾಡು ಜೂನ್ ಜುಲೈಯಲ್ಲೇ ರಿಲೀಸ್ ಆಯಿತು. ಜೂನ್ 11th ಅನಿಸುತ್ತೆ. ಸೊ ಅದು ನನಗೆ ಅವ್ರು ಅಪ್ರೋಚ್ ಮಾಡಿದ್ರು ಟೀಮ್.
ಅಪ್ರೋಚ್ ಮಾಡಿ ಹಾಡು ಕೇಳಿಸಿದ್ರು. ಅಂದರೆ ಅಪ್ರೋಚ್ ಮಾಡಿದ್ರು, ತುಂಬ ಜನ ಅಪ್ರೋಚ್ ಮಾಡಿದ್ದಾರೆ ಮುಂಚೆ ನನಗೆ. ನಾನು ಓಕೆ ಮಾಡ್ತೀನಿ ಅಂತ ಅಂದ್ಕೊಂಡು ಆಮೇಲೆ ನೋಡಾದ್ಮೇಲೆ ಓಕೆ ಏನೋ ನನಗೇನೋ ಸೆಟ್ ಆಗ್ತಿಲ್ಲ. ಸೊ ನನಗೆ ಮ್ಯಾಚ್ ಆಗಿರಲಿಲ್ಲ ಯಾವುದೂ. ಬಟ್ ಈ ಟೀಮ್ ನನಗೆ ಅಪ್ರೋಚ್ ಆದಾಗ ನಾನು ಓಪನಾಗಿ ಹೇಳಿದೆ, ಆನೆಸ್ಟಾಗಿ ಹೇಳಿದೆ, ಸುಮ್ಮನೆ ಯಾಕೆ ಮಾಡ್ತೀನಿ ಮಾಡಲ್ಲ ಅನ್ನೋದು, ನಾನು ಹಾಡು ಕೇಳಿಸ್ಕೊಳ್ತೀನಿ, ನನಗಿಷ್ಟ ಆದರೆ ಮಾಡ್ತೀನಿ ಅಂದೆ. ಅದಿನ್ನ ಫೈನಲ್ ಮಿಕ್ಸಿಂಗ್ ಆಗಿರಲಿಲ್ಲ, ಅಂದರೆ ವಿಡಿಯೋದು ಅಲ್ಲ, ಜಸ್ಟ್ ಸೊ ಆಡಿಯೋದೇ ಫೈನಲ್ ಮಿಕ್ಸಿಂಗ್ ಆಗಿರಲಿಲ್ಲ. ಅವ್ರು ಹಾಗೇ ಒಂದು ವರ್ಷನ್ ಕೇಳಿಸಿದ್ರು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೇ ರಂಗಶಂಕರ ಅಲ್ಲಿ ಕುತ್ಕೊಂಡು ಹಾಡು ಕೇಳಿಸಿದ್ರು, ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ ಮಾಡ್ತೀವಿ. ಆ ಮಾಡೋ ಸೀಕ್ವೆನ್ಸಲ್ಲಿ ಹೇಗಾಗಿತ್ತು ಅಂದರೆ, ಫೆಬ್ರವರಿಯಲ್ಲಿ ಶೂಟ್ ಮಾಡಿದ್ದು ನಾವು ಅದನ್ನು. ಫೆಬ್ರವರಿ 1 to 7 ನಾನು ಹೈದ್ರಾಬಾದಲ್ಲಿದ್ದೀನಿ. 8, 9, 10, 11, 12, 13, 14 ಈ 7 ಡೇಸ್ ಫಿಕ್ಸ್ಡಾಗಿ ಮೈನಾಗಿಟ್ಟಿರೋದು ಶೂಟಿಂಗ್ ಡೇಸ್. ಅದರಲ್ಲಿ ಒಂದಿನ ಗ್ಯಾಪ್ ಕೊಡ್ತೀನಿ ಅಂದರು, 11th ಗ್ಯಾಪ್ ಕೊಡ್ತೀನಿ ಅಂತ. ಬಟ್ ಇದನ್ನು ಶೂಟ್ ಮಾಡೋದಕ್ಕೆ ಮಿನಿಮಮ್ 3 ಡೇಸ್ ಬೇಕು, ಮಿನಿಮಮ್ 3 ಡೇಸ್ ಬೇಕು ಈ ಟೀಮ್ ಅವರು. ಸೊ ಅವ್ರಿಗೆ ಶೂಟ್ ಡೇಟ್ಸ್ ಮಾಡೋಕ್ಕೆ ಬರ್ತಿಲ್ಲ. ಆ್ಯಂಡ್ ಆಲ್ಸೋ ದ ಪ್ರೊಡ್ಯೂಸರ್ಸ್ ಸಿಸ್ಟರ್, ಅಂದರೆ ನಮ್ಮ ಫಂಡ್ ಮಾಡಿದ್ದವರು ಪ್ರಧಾನ್ ಅಂತ, ಅವರೇ ಆ ಸಾಂಗ್ ರೈಟರ್ ಕೂಡ. ಅವ್ರ ಅಕ್ಕನೂ ತಂಗಿದೋ ಮದುವೆ ಇನ್ನೊಂದು 1 ವಾರದಲ್ಲಿ. ಸೊ ಅವಾಗ ಕಷ್ಟ ಆಗೋಗುತ್ತೆ, ಆ ಮದುವೆ ಅಷ್ಟರಲ್ಲಿ ನಾವು ಮುಗಿಸ್ಬೇಕು, ಡೇಟ್ಸ್ ನೋಡಿ ಅಂತ. ನನಗೆ ಡೇಟ್ಸ್ ಇಲ್ಲ. ಸೊ ನಾನು ಅವಾಗ ಫುಲ್ ಬಿಸಿ, ನೀವು ಪ್ಯಾಕ್ ಆಗೋಗಿತ್ತು ನನಗೆ. ಇವಾಗ ಅಲ್ಲಿ ಏನು ಹೇಳೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ, ಇಟ್ಸ್ ಅ ಕಮಿಟ್ಮೆಂಟ್. ಹೌದು. ರೀಸೆಂಟಾಗಿ ಒಂದು ಇದು ಓಕೆ ನಾನು ಓಪನ್ ಆಗಿ ಮಾತಾಡ್ತೀನಿ, ಬಟ್ ರೀಸೆಂಟಾಗಿ ಒಂದು ಸಿನಿಮಾ ಕೂಡ ಮಿಸ್ ಆಯ್ತು ನನಗೆ. ಅಂದರೆ ಒಂದು ಸೆಕೆಂಡ್ ಲೀಡ್ ಕ್ಯಾರೆಕ್ಟರ್, ಸಪೋರ್ಟಿವ್ ರೋಲೆ, ಬಟ್ ತುಂಬ ಒಳ್ಳೆ ಕ್ಯಾರೆಕ್ಟರ್. ನಾನು ಕೇಳಿಸ್ಕೊಂಡೆ, ಡೀಸೆಂಟ್ ಬಡ್ಜೆಟಲ್ಲಿ ಮಾಡ್ತಿರೋದು, ರಿಲೀಸ್ ಆಗುತ್ತೆ. ತುಂಬ ಕನ್ನಡದವರು, ಹೌದು ಕನ್ನಡ, ಒಳ್ಳೆ ಟೀಮು, ಒಳ್ಳೊಳ್ಳೆ ಮಹಾನಟರು ಇದ್ದಾರೆ. ಡೇಟ್ಸ್ ಮ್ಯಾಚ್ ಆಗ್ತಿಲ್ಲ. ಲಿಟ್ರಲಿ ಆಗಸ್ಟ್ ಅಲ್ವಾ, ಸೆಪ್ಟೆಂಬರಲ್ಲಿ ಶೂಟು. ಫಸ್ಟ್ ವೀಕ್ 3rd ವೀಕ್ ಬೇಕು. ಫಸ್ಟ್ ವೀಕ್ 3rd ವೀಕ್ ನಾನು ಹೈದ್ರಾಬಾದಲ್ಲಿ ಬಿಡ್ಬೇಕು. ಅಂದರೆ ನಾನು ಅದನ್ನು ಮಾಡಬೇಕಂದ್ರೆ ನಾನು ಸೀರಿಯಲ್ ಬಿಡಬೇಕಾಗುತ್ತೆ. ಬಟ್ ಇಟ್ಸ್ ಅ ಕಮಿಟ್ಮೆಂಟ್, ನಾನು ಬ್ರೇಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಕಂಟಿನ್ಯೂಟಿ ಇರುತ್ತೆ. ಕಂಟಿನ್ಯೂಟಿ ಅಂತ ಅಲ್ಲ, ಇವಾಗ ತುಂಬ ಜನ ಆ್ಯಕ್ಟರ್ಸ್ ಬಿಡ್ತಾರೆ, ಕಂಪ್ಲೀಟಾಗಿ ದೊಡ್ಡ ಆಪರ್ಚುನಿಟಿ ಬಂದರೆ ಬಿಟ್ಬಿಡ್ತಾರೆ. ಬಟ್ ನನ್ನ ಎಥಿಕ್ಸ್ ಏನಾಗುತ್ತೆ, ನನ್ನ ಮನಸ್ಸಾಕ್ಷಿ ಒಪ್ಕೊಳ್ಳುತ್ತಾ ನಾನು ಅದನ್ನು ಬಿಟ್ಟು ಆ ಥರ ಹೋಗ್ತಾ ಇದ್ದೀನಿ ಅಂದರೆ, ಇವಾಗ ಅವ್ರದ್ದು ಸೀರಿಯಲ್ ವಿಲ್ ಬಿ ಡಿಪೆಂಡೆಂಟ್ ಆನ್ ಮೀ. ಹೌದೌದು, ಮೇನ್ ಕ್ಯಾರೆಕ್ಟರ್, ಅದೊಂದು ರೆಸ್ಪಾನ್ಸಿಬಿಲಿಟಿ. ನಾನು ಬಿಡಬೇಕು ಅಂದ್ರೂ ನಾನು 2-3 ಮಂತ್ಸ್ ಮುಂಚೆಯಿಂದ ಡಿಸ್ಕಸ್ ಮಾಡಬೇಕು ಅವ್ರಿಗೆ. ಅದು ಬೇಸಿಕ್ ಪ್ರೊಫೆಷನಲಿಸಮ್. ಹೌದೌದು. ನನಗೆ ರೀಸೆಂಟಾಗಿ ಅದೊಂದು ತುಂಬ ಬೇಜಾರಿದೆ. ಬಟ್ ಮಿಸ್ ಆಯಿತು ಅಂತ ಇದೆ. ಬಟ್ ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೆದಕ್ಕೆ, ಇದಕ್ಕಿಂತ ದೊಡ್ಡದು ಸಿಗಬಹುದು ಅಂತ ವೇಟ್ ಮಾಡಬೇಕಷ್ಟೇ. ಗೊತ್ತಿಲ್ಲ, ಬಟ್ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಹಂಗೆ ಅನ್ಕೊಳ್ಳೋದು. ಎಕ್ಸಾಕ್ಟ್ಲಿ, ಹೋಗಲಿ, ಇದಕ್ಕಿಂತ ಒಂದು ಬೆಟರ್ ಆಗಿರೋದು ಆಪ್ಷನ್. ಸೊ ಕಮಿಂಗ್ ಬ್ಯಾಕ್ ಟು ದ ಸಾಂಗ್, ನನಗೆ ಒಂದೇ ದಿನ ಗ್ಯಾಪ್ ಇದ್ದಿದ್ದು. ಆ ಟೈಮಲ್ಲಿ ನಾನು ನಮ್ಮ ಡೈರೆಕ್ಟರ್ ಸರ್ ಹತ್ರ ಮಾತಾಡಿ, ಕನ್ನಡ ಮೈನಾ ಇನ್ನೊಂದು ದಿನ ಕೊಡಿ, 3 ದಿನದಲ್ಲಿ ಮಾಡೋ ಅಂಥದ್ದನ್ನ 2 ದಿನದಲ್ಲಿ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡು 10th 11th ಗ್ಯಾಪ್ ತಗೊಂಡಿದ್ದು. ಆ 10th 11th ಕಾಮಿಡಿ ಏನಂದರೆ, 9th ರಾತ್ರಿ ಶೂಟ್ ಆಯಿತು, 6 to 6 ಕಾಲ್ ಶೀಟ್ ಆಯಿತು. 6 to 6 ಕಾಲ್ ಶೀಟ್ ಅಂದರೆ 6 PM ಇಂದ 6 AM ಕಾಲ್ ಶೀಟ್ ಇತ್ತು. ಸೊ ನಾನು ಬೆಳಿಗ್ಗೆ ಎಲ್ಲ ಮಲಗಿ ಸ್ವಲ್ಪ ನಿದ್ದೆ ಮಾಡಿಕೊಂಡು ಹೋಗಿದ್ದೆ. ನಾನು 6 o'clock ಶೂಟಿಂಗ್ ಶುರು ಆಯಿತು, 6 o'clock ಬೆಳಗ್ಗೆ ಎಂಡ್ ಆಯಿತು. ಕರೆಕ್ಟಾಗಿ ಆನ್ ಟೈಮೇ ಪ್ಯಾಕಪ್ ಆಯಿತು. ನಾನು ಇವ್ರಿಗೆ 10th 11th ಅಷ್ಟೇ ಡೇಟ್ಸ್ ಕೊಟ್ಟಿರೋದು. ಸೊ ಇಮ್ಮಿಡಿಯೇಟಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಇಮ್ಮಿಡಿಯೇಟಾಗಿ ಚರ್ಚ್ ಸ್ಟ್ರೀಟ್ಗೆ ಹೋದೆ. ಚರ್ಚ್ ಸ್ಟ್ರೀಟಲ್ಲಿ ಆ ಸನ್ಲೈಟ್ ಬೆಳಗ್ಗೆ ಬರುತ್ತಲ್ಲ, ಅದೊಂದು ಶಾರ್ಟ್ಗೋಸ್ಕರ ಬೆಳಗ್ಗೆ 7-7:30ಗೆ ನಾನು ಚರ್ಚ್ ಸ್ಟ್ರೀಟಲ್ಲಿ ಇದ್ದೀನಿ. ಅಲ್ಲೊಂದು ಕೆಫೆಗೆ ಹೋಗಿ ಮುಖ ಎಲ್ಲ ತೊಳ್ಕೊಂಡು, ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ರೆಡಿ, ಆ ಶಾರ್ಟ್ ಮುಗಿಸ್ಕೊಂಡು ಅದು ಅರೌಂಡ್ 10:30 ತನಕ ಆಯಿತು. 10:30 ಆದಮೇಲೆ ನಾನು ಡಬ್ಬಿಂಗ್ ಮಾಡ್ತಿದ್ದೆ. ಆವಾಗ ಮೈನಾಗೆ ನನ್ನ ವಾಯ್ಸೇ ಕೊಡ್ತಿದ್ದೆ. ಸೊ 10:30 ಆದಮೇಲೆ ಡೈರೆಕ್ಟಾಗಿ ಅಲ್ಲಿ ಡಬ್ಬಿಂಗ್ ಹೋದೆ. 12, 11, 10:30 ಅಲ್ವಾ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು 12 o'clock ಹೋಗಿದ್ದೀನಿ. 2-3 hours ಆಯಿತು, ಅರೌಂಡ್ 3 ಆಯಿತು. ಮತ್ತೆ ಬೇರೆ ಲೊಕೇಶನ್, ಆ ಟೈಮಲ್ಲಿ ಅವರು ಹುಡುಗಿ ಪಾರ್ಟ್ ಶೂಟ್ ಮಾಡ್ಕೊಳ್ತಿದ್ರು. ಸೊ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಈವ್ನಿಂಗ್ ಸೀಕ್ವೆನ್ಸ್ದು ಒಂದು ನಾನು ಫೋನಲ್ಲಿ ಮಾತಾಡ್ತಿರೋ ಸೀಕ್ವೆನ್ಸ್ ಎಲ್ಲ ಶಾರ್ಟ್ಸ್ ತಗೊಂಡು ಮೊಂಟಾಜ್, ಅಲ್ಲಿಂದ ಮತ್ತೆ TT ಹಾಕ್ಕೊಂಡು ಶಿವಮೊಗ್ಗ ಓವರ್ ನೈಟ್ ಅಂದರೆ TTಯಲ್ಲಿ
ಒಂದು ಕಾರು ಒಂದು ಟಿ ಟಿ. ಓವರ್ ನೈಟ್ ಶಿವಮೊಗ್ಗ ಆ್ಯಂಡ್ ಅದು ಬೆಳಗಿನ ಜಾವ ರೀಚ್ ಆಗಿದ್ದು. ಅಲ್ಲಿ ಫುಲ್ ಚಳಿ, ಸಿಕ್ಕಾಪಟ್ಟೆ ಚಳಿ. ಅಲ್ಲೇ ಬಿಸಿನೀರು ಸ್ನಾನ ಮಾಡಿಕೊಂಡು ಸ್ವಲ್ಪ ನಾನು ಟ್ರಿಮ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಅಲ್ಲಿ ಟಿ ಟಿ ಅಲ್ಲಿ ಮಲಗಿ ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶಿವಮೊಗ್ಗದಲ್ಲಿ ಒಂದು ಸನ್ರೈಸ್ ಪಾಯಿಂಟ್ ಇದೆ. ಆ ಸನ್ರೈಸ್ ಪಾಯಿಂಟ್ಗೆ ಹೋದರೆ ಅಲ್ಲಿ ಸನ್ರೈಸ್ ಪಾಯಿಂಟ್ ಮುಚ್ಚಿಬಿಟ್ಟಿದೆ. ಆವತ್ತಿನ ದಿನ ಯಾಕೋ ಓಪನ್ ಆಗಿಲ್ಲ. ಇಟ್ ವಾಸ್ ಎಟ್ 7 AM. ಸಾರಿ 7 AM ಅಲ್ಲ, 6:30 AM ಸನ್ರೈಸ್ ಆಗೋ ಟೈಮ್ ಮುಚ್ಚಿದೆ. ಸೊ ವೆನ್ ವಿ ವರ್ ಕಮಿಂಗ್ ಬ್ಯಾಕ್, ಅಲ್ಲಿ ಒಂದು ರೋಡಲ್ಲಿ ಬಿಸಿಲು ತುಂಬ ಸಕ್ಕದಾಗಿ ಕಾಣಿಸುತ್ತೆ. ಆ ಲೈಟು ಹೇಗಿತ್ತು ಅಂದರೆ ಅದರಲ್ಲಿ ಅಲ್ಲೇ ಟಿ ಟಿನ ನಿಲ್ಲಿಸಿ ಅಲ್ಲೇ ಶೂಟ್ ಮಾಡಿದ್ವಿ. ಅಲ್ಲಿಂದ ಪ್ಲಾನ್ ಇಲ್ಲಿಗೆ ಶಿಫ್ಟ್ ಆಯಿತು. ಪ್ಲ್ಯಾನೇ ಇರಲಿಲ್ಲ ಅಂದರೆ ಪ್ಲ್ಯಾನ್ ಎಲ್ಲೆಲ್ಲಿ ನಮಗೆ ಸೀಕ್ವೆನ್ಸಸ್ ಚೆನ್ನಾಗಿ ಕಾಣಿಸ್ತು ಅಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಬೇರೆ ಕಾಸ್ಟ್ಯೂಮ್ ಶಿಫ್ಟ್ ಆಯಿತು. ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಹೊನ್ನಾವರ ಬೀಚ್, ಮಂಗಳೂರು, ಓಕೆ, ಹೊನ್ನಾವರ ಬೀಚ್. ಅಲ್ಲಿ ಆ ಬೀಚ್ ಸೀಕ್ವೆನ್ಸಸ್ ಎಲ್ಲ ಅವತ್ತೇ ಶೂಟ್ ಮಾಡಿ. ಸೊ 1 ಡೇ ಆಗೋಯ್ತು. 2 ಡೇಸಲ್ಲಿ ಸೆಕೆಂಡ್ ಡೇ ಅಲ್ಲಿ ಇವೆಲ್ಲ ಶೂಟ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಓವರ್ ನೈಟ್ ಹೊರಟಿ ನಾವು ಇಲ್ಲಿಗೆ ಬರೋಷ್ಟರಲ್ಲಿ ಎಷ್ಟು 12ನೇ ತಾರೀಕು ಬೆಂಗಳೂರಿಗೆ ಬರೋಷ್ಟರಲ್ಲಿ 7 AM ಬೆಳಗ್ಗೆ ಮತ್ತೆ ಬಂದು ಸ್ನಾನ ಮಾಡ್ಕೊಂಡು ಅವತ್ತು ನನಗೆ ಶೂಟ್ ಇದೆ. ಕಂಟಿನ್ಯೂಸ್ ಎಲ್ಲೂ ಗ್ಯಾಪ್ ಇಲ್ಲ. ಟಿ ಟಿ ಅಲ್ಲಿ ಮಲಗಿದ್ದೀನಿ, ಟಿ ಟಿ ಅಲ್ಲಿ ಚಳಿ, ಜರ್ನಿ ಬೇರೆ ಸರಿಯಾಗಿ ಬರಲ್ಲ. ಬಟ್ ಇದು ನಾನು ಆ ಥರ ವರ್ಕ್ ಮಾಡಿರಲಿಲ್ಲ ಅಂದಿದ್ರೆ ನಂಗೆ ಆ ಪ್ರಾಜೆಕ್ಟ್ ಆಗ್ತಿರ್ಲಿಲ್ಲ. ನಿಜ, ಯಾಕಂದರೆ ಡೆಡಿಕೇಶನ್ ಯಾವ ಥರ ಇದೆ ಅನ್ನೋದು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಡೆಡಿಕೇಶನ್ ಆಫ್ ಜಸ್ಟ್ ಮೀ ಸರ್. ಅಲ್ಲಿ ಟೀಮ್ ಅವರು ಹಂಗೆ ಇದ್ರು, ಅಷ್ಟೇ ಕ್ರಿಯೇಟಿವ್ ಆಗಿದ್ರು, ಅಷ್ಟೇ ಪ್ಯಾಷನೇಟ್ ಆಗಿದ್ರು. ಇವಾಗ ಅಲ್ಲಿ ಆ ಸಿನಿಮಾಟೋಗ್ರಫರ್ ನೀವು ನೋಡಿ, ಆ ಸಿನಿಮಾಟೋಗ್ರಫಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದರೆ, ಹಿ ಜಸ್ಟ್ ಹ್ಯಾಡ್ ಸೋನಿ FX3 ಅಷ್ಟೇ. ಸೋನಿ ಒಂದು ಹ್ಯಾಂಡ್ ಹೆಲ್ಡ್ ಕ್ಯಾಮ್ರಾದಲ್ಲಿ ಅಷ್ಟು ಪೂರ್ತಿ ಶೂಟ್ ಮಾಡಿ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಒಂದೇ ಒಂದು ಸೀಕ್ವೆನ್ಸ್ ಮಾತ್ರ ಇದು ಫಿಲ್ಮ್ ಸ್ಟುಡಿಯೋ ಯಾವುದೋ ಇದೆ, ಆ ಫಿಲ್ಮ್ ಸ್ಟುಡಿಯೋನ ಬುಕ್ ಮಾಡಿಕೊಂಡು ಒಂದು 2-3 hours ಬುಕ್ ಮಾಡಿಕೊಂಡು ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ. ನಂದು ಒಬ್ಬಂದೇ ಸೋಲೋ, ನಾನು ಹಾಡ್ತಿರ್ತೀನಲ್ಲ, ಹಿಂದೆ ಲೈಟಿಂಗ್ ಸ್ಪಾಟ್ಲೈಟ್ ಇರುತ್ತೆ, ಅದು ಆಲ್ಮೋಸ್ಟ್ 1 month ಆದಮೇಲೆ ಶೂಟ್ ಮಾಡಿದ್ವಿ. ಸೊ ಆ 1 month ನನಗೆ ಡೇಟ್ಸ್ ಇರಲಿಲ್ಲ, ಅಷ್ಟು ಬ್ಯುಸಿ. 20-25 days ಶೂಟ್ ಮಾಡ್ತೀನಿ, ಇನ್ನು 5 days ನಿದ್ದೆ ಮಾಡ್ತೀನಿ ಅಷ್ಟೆ. ನನಗೆ ಅದು ಬಿಟ್ಟರೆ ಐ ಥಿಂಕ್ ಕಾಲಲ್ಲೂ ಅದೇ ಹೇಳಿದೆ, ನನಗೆ ಬೇರೆ ಏನೂ ಥಾಟ್ಸೇ ಇಲ್ಲ. ನನಗೆ ರಿಲ್ಯಾಕ್ಸೇಷನ್ ಅಂದರೆ ಫ್ಯಾಮಿಲಿ ಜೊತೆ ಕೂತ್ಕೊಳ್ಳೋದು, ನಮ್ಮ ಅಣ್ಣನ ಮಗು ಜೊತೆ ಆಟ ಆಡೋದು. ಅಂದರೆ ಫ್ಯಾಮಿಲಿ ಅಂದರೆ ನೀವು ಟೋಟಲಾಗಿ ಅದನ್ನು ಹೇಳಿಲ್ಲ, ನೀವು ಎಷ್ಟು ಜನ ಟೋಟಲಾಗಿ? ನಾವು 5 ಜನ ಗಂಡು ಮಕ್ಕಳು. 5 ಜನ. ಏನೇನು ಮಾಡ್ತಿದ್ದಾರೆ ನಿಮ್ಮ? ಅಂದರೆ ನೀವು ಎಲ್ಲಿ 2ನೇವ್ರಾ 3ನೇವ್ರಾ? ನಾನು ಕೊನೆಯವನು. ಲಾಸ್ಟ್ ಅಂದರೆ ಲಾಸ್ಟ್ ಮಗನಿಗೆ ಸಾಮಾನ್ಯವಾಗಿ ಎಲ್ಲರ ಮೇಲೂ ಜಾಸ್ತಿ ಪ್ರೀತಿ ಅಂತ ಹೇಳ್ತಾರೆ. ಇದೆ, ನನಗೆ ಎಲ್ಲರ ಕಡೆಯಿಂದನೂ ಪ್ರೀತಿ ಸಿಕ್ತು. ಮೊದಲನೇ ಅಣ್ಣ ಅವರು BCom ಗ್ರ್ಯಾಜುಯೇಟ್, ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಇವಾಗ ಸಪ್ರೇಟ್ ಆಗಿದ್ದಾರೆ. 2ನೇ ಅಣ್ಣ ಹಿ ಈಸ್ AVP, ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಇನ್ JP Morgan. ಹಿ ಈಸ್ ಡೂಯಿಂಗ್ ರಿಯಲಿ ಗುಡ್. ಅವರು ಸರ್ಜಾಪುರ ಸೈಡಲ್ಲಿ ಇರ್ತಾರೆ. 3ನೇ ಅಣ್ಣ PhD ಹೋಲ್ಡರ್, ಅವರು ಇವಾಗ ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದಾರೆ. 4ನೇ ಅಣ್ಣ ಈಸ್ ಅನ್ ಏರೋಸ್ಪೇಸ್ ಇಂಜಿನಿಯರ್, ಇದು BGS ಕನ್ಸ್ಟ್ರಕ್ಷನ್ಸ್ ಅಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಮುಂಚೆ. ಬಟ್ ಈಗ ಹಿ ಈಸ್ ರನ್ನಿಂಗ್ ಅ ಜಿಮ್. ನಮ್ಮದೊಂದು ಜಿಮ್ ಇದೆ ನಾಗರಬಾವಿಯಲ್ಲಿ. ನೀವೆಲ್ಲ ಜಿಮ್ ಪೋಸ್ಟ್ ಆಗ್ತಾ ಇರ್ತೀರಲ್ಲ ಅಲ್ಲಿಂದ? ಹಾಂ, ಅಲ್ಲಿಂದ ನಾಗರಬಾವಿಯಲ್ಲಿ ಜ್ಯೂಸ್ ಫಿಟ್ನೆಸ್ ಅಂತ ಜಿಮ್ ಇದೆ. ಚೆನ್ನಾಗಿದೆ, ಸಿಂಪಲ್ ಆಗಿ ಇಟ್ ವರ್ಕ್ಸ್. ಆ್ಯಂಡ್ ಮಕ್ಕಳ ಜೊತೆ ಆಟ ಆಡ್ತಿರೋದೆಲ್ಲ ಆಗ್ತಾ ಇರ್ತಾರೆ, ಅದೆಲ್ಲ ನಿಮ್ಮ ಅಣ್ಣವ್ರ ಮಕ್ಕಳದ ಏನು? ನನ್ನ ಮಗು ಜೊತೆ, ಅದು ನಮ್ಮ ಅಣ್ಣನ ಮಗು, ಅದು 3ನೇ ಅಣ್ಣನ ಮಗು. ಹೌದು, ನೋಡಿದ್ದೀನಿ. ಬಟ್ ಇದೆಲ್ಲ ಓಕೆ, ಇದೆಲ್ಲ ನಡೀತು, ಸಾಂಗು ಎಲ್ಲ ಆಯಿತು. ನೆಕ್ಸ್ಟ್ ಬರೋದಾದರೆ ನೀವು ಇಷ್ಟು ದಿನದ ನಿಮ್ಮ ಒಂದು ಜರ್ನಿಯಲ್ಲಿ ಫಿಲ್ಮ್ಗೆ ಹೋಗೋಂಥ ಆಸೆ ಅಂತೂ ಇದೆ. ಬಟ್ ಯಾರ್ಯಾರನ್ನ ಇಷ್ಟವರೆಗೂ ಮೀಟ್ ಮಾಡಿದ್ದೀರಾ ಫಿಲ್ಮ್ ಫೀಲ್ಡಲ್ಲಿ? ಸುದೀಪ್ ಸರ್ನ ಮೀಟ್ ಮಾಡಿದ್ದೀನಿ. ತುಂಬ ಹೊತ್ತು ಏನಾದರೂ ಗೈಡೆನ್ಸ್ ತಗೊಂಡ್ರ ಅವರಿಂದ? ಏನು ಹೇಳಿದ್ರು ಅವರು? ಹಿ ಈಸ್ ವೆರಿ ಪ್ರಾಕ್ಟಿಕಲ್. ಸೊ ನಾನು ಗೈಡೆನ್ಸ್ ಕೇಳಲಿಲ್ಲ, ಅವ್ರು ಹೇಳಲಿಲ್ಲ. ಬಟ್ ನಂದು ಜಾಸ್ತಿ ಪ್ರಶ್ನೆ ಅವ್ರದ್ದು ಡೈರೆಕ್ಷನ್. ಸುದೀಪ್ ಸರ್ ಆಲ್ಸೋ ಹ್ಯಾಸ್ ರಿಯಲಿ ಗುಡ್ ಡೈರೆಕ್ಷನ್ ಸ್ಕಿಲ್ಸ್, ಸಿಕ್ಕಾಪಟ್ಟೆ ಒಳ್ಳೆ ಸ್ಕಿಲ್ಸ್ ಇದೆ ಅವ್ರಿಗೆ. ಸೊ ಅವ್ರ ಜೊತೆ ನಾನು ಕುತ್ಕೊಂಡು ಮಾತಾಡಬೇಕಾದ್ರೆ ಅದೇ ಅನ್ನಿಸ್ತು. ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದ್ದೆ, ಇನ್ಯಾವತ್ತೂ ನಾವು ಸುದೀಪ್ ಸರ್ನ ಡೈರೆಕ್ಟರ್ ಆಗಿ ನೋಡಲ್ವಾ ಅಂತ. ಏನು ಹೇಳಿದ್ರು ಅವರು? ಅಟ್ ದಿಸ್ ಪಾಯಿಂಟ್ ಡೌಟ್ಫುಲ್ ಅಂತ ಹೇಳಿದ್ರು. ಬಟ್ ಅವರು
ಈಸ್ ಅ ಡಿಫ್ರೆಂಟ್ ಪರ್ಸನ್. ಎಲ್ಲಿ ಸಿಕ್ಕಿದ್ರು ಅವರು, ಹೇಗೆ ಅಂತ? ನಾವೊಂದು ಪ್ರಾಜೆಕ್ಟ್ ಮಾಡಿದ್ವಿ. ಪ್ರಾಜೆಕ್ಟ್ ಅಂದರೆ ಒಂದು ರಿಯಾಲಿಟಿ ಶೋ, ಫ್ಯಾಮಿಲಿ ಗ್ಯಾಂಗ್ಸ್ಟರ್ಸ್ ಅಂತ ಕಲರ್ಸಲ್ಲಿ. ಇಟ್ ವಾಸ್ ಅ ಹ್ಯೂಜ್ ಹಿಟ್. ಅದ್ರಲ್ಲಿ ನಾನು 2 ಎಪಿಸೋಡ್ಗೆ ಹೋಗಿದ್ದೆ. ಬಟ್ ನನ್ನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಾಗಿ ಚಾನಲ್ ಕಡೆಯಿಂದ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂದಿತ್ತು. ಸೊ ದೇ ಇನ್ವೈಟೆಡ್ ದ್ಯಾಟ್ ಟೀಮ್. ಸೊ ನನಗೆ ಇನ್ವೈಟ್ ಚಾನಲ್ ಕಡೆಯಿಂದ ಬಂದಿತ್ತು. ಸೊ ಅವರು ಬಿಗ್ ಬಾಸ್ ಸಕ್ಸಸ್ ಪಾರ್ಟಿ ಅಂತ ಸಿಂಪಲ್ ಆಗಿ ಒಂದು ಗೆಟ್ ಟುಗೆದರ್ ಮಾಡ್ತಾರೆ. ಅಲ್ಲಿ ಐ ಗಾಟ್ ಅ ಚಾನ್ಸ್ ಟು ಮೀಟ್ ಹಿಮ್. ಆ್ಯಂಡ್ ಬಿಗ್ ಬಾಸ್ ಟೈಮಲ್ಲೇ ಅದಿದ್ದು. ಇಟ್ ವಾಸ್ ವಂಡರ್ಫುಲ್. ಅಂದರೆ ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಅಲ್ವಾ, ವೆರಿ ವೆರಿ ಪ್ರೊಫೆಷನಲ್. ಅಂದರೆ ನಿಮಗೆ ಹೇಳೋದಾದರೆ, ನನಗೆ ಒಂದು ಅಂದರೆ ಈ ಹೀರೋ ನೋಡಿ ತುಂಬ ಇಷ್ಟ. ನನಗೆ ಇವರಿಂದ ನಾನು ಆ್ಯಕ್ಟಿಂಗ್ ಕಲ್ತಿದ್ದೀನಿ ಅಂತ ಅನಿಸಿದ್ದಿಲ್ಲ. ಇವರೇ ನನಗೆ ತುಂಬ ರೋಲ್ ಮಾಡಲ್ಲ ಅಂತ ಅನ್ಸೋ ಥರ. ಆದರೆ ಫಿಲಿಮ್ ಫೀಲ್ಡಲ್ಲಿ ಯಾರು ಹೇಳ್ತೀರಾ? ನಾನು ಒಬ್ಬೊಬ್ಬರಿಂದ ಒಂದೊಂದು ಕಲಿಬೋದು. ಫಾರ್ ಎಕ್ಸಾಂಪಲ್ ಇವಾಗ ಸುದೀಪ್ ಸರಲ್ಲಿ ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಅದು ಕಲಿಬೋದು. ಯಶ್ ಸರಿಂದ ಅವ್ರದ್ದು ಮೈಂಡ್ ಎಷ್ಟು ಕ್ಲಿಯರ್ ಆಗಿತ್ತು ಗೋಲ್ಸ್ ಮೇಲೆ, ಅದನ್ನು ಕಲಿಬೋದು. ಆ್ಯಂಡ್ ದರ್ಶನ್ ಸರಿಂದ ಅವರು ಎಷ್ಟು ಕಷ್ಟದಿಂದ ಅವರು ಮೇಲೆ ಬಂದರು, ಯಾವ ಪಾಯಿಂಟಲ್ಲೂ ಅವರು ಗಿವ್ ಅಪ್ ಕೊಡಲಿಲ್ಲ, ಅದು ಕಲಿಬೋದು. ರಕ್ಷಿತ್ ಸರ್ ಹತ್ರ ನಾವು ಅವರು ಅಷ್ಟೇ, ಹಿ ನೆವರ್ ಗೇವ್ ಅಪ್. ಅವ್ರದ್ದು ಎಷ್ಟೊಂದು ಮೂವಿ ಸ್ಟಾರ್ಟಿಂಗಲ್ಲಿ ಅವ್ರದ್ದು ಮತ್ತು ಒಂದು ರಿಷಬ್ ಸರ್ದು ಇಂಟರ್ವ್ಯೂ ಇದೆ ಅಲ್ವಾ, ಫಸ್ಟ್ ಮೂವಿ ತುಂಬ ಫ್ಲಾಪ್ ಆಗಿತ್ತು, ನನ್ನ ಲೈಫೇ ಹೋಯ್ತು ಆ ಸ್ಟೇಜಲ್ಲಿ ಇದ್ರು. ಬಟ್ ಸ್ಟಿಲ್ ಹಿ ಕೇಮ್ ಅಪ್. ರಾಜ್ ಬಿ ಶೆಟ್ಟಿ ಸರಿಂದ ತುಂಬ ಕಲಿಬೋದು. ಈ ಥರ ಇವಾಗಿರೋ ಕರೆಂಟ್ ಆರ್ಟಿಸ್ಟ್ಗಳಿಂದ ಏನಾದರೂ ಒಂದು ಕಲಿತಾ ಇರ್ಬೋದು. ಬಟ್ ಇನ್ ಟರ್ಮ್ಸ್ ಆಫ್ ನೀವು ಯಾವ ಆ್ಯಕ್ಟರ್ನ ತುಂಬ ಅಡ್ಮೈರ್ ಮಾಡ್ತೀರಾ ಅಂದರೆ, ನನಗೆ ಫಸ್ಟ್ ತಲೆಗೆ ಬರೋದೇ ರಾಜ್ಕುಮಾರ್ ಸರ್. ಚಿಕ್ಕ ವಯಸ್ಸಿಂದ ನಿಮ್ಮ ತಾಯಿಯವ್ರಿಗೆ ಇಷ್ಟ ಅಂತ ನಿಮ್ಗೆ ಇಷ್ಟ? ನಾನು ಅಂದರೆ ತಾಯಿಯವ್ರಿಗೆ ಇಷ್ಟ ಅಂತ ಅಷ್ಟೇ ಅಲ್ಲ ಸರ್, ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಲ್ಲ, ಅದು ಮೇ ಬಿ ಒಂದು ಇಂಪ್ರಿಂಟ್ ಆಗಿರ್ಬೋದು. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನಾವು ಒಂದು ಟ್ರಾನ್ಸಿಷನ್ ಆದಮೇಲೆ ನಮ್ಮ ಜೀವನದಲ್ಲಿ, ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ, ಅಷ್ಟು ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗೋದು, ಅವರೇ ಕ್ಯಾರೆಕ್ಟರ್ ಆಗೋಗೋದು. ತುಂಬ ಜನ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಡೆಫಿನೆಟ್ಲಿ, ಆ ಟೈಮಲ್ಲಿ ತುಂಬ ಜನ ಬಂದರು. ಬಟ್ ಫಾರ್ ಸಮ್ ರೀಸನ್ ನನಗೆ ರಾಜ್ಕುಮಾರ್ ಸರ್ದು ಒಂದೊಂದು ಸಿನಿಮಾಗಳಿದೆ, ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಇವಾಗ ಅವ್ರು ಮಾಡಿದ್ದು ಕವಿರತ್ನ ಕಾಳಿದಾಸ ಆಗಿರ್ಬೋದು, ಅಥವಾ ಆ ವೇರಿಯೇಷನ್ಸ್, ಅವರು ಆ ಕಾಮಿಡಿ, ಇದು ನನಗೆ ಐ ಅಡ್ಮೈರ್. ದಡ್ಡರಿಂದ ತುಂಬ ಬುದ್ಧಿವಂತ ತನಕ ಹೋಗುವಂಥ ಕ್ಯಾರೆಕ್ಟರ್ ಅದು. ಎಷ್ಟು ಡಿಫ್ರೆನ್ಸ್ ನೋಡಿ ಸರ್. ಹೌದು. ಸೊ ಐ ರಿಯಲಿ ಅಡ್ಮೈರ್ ಹಿಮ್ ಅ ಲಾಟ್ ಸರ್. ಅದು ಬಿಟ್ಟರೆ ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಉಪೇಂದ್ರ ಸರ್. ಬಿಡಿ, ಅವ್ರ ಯಾರು ಟಚ್ ಮಾಡೋಕ್ಕೂ ಆಗಲ್ಲ. ಉಪೇಂದ್ರ ಸರ್ದು ಎಲ್ಲ ಡೈರೆಕ್ಷನ್ಗಳಿಗೂ ಅವರೇ ಮಾಸ್ಟ್ರು ಅಂತ ಹೇಳ್ತಾರೆ. ಎಲ್ಲ ಇಂಡಸ್ಟ್ರಿಯವರು ಹೇಳ್ತಾರೆ, ಕನ್ನಡ ಅಲ್ಲ. ನಮ್ಮ ಮೂರನೇ ಅಣ್ಣ ಇದಾರಲ್ಲ, ಚಿಕ್ಕ ವಯಸ್ಸಿಂದ ಈಸ್ ಅ ಬಿಗ್ ಫ್ಯಾನ್ ಆಫ್ ಉಪೇಂದ್ರ ಸರ್. ಅವರ ಡೈರೆಕ್ಷನ್ ಅರ್ಥ ಮಾಡ್ಕೊಂಡವ್ರು ಯಾರು? ಆ್ಯಂಡ್ ಆ್ಯಕ್ಚುಲಿ ನನ್ನ ಡೈರೆಕ್ಷನ್ಗೆ ಒಂದು ರೀತಿ ಇಂಟ್ರೆಸ್ಟ್ ಬರೋದಕ್ಕೂ ಒಂದು ರೀತಿ ಉಪೇಂದ್ರ ಸರ್ ಕಾರಣ. ಯಾಕೆ ಅಂದರೆ ನಾನು ಡೈರೆಕ್ಟ್ ಕಾರಣ ಅಂತಿಲ್ಲ, ಉಪೇಂದ್ರ ಸರ್ಗೆ ನಮ್ಮ ಮೂರನೇ ಅಣ್ಣ ಫ್ಯಾನು. ನಮ್ಮ ಮೂರನೇ ಅಣ್ಣ ನನಗೆ ಹೇಳೋರು, ನಿಂಗೆ ಯಾಕೆ ಡೈರೆಕ್ಷನ್ ಟ್ರೈ ಮಾಡಬಾರ್ದು, ನೀನು ಯಾಕೆ ಡೈರೆಕ್ಷನ್ ಟ್ರೈ ಮಾಡಬಾರ್ದು, ನಿನಗೆ ಯಾಕೆ ಅದು ಕಲಿಯೋದಕ್ಕಾಗಲ್ವಾ ಅಂತ ಮೂರನೇ ಅಣ್ಣ ನನ್ನೊಳಗೆ ಅದು ಕಿವಿ ಮಾತು ಹಾಕ್ತಾ ಇದ್ರೆ, ಅದು ನಮ್ಮಲ್ಲಿ ಯಾಕೆ ಆಗಬಾರ್ದು ಅಂತ ನಮಗೆ ಒಂದು ಥಾಟ್ ಬರುತ್ತೆ ಗೊತ್ತಾ. ಸೊ ಐ ವಿಲ್ ಗಿವ್ ದ ಕ್ರೆಡಿಟ್ಸ್ ಟು ಮೈ ಥರ್ಡ್ ಬ್ರದರ್. ಅವ್ರಿಗೆ ಬಂದಿದ್ದು ಉಪೇಂದ್ರ ಸರಿಂದ. ಅವರು ಎ ಮೂವಿನ ಎಷ್ಟು ಸಲ ನೋಡಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಓಮ್ ಪಿಕ್ಚರ್ನ ಅವ್ರು ಯಾವಾಗಲೂ ಮೆಜೆಸ್ಟಿಕಲ್ಲಿ ಹೋಗಿ ನೋಡೋರು. ಅವ್ರು ಓದಿದ್ದು ಗ್ಯಾಸ್ ಕಾಲೇಜ್, ಗೌರ್ಮೆಂಟ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಕಾಲೇಜ್, ಮೆಜೆಸ್ಟಿಕ್ ಹತ್ರ ಇದೆ ಅಲ್ಲ. ಅವರು ದಿನ ಓಮ್ ಮೂವಿ ನೋಡೋರಂತೆ. ಅಟ್ ಸಮ್ ಪಾಯಿಂಟ್ ಓಮ್ ರಿಲೀಸ್ ಆದಾಗೆಲ್ಲ ಅವ್ರು ನೋಡಿದ್ದಾರೆ. ಸೊ ಅವ್ರಿಗೆ ಅಷ್ಟು ಹುಚ್ಚ ಅಭಿಮಾನಿ ಅವರು. ಅಂದ್ರೆ ಅಲ್ಲ, ನಿಮ್ಮಣ್ಣ ಅವರು ಅಷ್ಟೊಂದು ಬರೀ ಓಮ್ ಪಿಕ್ಚರ್ ನೋಡಿದ್ದಾರೆ ಅಂತ ಹೇಳಿದ್ರೆ, ಇದೇ ಓಮ್ ಸಿನಿಮಾಗೆ ಬರೋದಾದರೆ ನೀವು ಕೂಡ ಇದೇ ಓಮ್ ಸಿನಿಮಾದು ಶಿವರಾಜ್ ಕುಮಾರ್ ಅವ್ರದ್ದು ಎಂಟ್ರಿ ಸೀನು ಓಮ್ನಲ್ಲಿ ಒಂದು ರೀಲ್ಸ್ ಮಾಡಿ ಹಾಕಿದ್ದೀರಾ. ಆ್ಯಕ್ಚುಲಿ ಹೆಂಗೆ ಬಂತು ತಾಟು ಅಂತ ಅಲ್ಲಿ? ಅದು ಅಷ್ಟೇ, ಸುಮ್ಮನೆ ಅಲ್ಲೊಂದು ಬಾನ್ ಫೈರ್ ಇತ್ತು, ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ತಿದ್ವಿ. ಆ ಬಾನ್ ಫೈರ್ ಆಗಿರೋದು ಸೀಕ್ವೆನ್ಸ್ಗಲ್ಲ, ಅಲ್ಲೆಷ್ಟು ಚಳಿ ಇತ್ತು ಅಂದರೆ ಎಲ್ಲರೂ ಲೈಟ್ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಹಿಂಗೆ ಕುತ್ಕೊಂಡು ಬಿಸಿ ಕಾಯಿಸಿ ಆಮೇಲೆ ಬಂದು ಶೂಟ್ ಮಾಡೋರು. ಅದು ಮಧ್ಯರಾತ್ರಿ ಶೂಟ್ ಮಾಡ್ತಿರೋದು, 1 AM 2 AM. ಆ ಟೈಮಲ್ಲಿ ಒಬ್ಬರು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು
ನಮ್ಮ ಸಿನಿಮಾಟೋಗ್ರಫರ್ ಸರ್ ಅವರ ಅಸಿಸ್ಟೆಂಟ್ ಸ್ಮೋಕ್ ಮಾಡ್ತಿದ್ರು. ನಾನು ಸರ್ ಒಂದೇ ನಿಮಿಷ ಕೊಡಿ ಅಂತ ಅವ್ರ ಪ್ಯಾಕಿಂದ ಒಂದು ತಗೊಂಡು, ಅದು ಒಂದೇ ಟೇಕ್ ಸರ್ ಆಗಿದ್ದು. ಅಂದರೆ ಸುಮ್ಮನೆ ಕುತ್ಕೊಂಡೆ, ಹಿಂಗೆ ತಗೊಂಡೆ. ಅದು ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಸಿಗರೇಟ್ ಇಲ್ಲಿಂದ ಹಿಂಗೆ ಸ್ವಿಚ್ ಆಯಿತು. ಹೌದು, ಅದು ರಜನಿಕಾಂತ್ ಸರ್ ಮಾಡ್ತಾರೆ. ಓಹೋ, ರಜನಿಕಾಂತ್, ಶಿವರಾಜ್ ಕುಮಾರ್ ಎಲ್ಲ ನೋಡಿ. ಅದು ಅಗೇನ್ ಇಟ್ಸ್ ಸ್ಕಿಲ್. ಹೌದು, ಅದು ಇದರಿಂದ ಒಂದು ಆ್ಯಂಗಲಲ್ಲಿ ಇಟ್ಟರೆ ಅದು ಸಿಗರೇಟ್ ಇಲ್ಲಿಂದ ಹಿಂಗೆ ಬರುತ್ತೆ. ಹೌದು. ಸೊ ಹಿಂಗೆ ತಗೊಂಡು ಹಿಂಗೆ ಹಚ್ಕೊಂಡು, ಅದು ಶಾರ್ಟ್ ಕೂಡ ನನಗೆ ಬೇಕಾಗಿದ್ದ ಶಾರ್ಟ್ ಸಿಗಲಿಲ್ಲ. ಬಟ್ ಅದಾದ್ಮೇಲೆ ಇನ್ನೊಂದ್ಸಲ ನಮಗೆ ಆ ಬಾನ್ ಫೈರ್ ಖಾಲಿ ಹೋಗ್ತಿತ್ತು, ಮತ್ತೆ ಬೆಂಕಿ ಹಾಕಬೇಕಿತ್ತು, ಮತ್ತೆ ಅಲ್ಲಿ ಸೀಕ್ವೆನ್ಸ್ ಮುಗ್ದಿತ್ತು, ಹೋಗ್ತಾ ಇದ್ರು. ಸೊ ಅರ್ಜೆಂಟಲ್ಲಿ ಅದೊಂದೇ ಶಾರ್ಟ್ ಸಿಕ್ಕಿದ್ದು, ಅದನ್ನೇ ಎಡಿಟ್ ಮಾಡಿ ನಾನೇ ಹಾಕಿದ್ದು. ಅದಕ್ಕೆ ನಾನು ಅದು ಗಮನಿಸಿದೆ. ಬಟ್ ಶಿವರಾಜ್ ಕುಮಾರ್ ಥರಾನೇ ಎಂಟ್ರೆನ್ಸ್ ಟ್ರೈ ಮಾಡಿದಾರಲ್ಲ ಇವರು, ನೋಡೋಕೆ ಸಾಫ್ಟು, ಮತ್ತು ರಗಡ್ಲಕ್ಕೂ ಟ್ರೈ ಮಾಡಿದ್ದಾರೆ ಅಂತ. ನಂದು ತೆಲುಗಲ್ಲಿ ಕ್ಯಾರೆಕ್ಟರ್ ನಂದು ರೌಡಿ ಕ್ಯಾರೆಕ್ಟರ್ ಸರ್. ಐ ಆಮ್ ಅ ರೌಡಿ ದೇರ್. ನನಗೆ ಫಸ್ಟ್ ಆಫ್ ಆಲ್ ಅವ್ರು ಹೇಗೆ ಸೆಲೆಕ್ಟ್ ಮಾಡಿದ್ರು ಅಂತ ನನಗೆ ಫಸ್ಟ್ ಶಾಕ್ ಆಯಿತು. ಬಟ್ ದೆನ್ ನಾನು ಸ್ಕ್ರೀನ್ ಮೇಲೆ ನೋಡಾದ್ಮೇಲೆ ಹೌದಲ್ಲ, ಮ್ಯಾಚ್ ಆಗುತ್ತೆ, ಯಾಕಾಗಲ್ಲ. ಐ ಕ್ಯಾನ್ ಪ್ಲೇ ಅಟ್ ಸಮ್ ಪಾಯಿಂಟ್. ನನಗೆ ಹೇಗೆ ಅನಿಸುತ್ತೆ ಅಂದರೆ, ಇದೊಂದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ ಐ ಕ್ಯಾನ್ ಪ್ಲೇ ಎನಿ ಕ್ಯಾರೆಕ್ಟರ್. ಯಾವ ಕ್ಯಾರೆಕ್ಟರ್ ಕೊಡಲಿ ನನ್ನ ಪ್ಲೇ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನಿಮ್ಮಲ್ಲಿದೆ. ಹೌದಾದ್ರೂ ಓಕೆ, ನನಗಿದೆ ಅಂತ ಏನು ಸ್ಟಿಕ್ ಆನ್ ಆಗ. ಅದು ವಿಲ್ಲನ್ ಕ್ಯಾರೆಕ್ಟರ್ ಕೊಟ್ಟರೆ ಅಂತೂ ನಿಮ್ಗೆ ಅನ್ಸಲ್ಲ, ಬಟ್ ಚೆನ್ನಾಗಿ ಮಾಡ್ತೀವಿ. ಹಂಗೆ ಹೀರೋಗಿಂತ ವಿಲನ್. ಇವಾಗ ಸೈಕೋ ಕಿಲ್ಲರ್, ಎಲ್ಲ ಕಡೆ ಇನ್ನೋಸೆಂಟ್ ಆಗಿರ್ತಾನೆ, ಬಟ್ ಅವನಿಗೆ ಬೇರೆನೇ ಪ್ರಪಂಚ ಇರುತ್ತೆ, ಅವನ ತಲೆಯಲ್ಲಿ ಬೇರೆನೇ ನಡೀತಾ ಇರುತ್ತೆ, ಆ ಥರ ರೋಲ್ಸು. ಅಥವಾ ಪೊಲೀಸ್, ಬಟ್ ಹೀಲ್ ಬಿ ದ ಕಿಲ್ಲರ್ ಹಿಮ್ಸೆಲ್ಫ್, ಆ ಥರ ರೋಲ್ಸ್. ಕೆಲವೊಂದು ಈ ಥರದ ಪಾತ್ರಗಳು ತುಂಬ ಹಳೆ ಫಿಲ್ಮ್ಗಳಲ್ಲಿ ಶಶಿಕುಮಾರ್ ಅವರು, ದೇವರಾಜ್ ಸರ್ ಮಾಡಿದ್ದಾರೆ. ನೀವು ನೋಡಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ದೇವರಾಜ್ ಅವರು ಮಾಡಿದ್ದಾರೆ, ಶಶಿಕುಮಾರ್ ಅವರು ಕೂಡ ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರ್ ಸಖತ್ತಾಗಿ, ಅದು ಒಂಥರ ಆ ಕ್ಯಾರೆಕ್ಟರೇ ಬೇರೆ. ಆ ಥರದ ಕ್ಯಾರೆಕ್ಟರ್ಗಳು ನೀವು ನೋಡಿದರೆ ನಾನು ಮಾಡಬೇಕಿತ್ತು ಏನಾದರೂ. ದೇವರಾಜ್ ಸರ್ದು ಆ ಥರ ಯಾವುದೋ ಒಂದು ಮೂವಿ ನೋಡಿದ್ದೀನಿ, ಸಡನ್ನಾಗಿ ನೆನಪಾಗ್ತಿಲ್ಲ, ಬಟ್ ದೇವರಾಜ್ ಸರ್ನ ಆ ಶೇಡಲ್ಲಿ ನೋಡಿದ್ದೀನಿ. ದೇವರಾಜ್ ಸರ್ ಯುದ್ಧಕಾಂಡ ಫಿಲ್ಮಲ್ಲಿ ಒಂದು ವಿಲನ್ ರೋಲ್ ಮಾಡಿದ್ದಾರೆ, ಅದು ಕೂಡ ತುಂಬ ಆ ಥರ ನನಗೆ ಮಾಡೋಕ್ಕೆ ಸಿಕ್ಕಾಪಟ್ಟೆ. ಅದರಲ್ಲಿರೋ ಡೈಲಾಗ್ಗಳು, ಆ ಥರದ ಕ್ಯಾರೆಕ್ಟರ್ ಬೇಕಾ ನಿಮಗೆ? ಚೆನ್ನಾಗಿರುತ್ತೆ ಸರ್. ನೀವು ಹೇಳಿದ್ಮೇಲೆ ನಂಗೆ ಇವಾಗ ಅದು ಒಂಥರ ಆ್ಯಡ್ ಆಗ್ತದೆ, ಮ್ಯಾಚ್ ಆಗುತ್ತೆ. ಅಂದರೆ ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇವಾಗ ಸಾಫ್ಟ್ ಆಗಿದ್ದೀನಿ, ವಾಯ್ಸ್ ಸಾಫ್ಟ್ ಆಗಿದೆ ಅನಿಸುತ್ತೆ, ಇವ್ನು ಮಾಡ್ತಾನೆ ಇಲ್ವಾ ಅಂತ, ಬಟ್ ಮಾಡ್ತೀನಿ. ಯಾಕಂದರೆ ಈಗ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಹಿಂದೆ ಹೀರೋ ಆಗಿದ್ದರು ತುಂಬ ಸಾಫ್ಟ್ ಕಾರ್ನರ್ ಇದ್ದಾರೆ ಅಂತ ಹೀರೋಗಳೆಲ್ಲ ಈಗ ರಗಡ್ ಲುಕ್ ಆಗಿ ವಿಲನ್ಗಳಾಗಿ ಬರ್ತಿದ್ದಾರೆ. ಅದು ಕೂಡ ಈಗ ಒಂದು ಟ್ರೆಂಡು. ಅದು ತೆಲುಗಲ್ಲೂ ನಾವು ನೋಡಿದ್ದೀವಿ, ಕನ್ನಡದಲ್ಲೂ ನಾವು ನೋಡಿದ್ದೀವಿ. ಅದು ಗೊತ್ತಿಲ್ಲ. ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್ಲಿ ತೆಲುಗಲ್ಲಿ ಜಗಪತಿ ಬಾಬು ಸರ್, ಅವ್ರು ಎಷ್ಟು ಸಾಫ್ಟು. ಅವ್ರ ಹಳೆ ಫಿಲ್ಮ್ ನೋಡಿದ್ರೆ ತುಂಬ ಇನ್ನೋಸೆಂಟ್ ಅವ್ರ ಫೇಸು, ಬಟ್ ಈಗ ನೋಡಿದ್ರೆ ಈಗ ಅವ್ರು ನಾವು ವಿಲ್ಲನ್ ಬಿಟ್ಟರೆ ನಾವು ಬೇರೆ ರೋಲ್ಸ್ ನೋಡೋಕ್ಕಾಗ್ತಿಲ್ಲ, ಊಹೆ ಮಾಡ್ಕೊಳಕ್ಕಾಗಲ್ಲ ಹಿಂದೆ ಇದ್ರ ಅಂತ. ಯಾಕಂದ್ರೆ ನೀವು ತೆಲುಗು ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ತೆಲುಗಲ್ಲೂ ಹೋಗಿ ಬಂದಿರೋದ್ರಿಂದ ನನಗೆ ಇವಾಗ ಐಡಿಯಾ ಇರುತ್ತೆ ಅಂತ. ಆ್ಯಕ್ಚುಲಿ ನಾವು ಹೇಳಬೇಕಾಗಿರೋ ಏನಂದರೆ, ವ್ಯೂವರ್ಸು ಕೂಡ ಕನ್ನಡ ಸಿನಿಮಾ ಮಾತ್ರ ನೋಡ್ತಾ ಇಲ್ಲ ಇವಾಗ. ಎಲ್ಲ ಭಾಷೆಯಲ್ಲೂ ನೋಡ್ತಿದ್ದಾರೆ. ಆ ಲೈನ್ ಇತ್ತಲ್ವ ನಮಗೆ, ಕನ್ನಡ ಸಿನಿಮಾ ಅಥವಾ ತೆಲುಗು ಸಿನಿಮಾ ಅಥವಾ ತಮಿಳ್, ಮಲಯಾಳಂ, ಹಿಂದಿ, ಇದೆಲ್ಲದಕ್ಕೂ ನಮ್ಗೇನು ಲೈನ್ ಇತ್ತು, ಇವಾಗ ಅದು ಬರ್ತಾ ಈಗ ಇಲ್ಲ. ಅದು ಇವಾಗ ಲಿಮಿಟೇಷನ್ ಇತ್ತು, ಕನ್ನಡದವರು ಕನ್ನಡದಲ್ಲೇ, ತೆಲುಗವರು ತೆಲುಗಲ್ಲೇ ಅನ್ನೋದು. ಈ ಥರ ತುಂಬ ಜನ ಮಹಾನ್ ವ್ಯಕ್ತಿಗಳು, ವಿಷ್ಣುವರ್ಧನ್ ಸರ್ ಅವರು, ಶಂಕರ್ ನಾಗ್ ಸರ್ ಅವರು, ಇದನ್ನೆಲ್ಲ ಮುಂಚೆ ರವಿಚಂದ್ರನ್ ಅವರು ಎಷ್ಟೊಂದು ಇದರಲ್ಲಿ, ಫಾರ್ ಎಕ್ಸಾಂಪಲ್ ವಿಷ್ಣುವರ್ಧನ್ ಸರ್ನ ತಮಿಳ್ ಇಂಡಸ್ಟ್ರಿಯಲ್ಲೂ ತುಂಬ ಕೇಳ್ಕೊಂಡಿದ್ದಾರೆ. ನೀವು ಎಷ್ಟೊಂದು ಇಂಟರ್ವ್ಯೂಸಲ್ಲಿ ನೋಡ್ಬೋದು ನೀವು. ಹೌದು, ಅಲ್ಲ ತಮಿಳು ಅವ್ರು ಕೇಳ್ಕೊಂಡಿರೋದಲ್ಲ, ರಜನಿಕಾಂತ್ ಅವರೇ ಬಂದು ನಮ್ಮ ಕನ್ನಡದಲ್ಲಿ ಮಾಡಿದಾರಲ್ಲ ವಿಷ್ಣುವರ್ಧನ್ ಅವ್ರ ಜೊತೆ. ಎಕ್ಸಾಕ್ಟ್ಲಿ, ರಜನಿಕಾಂತ್ ಅವ್ರು ಬಂದಿದ್ದಾರೆ, ಚಿರಂಜೀವಿ ಅವ್ರು ಬಂದಿದ್ದಾರೆ, ಅಕ್ಷಯ್ ಕುಮಾರ್ ಅವ್ರು ಬಂದು ವಿಷ್ಣುವರ್ಧನ್ ಜೊತೆ ಮಾಡಿದ್ದಾರೆ. ಆಗ್ಲಿಂದಲೇ ಆ ಒಂದೇನು ಇರಲಿಲ್ಲ, ಬಟ್ ನಮ್ಮ ಜನಗಳು ಏನೋದೊಂದು ಮೈಂಡ್ ಸೆಟ್ ಇದೆ. ಬಟ್ ಇವಾಗ ಅದೇನು ಇಲ್ಲ, ಎಲ್ಲರೂ ಎಲ್ಲ ಒಂದು ಭಾಷೆ ಸಿನಿಮಾ ನೋಡ್ತಾರೆ, ಎಲ್ಲ ಭಾಷೆಯ ಒಂದು ಸೀರಿಯಲ್ಗಳು ಕೂಡ ಈಗ ಡಬ್ ಆಗ್ತಿದೆ. ನಮ್ಮ ಕನ್ನಡಕ್ಕೂ ಆಗುತ್ತೆ, ಕನ್ನಡ ತೆಲುಗು ಆಗುತ್ತೆ. ಇದು 80s 90s ಅಲ್ಲೇ ಇನ್ನ ಹಳಬ್ರಿಂದಾನು ಅಟೆಂಪ್ಟ್ ನಡೀತಾ ಬಂದಿದೆ. ಅಟೆಂಪ್ಟ್ ಅಂದರೆ ಎಲ್ಲ ಇದೊಂದು ಇಂಡಿಯಾ ಸಿನಿಮಾ, ಇಟ್ಸ್ ಅನ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ. ಯಾಕೆ ನೀವು ಹಿಂದಿ ಅಂತ ಬಾಕ್ಸ್ ಹಾಕೊಂಡು ಚೌಕಟ್ಟಲ್ಲಿ ನೋಡೋದು ಬೇಡ, ತುಂಬ ದೊಡ್ಡದಾಗಿ ಯೋಚನೆ ಮಾಡಿ. ದೊಡ್ಡ ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ. ಬಟ್ ನಾವು ಆ ಮೂಮೆಂಟಲ್ಲಿ ಆಗಿಲ್ಲ. ಬಟ್ ಥ್ಯಾಂಕ್ಸ್ ಟು ಇವಾಗ ತುಂಬ ಒಳ್ಳೊಳ್ಳೆ ಸಿನಿಮಾಗಳು, ಬಾಹುಬಲಿ, KGF,
ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಆ ಬಾರ್ಡರ್ನ ಅಳಿಸ್ತಾ ಹೋಗ್ತಾ ಇದೆ. ಎಲ್ಲರೂ ಈಗ ಇಂಡಿಯಾ ಲೆವೆಲಲ್ಲಿ ನೋಡ್ತಿದ್ದಾರೆ ಹೊರತು ನಮ್ಮ ರಾಜ್ಯ ಆ ಥರ ನೋಡ್ತಾ ಇಲ್ಲ. ಭಾಷೆ ಆ ಥರಕ್ಕಿಂತ ಮಾಡೋಣಪ್ಪ ದೊಡ್ಡ ಮಟ್ಟದಲ್ಲೇ ಮಾಡೋಣ. ಎಕ್ಸಾಕ್ಟ್ಲಿ. ನಮ್ಮ ದೇಶದ ಬಗ್ಗೆ ಏನು ಅಂತ ತಿಳಿಸೋಣ, ನಮ್ಮ ಇಂಡಸ್ಟ್ರಿಗೆ ಯಾವ ಥರ ಇದೆ ಆ ಲೆಕ್ಕಕ್ಕೆ ಇದ್ದಾರೆ. ಬಟ್ ಅದೇ ಲೆಕ್ಕದಲ್ಲಿ ಕೂಡ ಈಗ ಸೀರಿಯಲ್ ಕೂಡ ಹೋಗ್ತಿದೆ, ಅದು ತುಂಬ ಖುಷಿ. ಯಾಕಂದರೆ ಎಲ್ಲ ಭಾಷೆಗಳಲ್ಲಿ ಡಬ್ ಆಗ್ತಾ ಇರುವಂಥದ್ದು. ಸೀರಿಯಲ್ ಆ್ಯಕ್ಟರ್ ಅಂದರೆ ಬರೀ ಕನ್ನಡಕ್ಕೆ ಸೀಮಿತ ಆಗಿದ್ದು. ಹಿಂದೆ ಕನ್ನಡ ಸೀರಿಯಲ್ ಕನ್ನಡಪ್ಪ ಅಷ್ಟೇ, ಕನ್ನಡದವ್ರು ಇದ್ದಾರೆ ಅದಕ್ಕೆ ಕನ್ನಡ ಜನ ಮಾತ್ರ ನೋಡ್ತಾರೆ, ತೆಲುಗು ಹಾಕಿದರೆ ಬೇರೆ ಭಾಷೆ ನೋಡಲ್ಲ ಅಂತ. ಬಟ್ ಈಗ ಕನ್ನಡದವ್ರು ಅಲ್ಲಿಗೆ ಹೋಗಿರೋದ್ರಿಂದ, ಅಲ್ಲಿ ಅವ್ರು ಇಲ್ಲಿಗೆ ಬರ್ತಾ ಇರೋದ್ರಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಏನು ಅನಿಸುತ್ತೆ? ಓಕೆನಾ? ಖುಷಿ. ಅಲ್ಲಿ ವೀಕ್ಷಕರು ಅಂದರೆ ಅಲ್ಲಿ ಫ್ಯಾನ್ಸ್ ಸಿಗ್ತಾರೆ, ಇಲ್ಲಿ ಫ್ಯಾನ್ಸ್ ಸಿಗ್ತಾರೆ, ಅಲ್ಲಿ ನಿಮಗೆ ಅಪರ್ಚುನಿಟಿ ಸಿಗುತ್ತೆ, ಅದು ಸಿಗುತ್ತೆ. ನಾವು ಕಲಾವಿದರು ನಮಗೆ ಕಲೆಗೊಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ ಹುಡುಕ್ತಾ ಇರ್ತೀವಿ. ಸೊ ನಮಗೆ ಪ್ಲ್ಯಾಟ್ಫಾರ್ಮ್ ಎಲ್ಲಿ ಸಿಕ್ಕಿದ್ರು ವಿಲ್ ವರ್ಕ್. ನಮ್ಮ ಕೆಲಸನೇ ಅದಲ್ವಾ? ಹಾಂ, ಖಂಡಿತ. ಇದೆಲ್ಲ ಓಕೆ ಆಯಿತು. ಇನ್ನೇನು ಸಿದ್ಧಾರ್ಥ ಅವ್ರಿಗೆ ಹೆಸರು ಇದೆ, ಇವಾಗ ಕೆಲಸನೂ ಇದೆ, ತುಂಬ ಜನಕ್ಕೆ ಗೊತ್ತು ಕೂಡ, ಫ್ಯಾನ್ಸು ಇದ್ದಾರೆ. ಬಟ್ ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ಬರೋದಾದರೆ, ಮನೇಲಿ ಏನಾದರೂ ಮದುವೆ ಆಗಿದ್ದೇವೆ ಮಾತುಕತೆ? ನಮ್ಮಮ್ಮ ಜೋಕಿಗೆ ಹೇಳ್ತಿರ್ತಾರೋ ಸೀರಿಯಸ್ ಆಗಿ ಹೇಳ್ತಿರ್ತಾರೋ ಗೊತ್ತಿಲ್ಲ, ಮದುವೆ ಮಾಡ್ಕೊಂಬಿಡೋ ಅಂತಿರ್ತಾರೆ. ಇಲ್ಲ, ಅದು ಪ್ಲಾನ್ ಇಲ್ವಾ? ಮದುವೆ ಪ್ಲಾನ್ ಇನ್ನೂ ಲೇಟ್ ಅಂತ ಹಂಗಾದ್ರೆ? ಇಲ್ಲ, ನಾನು ಮದುವೆ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿಲ್ಲ. ಬಿಕಾಸ್ ನಾವೇನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಆಲೋಚನೆದಲ್ಲಿ. ಅದ್ರ ಬಗ್ಗೆ ಇನ್ನು ಅಷ್ಟೊಂದು ಯೋಚನೆ ಮಾಡೋಕ್ಕೂ ಹೋಗಿಲ್ಲ. ಅದೆಲ್ಲ ಓಕೆ. ಬಟ್ ಕಾಮನ್ ಆಗಿರೋವಂಥದ್ದು ಎಲ್ಲ ಯೂತ್ಗಳಿಗೂ ಕೂಡ ಅವರ ಒಂದು ಯಂಗ್ ಏಜಲ್ಲಿ ಕ್ರಶ್ ಇದ್ದೇ ಇರುತ್ತೆ, ಲವ್ ಸ್ಟೋರಿ ಇದ್ದೇ ಇರುತ್ತೆ. ನಿಮ್ಮ ಲೈಫಲ್ಲಿ ಏನಾದರೂ ಆ ಥರ ಹೇಳೋದಾದರೆ, ನಿಮ್ಮ ಕಾಲೇಜ್ ದಿನದಿಂದ ಇಲ್ಲಿವರೆಗೂ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಟೈಮಲ್ಲಿ ಬೇರೆ ಬೇರೆ ಥರ ಇತ್ತು. ಲೆಟರ್ಸಿಂದ ಹಿಡಿದು ಸ್ಕೂಲ್ ಟೈಮಲ್ಲಿ, ಅಂದರೆ ಅಲ್ಲಿಂದ ಶುರು, ಅಲ್ಲೂ ಇದ್ರಾ? ಅಲ್ಲೂ ಶುರು ಗೊತ್ತಿಲ್ಲ ನಮಗೆ. ಅಂದರೆ ತುಂಬ ಇನ್ನೋಸೆಂಟ್ ಏನಲ್ಲ ನೀವು ಹಂಗಾದ್ರೆ? ಇಲ್ಲ, ಅದು ದಟ್ ಈಸ್ ಇನ್ನಸೆನ್ಸ್. ನನಗೆ ನೀವು ಕೇಳೋದಾದರೆ ಅದು ಇನ್ನಸೆಂಟೇ ಸರ್. ಯಾಕಂದರೆ ಅಂದರೆ ಅವಾಗಿಂದ ಲವ್ ಲೆಟರ್ ಬರೆಯೋಕ್ಕೆ ಶುರು ಮಾಡಿದ್ರೆ ನೀವು ಸ್ಕೂಲಿಂದ? ನಮಗೆ ಅದು ಹೇಗೆ ಅಂತಲೂ ಗೊತ್ತಿರಲಿಲ್ಲ ನನಗೆ. ಅಂದರೆ ಬರಿತಾ ಇದ್ವಿ, ಯಾರಿಗೆ ಕೊಡ್ಬೇಕಂತ ಗೊತ್ತಿರಲಿಲ್ವಾ? ಇಲ್ಲ, ಅದು ಗೊತ್ತಿದ್ದೇ ನಾವು ಬರಿತಾ ಇದ್ದಿದ್ದು, ಆ ಥರ ಅಲ್ಲ. ಬಟ್ ನಾನೇನು ಹೇಳ್ತಿರೋದಂದರೆ, ಅದು ಒಳ್ಳೇದಾ ಕೆಟ್ಟದ್ದಾ ಈ ಥರ ನಮಗೇನು ಆ ಥಾಟ್ಸೇ ಇರ್ತಾ ಇರಲಿಲ್ಲ. ನಮಗೆ ಅದು ಏನು ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ ನಮಗೆ ನಂಗೆ ಏನು ಕಂಡ್ರೆ ಇಷ್ಟ. ಅವಾಗ ಇದೆಲ್ಲ ಸ್ಕೂಲ್ಗಳಲ್ಲೂ ನಡೆಯುತ್ತೆ, ಎಲ್ಲ ಕಾಲೇಜ್ಗಳಲ್ಲೂ ನಡೆಯುತ್ತೆ. ಬಟ್ ಅದೊಂದು ಫೇಸ್ ಅಷ್ಟೇ. ಇವರು ರಮೇಶ್ ಸರ್ ಒಂದು ಚೆನ್ನಾಗಿ ಹೇಳ್ತಾರೆ ಆ ಮಾತು, ಯಾವ್ಯಾವ ಪಾಯಿಂಟಲ್ಲಿ ಏನೇನು ನಡಿಬೇಕೋ ಅದು ನಡೀತಾ ಹೋದರೆ ಅದೇ ಜೀವನದ್ದು ಬ್ಯೂಟಿ. ರಮೇಶ್ ಅರವಿಂದ್ ಸರ್ ಆ ಥರದ್ದು ತುಂಬ ಮೋಟಿವೇಶನ್ ಸ್ಪೀಚ್, ಅದೇ ಬ್ಯೂಟಿ. ಹೌದು. ಆ್ಯಂಡ್ ಅವರು ಮಾತು ಕೋಟ್ ಮಾಡೋದಾದರೆ, ಹೀಲ್ಸೆ ಮದುವೆ ಆಗಿ ನಿಮ್ಮ ಕರೆಕ್ಟ್ ಟೈಮಿಗೆ ಮದುವೆ ಆಗಿ ಅದೇ ಬ್ಯೂಟಿಫುಲ್ ಆಗಿರುತ್ತೆ. ನಾವು ತುಂಬ ಒಂದು ಚೆನ್ನಾಗಿ ಹೇಳಿದ್ದಾರೆ ಒಂದು ಮಾತು. ಅದು ಲೈಫಲ್ಲಿ ಕೆಲಸ ಮಾಡಬೇಕು, ಸೆಟ್ಲ್ ಆಗಬೇಕು, ಅದೆಲ್ಲ ಓಕೆ. ಬಟ್ ಒಂದು ಸರಿಯಾದ ಏಜ್ ಅಂತ ಬಂದರೆ ನೀವು ಮದುವೆ ಆಗಬೇಕು, ಅದನ್ನು ಆಗಿ ಅವೆಲ್ಲ ಯೋಚನೆ ಮಾಡಬೇಕು. ಎಕ್ಸಾಕ್ಟ್ ಟೈಮಲ್ಲಿ ಆಗಿ ಅದಾದ್ರೆ ಮಾತ್ರ ನಿಮ್ಮ ಲೈಫಿಗೆ ಒಂದು ಅರ್ಥ ಸಿಗುತ್ತೆ. ತುಂಬ ಜನ ಹೇಳ್ತಾರೆ ನಾವು ಸೆಟಲ್ ಆದಮೇಲೆ ನಾವು ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಹಿ ಸೇಸ್ ಕಷ್ಟಪಡೋ ಏನಂತಾರೆ ಬಾಳ ಸಂಗಾತಿನ ಹುಡುಕೊಳ್ಳಿ. ಹೌದು, ನಿಮಗೆ ಸಪೋರ್ಟಿವ್ ಆಗಿರೋರನ್ನ ಹುಡುಕೊಳ್ಳಿ. ಯಾಕೆ ಸೆಟ್ಲ್ ಆದ್ಮೇಲೆ ಆಗಬೇಕು, ಇಲ್ಲ ಅವರು ಕೂಡ ಸೆಟ್ಲ್ ಆಗಿರೋನೇ ನೋಡ್ಬೇಕಂತ ನೋಡೋದಲ್ಲ, ಇಬ್ರು ಸೇರ್ಕೊಂಡು ಸೆಟ್ಲ್ ಆಗಿ. ಬಟ್ ಇವಾಗಿರೋ ಸಿಚುವೇಶನಲ್ಲಿ ನನಗದು ಆ ಥರ ಹುಡುಕಿ ಯಾರೋ ಒಬ್ಬರ ಮೇಲೆ ನನ್ನ ಬರ್ಡನ್ ಹಾಕೋದಕ್ಕೆ ನನಗೆ ಐ ಆಮ್ ನಾಟ್ ರೆಡಿ ಸದ್ಯಕ್ಕೆ. ನೋಡೋಣ ಫ್ಯೂಚರ್. ಅದು ಸ್ಕೂಲು ಓಕೆ, ಮದುವೆದು ಒಂದು ಕಡೆ ಓಕೆ. ಬಟ್ ನಿಮ್ಮ ಎಂಗೇಜಲ್ಲಿ ಕಾಲೇಜ್ ಡೇಸಲ್ಲಿ ಡಿಗ್ರಿ PU ಅಲ್ಲಿ ತುಂಬ ಟೈಮಲ್ಲಿ ಡಿಗ್ರಿ ಟೈಮಲ್ಲಿ ನಮ್ಮದು ಸ್ವಲ್ಪ ನಾನು ಕಾಲೇಜ್ಗೆ ಅಷ್ಟು ಹೋಗ್ತಾ ಇರಲಿಲ್ಲ. ನಂದು ಮೇನ್ ಫೋಕಸ್ ಇದ್ದಿದ್ದು ಟ್ಯೂಷನ್ಸ್ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾವುದೋ ಒಂದು ಇಂಟರ್ನ್ಶಿಪ್ಪು ಮಾಡ್ತಿದ್ದೆ ಟ್ಯೂಷನ್ ಜೊತೆಗೇನೆ. ಅದಾದಮೇಲೆ ಅದೇ ಬಿಸ್ನೆಸ್ ಕಮ್ಯುನಿಕೇಷನ್ ಏನೋ ಕೋರ್ಸ್ ಏನೋ ಇತ್ತು, ಅದು ನಾನು ಅರ್ಧದಲ್ಲೇ ಬಿಟ್ಟೆ. ನನ್ಗೆ ಅವಾಗ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಟೈಮ್ ಕೊಡೋಷ್ಟು ನನಗಷ್ಟು ಟೈಮ್ ಸಿಗಲಿಲ್ಲ. ಅಂದರೆ ಇಟ್ ವಾಸ್ ಜಸ್ಟ್ 3 years. ಅದಾದಮೇಲೆ ಕೋವಿಡು ಬಂತು. ಆ ಕೋವಿಡ್ ಟೈಮಲ್ಲಿ ನಮಗಷ್ಟು ಟೈಮ್ ಸಿಗಲ್ಲ, ಮನೇಲೇ ಇರ್ತಿದ್ವಿ. ಆ ಕೋವಿಡ್ ಸೆಕೆಂಡ್ ಲಾಕ್ಡೌನ್ ಆದಮೇಲೆ ನಮ್ಮ ಅಣ್ಣನ ಕೆಫೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ನಾನೊಂದು 88 kg ಆಗೋಗಿದ್ದೆ. ಅಲ್ಲಿಂದ 70 kg ತನಕ ಇಳಿಸ್ದೆ. ಸೊ ನನ್ನ ಹೆಲ್ತು, ನನ್ನ ಬಾಡಿ ಬರೀ ಅದ್ರ ಮೇಲೆ ಇತ್ತು ಗಮನ, ಬೇರೆ ಏನೂ ಇರಲಿಲ್ಲ. ಅವಾಗ ಓಕೆ. ಈಗ ಅಂತೂ ಆಗಿದ್ದೀರಾ, ತುಂಬ ಗುರುತಿಸ್ಕೊಂಡಿದ್ದೀರಾ, ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ. ಇನ್ನೇನು ಬೇಕು ಹುಡುಗಿಯರಿಗೆ? ಏನಾದರೂ ಯಾರಾದರೂ
ಕಡೆಯಿಂದ ಅಪ್ರೋಚ್ ಬಂದಿರೋಂಥದ್ದು? ಹುಡುಗಿರಿಗೆ ಏನು ಬೇಕಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ನಮಗೇನು ಬೇಕಾಗುತ್ತೆ ಅಂತ ನೀವು ಕೇಳ್ತಾ ಅಲ್ಲ, ಅವ್ರ ಹುಡುಗಿರ ಕಡೆಯಿಂದ ಏನಾದರೂ ನಿಮಗೆ ಅಪ್ರೋಚ್ ಬಂದಿರೋದು? ಬರ್ತಾ ಇರುತ್ತೆ ಸರ್. ಬಟ್ ನಮಗೇನು ಇವಾಗ ಫಸ್ಟ್ ಆಫ್ ಆಲ್ ನನ್ನ ಫೋಕಸ್ ಇರೋದು ನಮ್ಮ ತಾಯಿಗೆ ಏನಾದರೂ ಮಾಡಬೇಕು ಅಂತ ಗೋಲ್ ಇರೋದು ಅದು. ಆ್ಯಂಡ್ ವರ್ಕಲ್ಲಿ ಎಸ್ಪೆಷಲಿ ತುಂಬ ಅಗ್ಲಿ ಆಗೋಗುತ್ತೆ. ತುಂಬ ಕೇಳ್ಪಟ್ಟಿರ್ತೀರ ನೀವು, ಸಿನ್ಸ್ ಮೀಡಿಯಾದಲ್ಲಿ ಇರ್ತೀರಲ್ಲ. ಮೇ ಬಿ ದೇ ಫೈಂಡ್ ದರ್ ಪಾರ್ಟ್ನರ್ಸ್ ಇಂಡಸ್ಟ್ರಿಯಲ್ಲಿ, ಬಟ್ ತುಂಬ ಸಲ ಅದನ್ನು ಹಾಳಾಗುತ್ತೆ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಐ ಡು ನಾಟ್ ವಾಂಟ್ ಟು ಹ್ಯಾವ್ ಎನಿ ಕೈಂಡ್ ಆಫ್ ಕನೆಕ್ಷನ್ಸ್ ಆ ಥರ. ಪ್ರೊಫೆಷ್ನಲ್ ಫ್ರೆಂಡ್ಸ್, ಅದಾದಮೇಲೆ ಜನರಲ್ ಫ್ರೆಂಡ್ಸ್, ಅದು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನಾನು ಕ್ಲೋಸ್ ಆಗೋದಕ್ಕೆ ಹೋಗಲ್ಲ, ಎಸ್ಪೆಷಲಿ ಇಂಡಸ್ಟ್ರಿಯಲ್ಲಿ. ನನಗೆ ನನ್ನ ಪರ್ಸ್ನಲ್ ಲೈಫ್ ನನಗೆ ತುಂಬ ಪ್ರೈವೇಟ್, ನನಗೆ ತುಂಬ ಕ್ಲೋಸ್ ಅದು. ಅದಕ್ಕೆ ನಾನು ತುಂಬ ವ್ಯಾಲ್ಯೂ ಕೊಡ್ತೀನಿ. ನನ್ನ ಫ್ಯಾಮಿಲಿಗೆ ನನ್ನ ಕೆಲಸ ಒಂದು ಮಾಡಲ್ಲ. ನನ್ನ ಕೆಲಸನೇ ಸಪ್ರೇಟ್ ಆಗಿರಬೇಕು, ನನ್ನ ಫ್ಯಾಮಿಲಿ ಸಪ್ರೇಟ್ ಆಗಿರಬೇಕು. ಆ್ಯಂಡ್ ನಾನು ನನ್ನ ಪಾರ್ಟ್ನರ್ ಅಂತ ನಾನು ಏನಾದರೂ ಚೂಸ್ ಮಾಡ್ಕೊಳ್ತೀನಿ ಅಂದರೆ ಅದು ಕೂಡ ನನಗೆ ತುಂಬ ಪ್ರೈವೇಟ್ ಆಗಿರುತ್ತೆ. ಅದು ದಟ್ ವಿಲ್ ಕಮ್ ಆ್ಯಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ಅವ್ರನ್ನ ನಾನು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿದ್ಮೇಲೆ ನಾನು ಅವ್ರ ಜೊತೆ ಮದುವೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ನಾನು ತುಂಬ ಪ್ರೈವೇಟಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಓಕೆ. ಯಾಕಂದರೆ ಈಗ ನಾವು ಒಂದು ಸ್ಕ್ರೀನ್ಗೆ ಅಂತ ಬಂದಾಗ, ಜನರ ಮಧ್ಯೆ ಅಂತ ಬಂದಾಗ, ಯಾವ ಸೆಲೆಬ್ರಿಟಿಗಳ ಒಂದು ಲೈಫು ಕೂಡ ಜಾಸ್ತಿ ಪ್ರೈವೇಟ್ ಆಗಿರೋಕ್ಕೆ ಅಷ್ಟೊಂದು ಆಗಲ್ಲ. ಇವಾಗ ಮೇಂಟೈನ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಕೆಲವ್ರಿಗೆ ಅವ್ರಿಗೆ ಆದಂಥ ಒಂದು ಪರ್ಸ್ನಲ್ ಇರುತ್ತೆ, ಅದನ್ನು ಅವರೆಲ್ಲೂ ಬಿಟ್ಕೊಡಲ್ಲ, ಅದು ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಜಾಸ್ತಿ ಅವರು ಸೋಷಿಯಲಲ್ಲಿ ಇರೋದ್ರಿಂದ, ಜನರ ಮಧ್ಯೆ ಇರೋದ್ರಿಂದ ಆಲ್ಮೋಸ್ಟ್ ಅವರು ಮಾಡ್ತಾರಂಥ ಎಲ್ಲ ಕೆಲಸಗಳು ಏನೇ ಇದ್ರೂ ಗೊತ್ತಾಗ್ತಾನೆ ಇರುತ್ತೆ. ಅದರ ಒಂದು ಭಯನೂ ಇದ್ದೇ ಇರುತ್ತೆ. ಭಯ ಅಂತ ಅಲ್ಲ ಸರ್, ನನಗೆ ಪಾರ್ಟ್ನರ್ಶಿಪ್ ಈಸ್ ವೆರಿ ವ್ಯಾಲ್ಯೂಬಲ್. ತುಂಬ ವ್ಯಾಲ್ಯೂಬಲ್ ಇರೋದನ್ನು ನೀವು ಜೋಪಾನವಾಗಿ ನೋಡ್ಕೋಬೇಕು. ತುಂಬ ಕಣ್ಗಳು ಅದ್ರ ಮೇಲೆ ಬೀಳಬಾರ್ದು, ಸಿಂಪಲ್ ಆಗಿ ಹೇಳಬೇಕಂದ್ರೆ. ಇದು ಓಕೆ. ಬಟ್ ನೀವು ಮಾತಾಡ್ತಾ ಹೇಳಿದ್ರೆ ನಾನು ಅವಾಗೇ ಕೇಳಬೇಕು ಅಂದ್ಕೊಂಡೆ, ನೀವು ಯಾರ್ಯಾರಿಂದ ಏನೇನು ಫೀಡ್ಬ್ಯಾಕ್ ತೊಗೊತೀರಿ, ನನಗೆ ಅವ್ರು ಇಷ್ಟ, ಇವ್ರು ಇಷ್ಟ ಅಂತ ಹೇಳಿ. ಹೌದು. ಸ್ಪೆಷಲಿ ಅಂತ ಬಂದಾಗ ಯಾಕೆ ಈ ವಿಚಾರ ಕೇಳ್ತಿದ್ದೀನಿ ಅಂತ ಅನ್ಕೋಬೋದು ಜನರೆಲ್ಲ. ಬಟ್ ಯಾವುದೋ ಕಾರಣಕ್ಕೆ ಕೇಳ್ತಾ ಇಲ್ಲ, ಅವ್ರವ್ರ ಮನಸ್ಸಲ್ಲಿ ಏನಿದೆ ಒಪಿನಿಯನ್ ಅಂತ ಗೊತ್ತಾಗದ ಕಾರಣಕ್ಕೆ ಕೇಳ್ತಾ ಇರೋವಂಥ ವಿಚಾರ. ನೀವು ಸುದೀಪ್ ಅವರಿಂದನೂ ಕೆಲವೊಂದು ಕಲಿತೀನಿ ಅಂತ ಹೇಳಿದ್ರಿ, ದರ್ಶನ್ ಅವರಿಂದನೂ ಕಲಿತೀನಿ ಅಂತ ಹೇಳಿದ್ರಿ, ಬೇರೆ ಬೇರೆ ಆ್ಯಕ್ಟ್ರಿಂದನೂ ಕಲಿತೀನಿ ಅಂತ ಹೇಳಿದ್ರಿ. ಆದರೆ ಸುದೀಪ್ ಅವರ ಲೈಫ್ ಏನಿದೆ ಅದು ಒಂದು ರೀತಿಯಲ್ಲಿ ಹೋಗ್ತಾ ಇದೆ. ಅದೇ ರೀತಿಯಾಗಿ ದರ್ಶನ್ ಅವರಂಥ ವಿಚಾರ ಬಂದಾಗ ಕೂಡ ಅವ್ರ ಲೈಫೂ ಒಂಥರ ಹೋಗ್ತಾ ಇದೆ. ಯಾಕಂದರೆ ತುಂಬ ಜನಕ್ಕೆ ಗೊತ್ತು ಅವ್ರು ಎಷ್ಟು ಚೆನ್ನಾಗಿದ್ದರು, ಇಬ್ಬರು ಕೂಡ ಎಷ್ಟು ಫ್ರೆಂಡ್ಸ್ ಅಂತ ಗೊತ್ತು. ಬಟ್ ಆದರೆ ಈಗ ದರ್ಶನ್ ಅವರ ಒಂದು ವಿಚಾರವನ್ನು ಕೇಳೋಕ್ಕಂತ ಬಂದಾಗ ಅವರ ಒಂದು ಲೈಫಲ್ಲಿ ಈಗ ಏನು ನಡೀತಾ ಇದೆ ಅದು ನಿಮಗೂ ಗೊತ್ತಿರುತ್ತೆ. ಅವರು ಮಾಡಿದಂತಹ ಒಂದು ಮಿಸ್ಟೇಕು ಅಥವಾ ತಾನಾಗಿ ಬಂದಿದ್ದ ಒಂದು ಆರೋಪನೋ ಏನೋ ಗೊತ್ತಿಲ್ಲ, ಅವರೀಗ ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಈ ಟೈಮಲ್ಲಿ ಕೆಲವರು ಅವ್ರ ಜೊತೆ ಇದ್ದಂಥವ್ರು ಅವ್ರ ಹತ್ರ ಬರಲಿಲ್ಲ, ಸ್ವಲ್ಪ ದೂರ ಕೂಡ ಪ್ರಯತ್ನ ಮಾಡಿದರು ಕೆಲವರು. ಜನರು ಆಗಲಿ ಅಥವಾ ಯಾರೇ ಆಗಲಿ ತುಂಬ ಅವ್ರ ಮೇಲ್ಗಡೆ ಇದ್ದಾಗ ತುಂಬ ಚೆನ್ನಾಗಿದೆ, ತುಂಬ ಜನ ಹತ್ರ ಇರ್ತಾರೆ. ಏನೂ ಇಲ್ಲದಾಗ ಅವ್ರ ಕಷ್ಟ ಅಂತ ಬಂದಾಗ ಹೊರಟೋಗ್ಬಿಡ್ತಾರೆ. ಇದಕ್ಕೇನು ಹೇಳ್ತಾರೆ? ಅದು ಜೀವನ ಸರ್, ಅದು ಜೀವನ, ಇನ್ನೇನು ಹೇಳೋದಕ್ಕಾಗಲ್ಲ. ಯಾಕಂದರೆ ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ನಾನು ತುಂಬ ಚಿಕ್ಕವನು. ಹೌದು, ನಾನು ಅಷ್ಟು ಲೈಫ್ ಬದುಕೇ ಇಲ್ಲ. ಅವ್ರ ಇಂಡಸ್ಟ್ರಿಯಲ್ಲಿ ಸ್ಪೆಂಡ್ ಮಾಡಿರೋಂಥ ಟೈಮ್ ನನ್ನ ಏಜು ಕೂಡ ಅಷ್ಟಾಗಿಲ್ಲ. ಖಂಡಿತ. ಸೊ ನಾನು ಅದಕ್ಕೆ ಕಮೆಂಟ್ ಮಾಡೋದಕ್ಕೆ ಅರ್ಹನಲ್ಲ, ಮೊದಲನೇದು. ಬಟ್ ಕಮೆಂಟ್ಗಿಂತ ನಿಮ್ಮ ಒಂದು ಅದೇ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ್ಯಂಡ್ ಇನ್ನೊಂದು, ನೀವು ಹೇಳಿದ್ರಲ್ಲ ಕಷ್ಟದಲ್ಲಿದ್ದಾಗ ಜನರು ಮೇ ಬಿ ಜೊತೆಯಲ್ಲಿ ಇರಲ್ಲ. ಆ್ಯಂಡ್ ಅದೇ ಜೀವನ. ಅದು ದೊಡ್ಡ ವ್ಯಕ್ತಿಗಳ ಜೊತೆ ಆಗ್ತಿದೆ, ಅದು ನಮಗೆ ಎಲ್ಲರಿಗೂ ಕಾಣಿಸ್ತಾ ಇದೆ. ನಮ್ಮೆಲ್ಲರಿಗೂ ಅದು ನಾವು ನೋಡ್ತಾ ಇದ್ದೀವಿ, ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಅದು ಎಲ್ಲರ ಜೀವನದಲ್ಲೂ ಆಗುತ್ತೆ. ಯಾವುದೋ ಒಂದು ಟೈಮಲ್ಲಿ ಒಂದು ಬ್ಯಾಡ್ ಟೈಮ್ ಬರುತ್ತೆ, ಏನೋ ಸಿಚುವೇಶನ್ ಆಗುತ್ತೆ, ಸಿಚುವೇಶನ್ ನಮ್ಮ ಕೈ ತಪ್ಪಿ ಮೀರೋಗುತ್ತೆ. ಆದ್ದರಿಂದ ನಮಗೆ ಕಾನ್ಸಿಕ್ವೆನ್ಸಸ್ ಇದ್ದೇ ಇರುತ್ತೆ. ಸೊ ದ್ಯಾಟ್ ಈಸ್ ಲೈಫ್. ನಾವೇನೋ ಒಂದು ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಕಾನ್ಸಿಕ್ವೆನ್ಸಸ್ಸು ಇರುತ್ತೆ, ಅದನ್ನು ನಾವು ಫೇಸ್ ಮಾಡಬೇಕು. ಅದರಿಂದ ಆಮೇಲೆ ಹೊರಗಡೆ ಬಂದ ಮೇಲೆ ಕಮ್ ಬ್ಯಾಕ್ ಕೂಡ ಮಾಡಲೇಬೇಕು. ಹೌದು, ಖಂಡಿತ. ಆ್ಯಂಡ್ ಒಬ್ಬೊಬ್ಬರ ಜೀವನದಲ್ಲಿ ಅದೆಷ್ಟು ಯಥೇಚ್ಛವಾಗಿ ಹೋಗುತ್ತೆ ಅಂದರೆ, ಆ್ಯಂಡ್ ಇವರೆಲ್ಲ ದೊಡ್ಡ ಸ್ಟಾರ್ಸ್. ಅವರು ಈಸಿಯಾಗಿ, ದರ್ಶನ್ ಸರ್ ಅಷ್ಟು ಈಸಿಯಾಗಿ ಆ ಪೊಸಿಷನಲ್ಲಿ ಕೂರಲಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಪಟ್ಕೊಂಡು ಹೋದವರು. ಅವ್ರ ತಂದೆ ಎಷ್ಟೇ ದೊಡ್ಡ ಆ್ಯಕ್ಟರ್ ಆಗಿದ್ರು ಅವರು ಕೂಡ ಕಷ್ಟದಿಂದನೇ ಬಂದಿದ್ದು, ತುಂಬ ಕೆಳಗಡೆಯಿಂದನೇ ಮೇಲೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಅದು ಅವ್ರ ಜರ್ನಿನ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀವೋ
ಹಾಗೆ ಅವ್ರಿಗೂ ಅದೊಂದು ಜೀವನ ಅಷ್ಟೇ, ಜೀವನದೊಂದು ಪಾಠ. ಏನೋ ಒಂದು ಸಿಚುವೇಶನ್ ಬಂದಾಗ, ಸಿಚುವೇಶನ್ ಕೈ ಮೀರೋದಾಗ ಕಾನ್ಸಿಕ್ವೆನ್ಸಸ್ ಇದ್ದೇ ಇರುತ್ತೆ. ಆ್ಯಂಡ್ ಅದ್ರ ಮೇಲೆ ಕಾಮೆಂಟ್ ಮಾಡೋದಕ್ಕಾಗಿರ್ಬೋದು, ದಿಸ್ ಇಸ್ ಮೈ ಒಪಿನಿಯನ್ ಸರ್. ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ಕಾನ್ಸಿಕ್ವೆನ್ಸ್ ಆ್ಯಂಡ್ ಅದನ್ನು ಜಡ್ಜ್ ಮಾಡೋದಕ್ಕೆ ನಾನು ಯಾವ ಪೊಸಿಷನಲ್ಲೂ ಇಲ್ಲ. ಆ್ಯಂಡ್ ಅವ್ರಿಗಾಗಿರೋಂಥ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ಲೀಗಲ್ ಸಿಸ್ಟಮ್ದೇ ಅವ್ರದ್ದೇ ಅದೊಂದು ಜವಾಬ್ದಾರಿನೂ ಇರುತ್ತೆ. ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾರು ಸಪೋರ್ಟ್ ಮಾಡೋಕ್ಕಾಗಲ್ವೋ, ಮುಂದೆ ಬರಲ್ವೋ, ಅವ್ರು ಬರಲ್ಲ. ದಿಸ್ ಇಸ್ ಇಟ್. ಓಕೆ, ಇಷ್ಟೆಲ್ಲ ಆಯಿತು. ಈಗ ಫೈನಲ್ ಆಗಿ ಹೇಳೋದಾದರೆ ನಿಮ್ಮ ಒಂದು ಜೀವನ ಲೈಫ್ ಎಲ್ಲ ಮಾತಾಡಿದ್ದು ಆಯಿತು, ಚೆನ್ನಾಯಿತು. ಮುಂದಿನ ಒಂದು ನಿಮ್ಮ ದಿನಗಳು ಹೇಗಿರುತ್ತೆ, ಏನು ಪ್ಲ್ಯಾನ್ ಇರುತ್ತೆ, ಏನು ಅಂದ್ಕೊಂಡಿದ್ದೀರಾ ಹೇಳೋದಾದರೆ ಫೈನಲ್ ಆಗಿ? ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ನಿಮ್ಮ ಒಂದು ಲೈಫ್ ಮುಂದಿನದ್ದು ಹೇಳೋದಾದರೆ ಏನು ಅಂದ್ಕೊಂಡಿದ್ದೀರಾ ಫೈನಲ್ ಆಗಿ? ಫೈನಲ್ ಆಗಿ ಹೇಳೋದಾದರೆ ನಂದು ಗೋಲ್ಸ್ ಇರೋದು ನೆಕ್ಸ್ಟ್ ಸಿನಿಮಾ ಹೇಗೆ ತೊಗೊಂಡು ಹೋಗುತ್ತೆ ಅದನ್ನು ಹೇಳೋದಕ್ಕಾಗಲ್ಲ. ಸೊ ಇಲ್ಲಿ ತನಕ ನನಗೆ ಏನು ಪ್ರೀತಿ ಜನರು ಕೊಟ್ಟಿದ್ದಾರೋ ಅದಕ್ಕೆ ಅರ್ಹನ ಇಲ್ವಾ ಅಂತ ನನಗಿನ್ನ ನನ್ನ ಲೈಫ್ ಲಾಂಗ್ ಅದೊಂದು ಜರ್ನಿ ಇರುತ್ತೆ. ನಾನು ಅದಕ್ಕೆ ಜಸ್ಟಿಫೈ ಮಾಡಬೇಕು, ಅವ್ರು ಕೊಡೋ ಪ್ರೀತಿಗೆ ನಾನು ಜಸ್ಟಿಫೈ ಮಾಡಬೇಕು ಥ್ರೂ ಮೈ ಕ್ಯಾರೆಕ್ಟರ್ಸ್ ಅಂತ ನನಗೆ ಆಸೆ ಇದೆ. ಸೊ ಯಾವುದೇ ರೋಲ್ ಮಾಡಲಿ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅವರು ಥಿಯೇಟ್ರಿಗೆ ಬಂದು ನೋಡ್ತಾರೋ ಅಥವಾ OTTಯಲ್ಲಿ ನೋಡ್ತಾರೋ ಅದು ಜನರಿಗೆ ಬಿಟ್ಟಿದ್ದು. ಆ್ಯಂಡ್ ಬಟ್ ರಿಕ್ವೆಸ್ಟ್ ಮಾಡ್ಕೊಳ್ಬಲ್ಲೆ ಅಷ್ಟೇ. ಏನು ರಿಕ್ವೆಸ್ಟ್ ಮಾಡ್ತೀರಾ? ಸೊ ನಂದು ಡಿಸ್ಕಷನಲ್ಲಿದೆ ಸಿನಿಮಾ, ಅದು ಯಾವಾಗ ಶೂಟ್ ಆಗುತ್ತೋ, ಯಾವಾಗ ರಿಲೀಸ್ ಆಗುತ್ತೋ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಬಟ್ ಅದು ಬಂದಾಗ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡ್ತಿರೋ ಅಥವಾ ಅದು OTTಯಲ್ಲಿ ರಿಲೀಸ್ ಆಗುತ್ತೋ ಗೊತ್ತಿಲ್ಲ, ದಯವಿಟ್ಟು ಅವಾಗ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಖಂಡಿತ ನಿಮ್ಮ ಆಸೆಗಳೇನಿದೆ ಅವೆಲ್ಲ ಕೂಡ ನೆರವೇರಲಿ. ಈಗ ಬರ್ತಾರೆ ಅಂತ ನಿಮ್ಮ ಸೀರಿಯಲ್ಲು ಕೂಡ ಇನ್ನೂ ತುಂಬ ಚೆನ್ನಾಗಿ ಓಡಲಿ, ನಿಮಗೆ ಇನ್ನೂ ಜನರ ಆಶೀರ್ವಾದ ಸಿಗಲಿ. ನಿಮ್ಮ ಒಂದು ಟೈಮ್ನ ನಮಗೆ ಕೊಟ್ಟಿದ್ದೀರಾ, ನಮ್ಮ ಒಂದು ಫ್ರೀಡಮ್ TV ಕಡೆಯಿಂದ ಕೂಡ ನಾವು ಆಶಿಸ್ತೀವಿ ನೀವು ಒಂದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ. ಆಯಿತು, ಇಷ್ಟೊತ್ತು ನಮ್ಮ ಜೊತೆ ಬಂದು ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಿದ್ಧಾರ್ಥ ಅವರ ಒಂದು ಮಾತಾಗಿತ್ತು. ಅವರ ಒಂದು ಲೈಫ್ ಜರ್ನಿ ಆಗಿರ್ಬೋದು, ಅವರ ಒಂದು ಮುಂದಿನ ಪ್ಲಾನ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇದಿಷ್ಟು ಇವತ್ತಿನ ಒಂದು ವಿಶೇಷ. ನೋಡ್ತಾ ಇರೋ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.